ಇದೀಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಲ್ಲ ಅತಿಥಿಗಳು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಇದು ಕೇವಲ ಒಂದು ಹೆಸರಲ್ಲ. ಕರ್ನಾಟಕದ ಹೆಮ್ಮೆಯ ಕನ್ನಡಿಗರಿಗೆ ಇದು ಪ್ರೀತಿಯ ಗೌರವದ ಉಸಿರು. ಇವರು ಒಬ್ಬ ವ್ಯಕ್ತಿ ಮಾತ್ರವಲ್ಲ, ಅದಮ್ಯವಾದಂತಹ ಶಕ್ತಿ. ಸಿನಿಮಾ ಕ್ಷೇತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕೊಡುಗೆ ಅಪಾರ, ಅನಂತ. ಇವರ ಶೈಕ್ಷಣಿಕ ಕ್ಷೇತ್ರದ ಸಾಧನೆಯ ಸ್ವರೂಪವೇ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಫಾರ್ ಸಿವಿಲ್ ಸರ್ವಿಸಸ್. KPSC ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವಂತಹ KAS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂತಹ ಎಲ್ಲ ಸರಸ್ವತಿ ಪುತ್ರರಿಗೆ ಈ ದಿನದಂದು, ನವರಾತ್ರಿಯ ಶುಭ ದಿನದಂದು, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ನಾನು ಮೇಘನಾ ಮಾಡುವ ನಮಸ್ಕಾರಗಳು. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋದು ಪ್ರಾಚೀನ ಕಾಲದಿಂದಲೂ ಬಂದಿರುವಂತಹ ಪ್ರತೀತಿ. ಈಗ ಪ್ರಾರ್ಥನಾ ಗೀತೆ. ಹಾಗೆ ಜ್ಞಾನದ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನ ಔಚಿತ್ಯಪೂರ್ಣವಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸರ್ ಅವರು ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳು ಕೂಡ ಅವರ ಜೊತೆ ಕೈ ಜೋಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕುಟುಂಬದ ಮುಖ್ಯಸ್ಥರಾದಂತಹ ಶ್ರೀಯುತ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರು ಮತ್ತು ಅಶ್ವಿನಿ ಮ್ಯಾಮ್ ರವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮದಾಲಸಾಂ ಮಂಜುಲವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. ಮನಸಾ ಸ್ಮರಾಮಿ. ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷುಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ ಜಗದೇಕ ಮಾತಃ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಕೇಳ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಪ್ರೀತಿಯಿಂದ ಒಪ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಫಾರ್ ಸಿವಿಲ್ ಸರ್ವಿಸಸ್ನ ಪರವಾಗಿ ನಾನು ಜೋರಾಗಿ ಚಪ್ಪಾಳೆಯ ಮೂಲಕ ಅವರಿಗೆ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ.
ಕುಟುಂಬದ ಮುಖ್ಯಸ್ಥರಾದಂತಹ ಶ್ರೀ ರಾಘವೇಂದ್ರ ರಾಜ್ಕುಮಾರ್ ಸರ್ ಮತ್ತು ಅಶ್ವಿನಿ ಮ್ಯಾಮ್ ಇವರಿಗೆ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊತಾ ಇದ್ದೇನೆ. Ladies and gentlemen, we also have with us Senior IAS Officer Dr. Srinivasan sir, who served as former Defense Secretary, Government of India. Please welcome with a huge round of applause. I heartily welcome you for the event, sir. We also have with us Shri S.V. Ranganath sir, who served as former Chief Secretary, Government of Karnataka. It's indeed our privilege to have you with us today, sir. Thank you so much for gracing the occasion. I also extend warm welcome to Shri Vittal Murthy sir, who served as Principal Secretary, Government of Karnataka. Thank you so much, sir, for gracing the occasion. We also have with us Shri Manjunath Prasad sir, who is Principal Secretary, Government of Karnataka. Huge round of applause, please. ಕುಟುಂಬದ ಮುಖ್ಯಸ್ಥರಾದಂತಹ ಶ್ರೀ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರಿದ್ದಾರೆ, ಅಶ್ವಿನಿ ಮ್ಯಾಮ್ ಇದ್ದಾರೆ, ಮಂಗಳಾ ಮ್ಯಾಮ್ ಇದ್ದಾರೆ. ಎಲ್ಲ ಕುಟುಂಬದ ಮುಖ್ಯಸ್ಥರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅಕಾಡೆಮಿಯ ಸಿಬ್ಬಂದಿ ವರ್ಗದವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮಾಧ್ಯಮ ಮಿತ್ರರಿಗೆ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಎಲ್ಲರಿಗಿಂತ ಮುಖ್ಯವಾಗಿ ನೀವು ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಸ್ವಾಗತ, ಸುಸ್ವಾಗತ. ಈಗ ಅಕಾಡೆಮಿ ನಡೆದು ಬಂದ ಹಾದಿಯನ್ನ ನಿಮ್ಮ ಮುಂದೆ ಪ್ರಸ್ತಾಪಿಸಲು ಬರುತ್ತಿದ್ದಾರೆ ಸಂಸ್ಥಾಪಕರಾದಂಥ ಶ್ರೀ ಯುವರಾಜ್ ಕುಮಾರ್ ಸರ್ ಅವರು. ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋ ಕಾರಣ ಏನಂದರೆ, 5 ವರ್ಷ ಆಗಿದೆ ನಾವು ಅಕಾಡೆಮಿನ ಶುರು ಮಾಡಿ. ಈ 5 ವರ್ಷದಲ್ಲಿ ಸಾಕಷ್ಟು ನಡೆದಿದೆ, ಸಾಕಷ್ಟು ಒಂದು ಅದ್ಭುತವಾದ ಒಂದು ಜರ್ನಿ ಆಗಿದೆ. ಸುಮಾರು ವ್ಯಕ್ತಿಯರು ನಮ್ಮ ಲೈಫಲ್ಲಿ ಬಂದಿದ್ದಾರೆ, ತುಂಬ ಜನ ನಮಗೆ ಸಹಾಯ ಮಾಡಿದ್ದಾರೆ. ಇವತ್ತು ಮೇನ್ ಇರೋದೇ ನಾನು ಅವ್ರನ್ನೆಲ್ಲರೂ ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಲಿ, ಅವ್ರನ್ನ ಗುರುತಿಸೋಕ್ಕಾಗಲಿ, ಅವ್ರ ಬಗ್ಗೆ ಹೇಳೋಕ್ಕಾಗಲಿ. ಸುಮಾರು 2017ರಲ್ಲಿ ಅಕಾಡೆಮಿನ ನಾವು ಶುರು ಮಾಡಿದ್ವಿ. ಏನಂದರೆ, ಮುಂಚೆ IAS ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಡೆಲ್ಲಿಗೆ ಹೋಗಬೇಕಿತ್ತು. ಯಾಕಂದರೆ ಡೆಲ್ಲಿಯಲ್ಲಿ ಒಂದು ಎಜುಕೇಷನಲ್ ಹಬ್ ಆಗಿತ್ತು, ಎಸ್ಪೆಷಲಿ IAS ಆ್ಯಂಡ್ ಗೌರ್ಮೆಂಟ್ ಸರ್ವಿಸಸ್ಗೆಲ್ಲ ಡೆಲ್ಲಿಯಲ್ಲಿ ಒಂದು ಹಬ್ ಆಗಿತ್ತು. ಇಲ್ಲಿ ಆ್ಯಕ್ಚುಲಿ ಕೇಳಿದ್ರೆ ಜನರಲಾಗಿ ನೋಡಿದ್ರೆ ಕರ್ನಾಟಕದಿಂದ ತುಂಬ ಕಮ್ಮಿ ಜನ ಸೆಂಟ್ರಲ್ ಸರ್ವಿಸಸ್ಗೆ ಅಪ್ಲೈ ಮಾಡ್ತಾರೆ. ಇದಕ್ಕೆ ಮೇನ್ಲಿ 2 ಕಾರಣ. ಒಂದೇನೆಂದರೆ, ಸುಮಾರು ಜನಕ್ಕೆ ಆ್ಯಕ್ಚುಲಿ IAS ಅನ್ನೋದನ್ನೇ ಸರಿಯಾಗಿ ಗೊತ್ತಿಲ್ಲ. ಅವ್ರಿಗೆ ಅದ್ರ ಅವೇರ್ನೆಸ್ ಇಲ್ಲ. IAS ಅಂದರೆ ಏನು, IAS ಅಧಿಕಾರಿ ಅಂದರೆ ಏನು, ಅವ್ರದ್ದು ರೋಲ್ಸ್ ಏನಿರುತ್ತೆ, ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ, ಅವ್ರದ್ದು ಪವರ್ಸ್ ಏನಿರುತ್ತೆ ಅನ್ನೋದನ್ನೇ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ಜೊತೆಗೆ ಏನಂದರೆ, ಮಾಡ್ಬೇಕು ಅಂದ್ಕೊಂಡವರು ಸಹ ಡೆಲ್ಲಿಗೆ ಹೋಗ್ಬೇಕಲ್ಲ, ಡೆಲ್ಲಿಲಿ ಓದಬೇಕು, ಈಗ ಡೆಲ್ಲಿಲಿ ಹೋದರೆ ಮಾತ್ರ IAS ಆಗಬೇಕು ಅಂತ ಒಂದು ರೀಸನ್ ಇತ್ತು. ಅದನ್ನು ನಾವೇನು ಅಂದ್ಕೊಂಡ್ವಿ, ಮೇನ್ಲಿ ಏನಂದರೆ ಡೆಲ್ಲಿಲಿ ಓದೋಕ್ಕೆ ಒಂದು ಒಳ್ಳೆ ವಾತಾವರಣ ಇದೆ. ಇಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ಆ್ಯಕ್ಚುಲಿ ಕೆಲವು ಇನ್ಸ್ಟಿಟ್ಯೂಷನ್ಸ್ ಇತ್ತು, ಒಂದು 2-3 ಇನ್ಸ್ಟಿಟ್ಯೂಷನ್ಸ್ ಇತ್ತು, ಆದರೆ ಒಂದು ವಾತಾವರಣ ಅನ್ನೋದು ಇರಲಿಲ್ಲ. UPSC ಪ್ರಿಪೇರ್ ಮಾಡೋಕ್ಕಾಗಲಿ, ಒಂದು ಎಲ್ಲ ಸ್ಟೂಡೆಂಟ್ಸು ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಓದೋವಂಥ ಒಂದು ವಾತಾವರಣ ಇರಲಿಲ್ಲ. ಸೊ 2017ರಲ್ಲಿ ನಾವು ಅಕಾಡೆಮಿನ ಶುರು ಮಾಡಿದ್ವಿ. ಅಕಾಡೆಮಿನ ಚಂದ್ರ ಲೇಔಟಲ್ಲಿ ಶುರು ಮಾಡಿದ್ವಿ. ಇವಾಗ 5 ವರ್ಷ ಆಗಿದೆ. 5 ವರ್ಷದಲ್ಲಿ ಚಂದ್ರ ಲೇಔಟೇ ಒಂಥರ ಬದಲಾವಣೆನೇ ಆಗಿದೆ. ಆ ಬದಲಾವಣೆ ಯಾವ ಥರ ಆಗಿದೆ ಅಂತ ಒಂದು ಚಿಕ್ಕದಾಗಿ ಒಂದು VT ಇದೆ, ಆ VT ನೋಡ್ಕೊಂಬರೋಣ. ಪ್ಲೀಸ್ VT ಪ್ಲೇ ಮಾಡಿ. ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ
ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು. ಅವಾಗ ಏನಿರಲಿಲ್ಲ, ಎಲ್ಲ ಇದಿತ್ತಲ್ಲ, ಕಾಡಿದ್ದಂಗಿತ್ತು ಚಂದ್ರ ಲೇಔಟ್. ಚಂದ್ರ ಲೇಔಟ್ ಅನ್ನಕ್ಕೆ ಮುಂಚೆ ಇಲ್ಲಿ ಅತ್ತಿಗುಪ್ಪೆ ಅನ್ನೋದೇ ಆಗಿತ್ತು. ಜನನೇ ಇರಲಿಲ್ಲ. ನಾವು ಇಲ್ಲಿ ಬಂದು ನೋಡಿದಾಗ ಬರೀ ಹೊಲ ಗದ್ದೆ ಥರ ಇತ್ತು. ಯಾವುದೊಂದು ಕರೆಕ್ಟಾಗಿರಲಿಲ್ಲ, ಬಸ್ ವ್ಯವಸ್ಥೆ ಇರಲಿಲ್ಲ. ಪ್ರತಿಯೊಂದಕ್ಕೂ ಇಲ್ಲಿ ಪರದಾಡಬೇಕಾಗಿತ್ತು, ವಿಜಯನಗರಕ್ಕೆ ಹೋಗ್ಬೇಕಾಗಿತ್ತು. ಆಮೇಲೆ ಒಂದೊಂದೇ ಮನೆಗಳು ಶುರು ಆಯಿತು. ಎಲ್ಲೋ ಅಪರೂಪಕ್ಕೊಂದು ಮನೆ ಆಯಿತು. ಚಂದ್ರ ಲೇಔಟ್ಗೂ ಇವಾಗಿರೋ ಚಂದ್ರ ಲೇಔಟ್ಗೂ ಹೆವಿ ಡಿಫ್ರೆನ್ಸ್ ಇದೆ. KAS ಹಬ್ಬಗಳು ಈಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಬೇರೆ ಬೇರೆ ಭಾಗಗಳಿಂದ ಜನ ಬರ್ತಾರೆ. ಇಲ್ಲಿ ಫಸ್ಟ್ ಬಂದಿದ್ದು ರಾಜ್ಕುಮಾರ್ ಅಕಾಡೆಮಿ ಅಂತೇಳಿ ಓಪನ್ ಆಯಿತು. ಅನಂತರ ಸುಮಾರು ಇನ್ಸ್ಟಿಟ್ಯೂಷನ್ಸ್ಗಳು ಇಲ್ಲಿ ಓಪನ್ ಆಗಿದೆ. ಫಸ್ಟು ರಾಜ್ಕುಮಾರ್ ಅಕಾಡೆಮಿ ಬಂತು ಇಲ್ಲಿ. ಅದು ಬಂದಮೇಲೆ ಫುಲ್ ಡೆವಲಪ್ ಜಾಸ್ತಿ ಆಯಿತು. Atmosphere over here, it's like old Rajendra Nagar, like in Delhi, same atmosphere. ಇಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಹಾಲ್ಟ್ ಆಗೋದಕ್ಕೆ ಮತ್ತು ಊಟ ಉಪಚಾರಕ್ಕೋಸ್ಕರ ಬಿಸ್ನೆಸ್ ಪರ್ಪಸ್ PGಗಳು ಬಹಳ ಸುಮಾರು ಓಪನ್ ಇದೆ. ಸುಮಾರು 100 PGಗಳಿದೆ. ಈಗ ಚಂದ್ರ ಲೇಔಟಲ್ಲಿ ಏನು ಸಿಗಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಎಲ್ಲ ಸಿಗುತ್ತೆ. ಎಲ್ಲ ಥರದಲ್ಲೂ ಬಿಸ್ನೆಸ್ನಲ್ಲಿ ಇಲ್ಲಿ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಚಂದ್ರ ಲೇಔಟಲ್ಲಿ ಬಂದು 90% ಸ್ಟೂಡೆಂಟ್ಸ್ ಇದ್ದಾರೆ. ಯಾಕೆಂದರೆ KAS ಮತ್ತು UPS ಕೋಚಿಂಗ್ ಸೆಂಟರ್ಸ್ ಜಾಸ್ತಿ ಇಲ್ಲ. ಮೋಸ್ಟ್ ಆಫ್ ಆಲ್ ನಮಗೆ ಕಸ್ಟಮರ್ಸ್ ಬರೋದೇ ನಮಗೆ ಸ್ಟೂಡೆಂಟ್ಸು. ಅದೇ ನಮ್ಗೆ ಅಡ್ವಾಂಟೇಜ್ ಆಗಿದೆ. ವಿದ್ಯಾನಗರಿ ವಿದ್ಯೆಯ ಬುನಾದಿಯಲ್ಲಿ ಅಭಿವೃದ್ಧಿಯ ನೆರಳಿದೆ. ಇಲ್ಲಿ ಕನಸುಗಳು ಸಾವಿರಾರು. ವಿದ್ಯೆ ಇಲ್ಲದೆ ಆರ್ಥಿಕತೆಯ ಬೆಳವಣಿಗೆ ಇಲ್ಲ. ಅಕ್ಷರ ಜೊತೆಯಾದರೆ ಬೆಳವಣಿಗೆ ನಿಶ್ಚಿತ. ಬೆಳವಣಿಗೆಯ ದೀಪದಲ್ಲಿ ನಮ್ಮ ಬಡಾವಣೆ ಬೆಳಗಲಿ. ಇವತ್ತು ನೋಡಿದ್ರೆ ಡೆಲ್ಲಿಲಿ ಯಾವ ಥರ ವಾತಾವರಣ ಇತ್ತು ಅದೇ ಥರ ವಾತಾವರಣ ಇವಾಗ ನಮ್ಮ ಬೆಂಗಳೂರಲ್ಲೇ ನಮ್ಮ ಚಂದ್ರ ಲೇಔಟಲ್ಲೇ ಇದೆ. ಯಾವುದೇ ಗೌರ್ಮೆಂಟ್ ಸರ್ವಿಸ್ ಆಗಲಿ, UPSC ಆಗಲಿ, KPS ಆಗಲಿ, ಜೊತೆಗೆ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಸರ್ವಿಸಸ್ ಆಗಲಿ ಇವಾಗ ಪ್ರಿಪೇರ್ ಮಾಡಬೇಕು ಅಂದರೆ ಚಂದ್ರ ಲೇಔಟಲ್ಲಿ ಎಲ್ಲ ಸಿಗುತ್ತೆ. ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಹೊರಗಡೆಯಿಂದ ಬರೋರು ಉಳ್ಕೊಳ್ಳೋಕ್ಕೆ PGಗಳಿದೆ, ಎಲ್ಲ ಥರ ಊಟ ಸಿಗುತ್ತೆ. ಚಂದ್ರ ಲೇಔಟಲ್ಲಿ ಇದು ಸಿಗಲ್ಲ ಅನ್ನೋ ಮಾತೇ ಇಲ್ಲ, ಪ್ರತಿಯೊಂದು ಸಿಗುತ್ತೆ. ಸೊ ಮುಖ್ಯವಾಗಿ ಸ್ಟೂಡೆಂಟ್ಸಿಗೆ ಬೇಕಾಗೋದು ಒಳ್ಳೆ ಕೋಚಿಂಗ್ ಅಕಾಡೆಮಿಗಿಂತ ಹೆಚ್ಚು ಒಂದು ಒಳ್ಳೆ ವಾತಾವರಣ ಇರಬೇಕು. ಆ ವಾತಾವರಣ ಇವಾಗ ಚಂದ್ರ ಲೇಔಟಲ್ಲೇ ಇದೆ. ಸೊ ಈ 5 ವರ್ಷದಲ್ಲಿ ನೋಡ್ತಾ ಬಂದಾಗ ನಮ್ಗೇನು ಅನಿಸ್ತು ಏನಂದರೆ, ತುಂಬ ಜನಕ್ಕೆ ಬೆಂಗಳೂರಿಗೆ ಬರೋಕ್ಕೆ ಕಷ್ಟ. ಕರ್ನಾಟಕದಿಂದ ಹಲವಾರು ಜನ ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರ್ತಾರೆ. ಕೆಲವ್ರಿಗೆ ಇಲ್ಲಿ ಬೆಂಗಳೂರಲ್ಲಿ ಉಳ್ಕೊಳ್ಳೋದೇ ಕಷ್ಟ. ಆಮೇಲೆ ಈಗ ತಾನೇ ನೋಡಿದ್ರಿ, ಈ ಥರ ಡೆವಲಪ್ಮೆಂಟ್ ಆದಮೇಲೆ ಫಿನಾನ್ಷಿಯಲಿನೂ ತುಂಬ ಕಷ್ಟ ಆಗುತ್ತೆ. ಸೊ ಈ ಕಾರಣಕ್ಕೋಸ್ಕರ ನಮ್ಮ ಮುಂದಿನ ಹೆಜ್ಜೆ ಏನಂದರೆ, ಅಕಾಡೆಮಿನ ನೆಕ್ಸ್ಟ್ ನಾವು ಮೈಸೂರು ಹಾಗೂ ಧಾರವಾಡಲ್ಲಿ ಶುರು ಮಾಡ್ತಿದ್ದೀವಿ. ಸೊ ಇವತ್ತು ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಈ 2 ಲೊಕೇಶನ್ ಏನಕ್ಕೆ ಅಂದರೆ, ಮೇನ್ ಎಜುಕೇಷನಲ್ ಹಬ್ ಆಗ್ತಿರೋ ಮೈಸೂರು ಮತ್ತು ಧಾರವಾಡ, ಮಿಕ್ಕಿದ ಎಲ್ಲ ಡಿಸ್ಟ್ರಿಕ್ಗೂ ಹತ್ತಿರ ಆಗುತ್ತೆ. ಪ್ಲಸ್ ಕಾಸ್ಟ್ ಆಫ್ ಲಿವಿಂಗು ತುಂಬ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ನೆಕ್ಸ್ಟು ಮೈಸೂರು ಮತ್ತು ಧಾರವಾಡಲ್ಲಿ ಅಕಾಡೆಮಿನ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೆ ಈಗ 5 ವರ್ಷ ಆಗಿದೆ. 5 ವರ್ಷದಲ್ಲಿ UPSC ನೋಡಿದ್ರೆ, UPSCಯಲ್ಲಿ ನಮಗೆ ಒಟ್ಟು ಟೋಟ್ಲಿ 70+ ಸ್ಟೂಡೆಂಟ್ಸ್ ಈಗ IAS ಅಂದರೆ UPSC ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದಾರೆ ಅಕಾಡೆಮಿಯಿಂದ. KPSC ಎಕ್ಸಾಮ್ಸಲ್ಲಿ ಒಟ್ಟು 150ಕ್ಕಿಂತ ಹೆಚ್ಚು ಜನ KPSC ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದಾರೆ. ಜೊತೆಗೆ ನೋಡಿದ್ರೆ ಮಿಕ್ಕಿದ ಎಲ್ಲ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲ ಸೇರಿದ್ರೆ ಒಟ್ಟು 500ಕ್ಕೂ ಹೆಚ್ಚು ಜನ ಇವತ್ತು ಬೇರೆ ಬೇರೆ ಗೌರ್ಮೆಂಟ್ ಹುದ್ದೆಗಳಲ್ಲಿ ಇದ್ದಾರೆ.
ಅಂದರೆ ಇಷ್ಟೆಲ್ಲ ಆಗಿದೆ ಅಂದರೆ ಇಷ್ಟೆಲ್ಲ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಿದ್ದಾರೆ, ಇಷ್ಟೆಲ್ಲ ರ್ಯಾಂಕ್ಸ್ ಬಂದಿದೆ ಅಂದರೆ ಇದನ್ನು ನಾವು ಮಾಡಿದ್ದೀವಿ ಅಂತ ನಾನು ಹೇಳಲ್ಲ. ಇಷ್ಟು ಜನರ ದಾರಿಯಲ್ಲಿ ಅವ್ರ ಲೈಫಲ್ಲಿ ಅವ್ರದ್ದೊಂದು ಗೋಲಲ್ಲಿ ನಾವು ಜೊತೆಗಿದ್ವಿ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕೆಲ್ಲ ಮೇನ್ಲಿ ಕಾರಣರಾಗಿದವರು ನಮ್ಮ ಟೀಮ್ ಮೆಂಬರ್ಸ್ ಆಗಿರಲಿ, ಸುಮಾರು ಜನ ಆಫೀಸರ್ಸ್ ಬರ್ತಿದ್ರು, ಸುಮಾರು ಜನ ಮೆಂಟರ್ಸ್ ಇದ್ದಾರೆ. ಎಸ್ಪೆಷಲಿ ಶ್ರೀನಿವಾಸನ್ ಸರ್ ಅಂತೂ ಮೊದಲನೇ ದಿವಸದಿಂದ ನಮ್ಮ ಜೊತೆಗಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಡಿಸಿಷನಲ್ಲೂ ಅವ್ರು ನಮಗೆ ಸಹಾಯ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಟೈಮ್ ಇದ್ದಾಗ ಸ್ಟೂಡೆಂಟ್ಸ್ಗೆ ಬಂದು ಅವರು ಮೆಂಟ್ರಿಂಗ್ ಮಾಡ್ತಾರೆ. SV ರಂಗನಾಥ್ ಸರ್ ಕೂಡ ಪ್ರತಿಯೊಂದು ಸತಿ ಇಂಟರ್ವ್ಯೂಗೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಿದ್ದಾಗ ಅವ್ರಿಗೆಲ್ಲ ಬಂದು ಗೈಡ್ ಮಾಡ್ತಾರೆ. ವಿಠಲ್ ಮೂರ್ತಿ ಸರ್ ಸಹ ಯಾವಾಗ ಹೇಳಿದ್ರು ಸರಿ ನಾನು ಬಂದು ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತೀನಿ ಅಂತ ಯಾವಾಗಲೂ ಹೇಳ್ತಾರೆ. ಸೊ ಮೇನ್ಲಿ ಇಷ್ಟೆಲ್ಲ ಕಾರಣ ಆಗ್ತಿರೋದೇ ನಮ್ಮ ಮೇನ್ ಈ ಟೀಮ್ ಮೆಂಬರ್ಸಿಂದ ಪ್ಲಸ್ ನಮ್ಮೆಲ್ಲ ಆಫೀಸರ್ಸಿಂದ. ಮೇನ್ ಇವತ್ತು ಸುಮಾರು ಜನ ಅಚೀವರ್ಸ್ ಇಲ್ಲಿದ್ದೀರಾ, ತುಂಬ ಜನ ಇಲ್ಲಿ ಕೂತಿದ್ದೀರಾ. ಸುಮಾರು ಜನ ಫಸ್ಟ್ ಬ್ಯಾಚಲ್ಲಿ ಆದವರು ಇವತ್ತು ಆಫೀಸರ್ಸ್ ಆಗಿ ಕ್ಲಿಯರ್ ಮಾಡಿ ನಮಗೆ ಆಫೀಸರ್ಸ್ ಆಗಿ ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಒನ್ ಆಫ್ ದ ಮೇನ್ ಸ್ಟೂಡೆಂಟ್ಸ್ ಇಲ್ಲಿ ಆ್ಯಕ್ಚುಲಿ ಸ್ಟೇಜ್ ಮೇಲೆ ಇದ್ರು, ಮೇಘನಾ ಅಂತ. ಮೇಘನಾ ಪ್ಲೀಸ್ ಇಲ್ಲಿ ಸ್ಟೇಜ್ ಮೇಲೆ ಬರ್ತೀರಾ? ಇವರು ಮೇಘನಾ ಅಂತ. ಸುಮಾರು ಜನಕ್ಕೆ ಗೊತ್ತಿದೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಮೇಘನಾ ಶಿ ಈಸ್ ಆ್ಯಕ್ಚುಲಿ ವಿಜುವಲಿ ಚಾಲೆಂಜ್ಡ್, ಬಟ್ ಅವ್ರ ಚಾಲೆಂಜ್ ಏನಿದ್ರು ನಮಗೆ ಚಾಲೆಂಜ್ ಅನಿಸ್ತು ಹೊರತು ಮೇಘನಂಗೆ ಯಾವತ್ತೂ ಅದು ಚಾಲೆಂಜ್ ಆಗಿ ಅನಿಸ್ಲೇ ಇಲ್ಲ. ಇವತ್ತು ಮೇಘನಾ ಶಿ ಈಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್ ಟು ಸೋ ಮೆನಿ ಸ್ಟೂಡೆಂಟ್ಸ್, ಟು ಸೋ ಮೆನಿ ಯಂಗ್ ಆಸ್ಪಿರೆಂಟ್ಸ್. ಮೇಘನಾ ಒಂದ್ಸಾರಿ KPSC ಕ್ಲಿಯರ್ ಮಾಡಿದ್ದಾರೆ ಮೊದಲನೇ ಅಟೆಂಪ್ಟಲ್ಲೇ, ಪ್ಲಸ್ 2 ಬಾರಿ UPSC ಎಕ್ಸಾಮ್ನು ಕ್ಲಿಯರ್ ಮಾಡಿದ್ದಾರೆ. ಮೇಘನಾ ಇಸ್ ಆ್ಯಕ್ಚುಲಿ ನಮ್ಮದು ಫಸ್ಟ್ ಬ್ಯಾಚಿಗೆ ಬಂದಿರೋ ಸ್ಟೂಡೆಂಟ್. ಸೊ ಮೇಘನಾ, ಥ್ಯಾಂಕ್ ಯು ಸೋ ಮಚ್. ವೆರಿ ಬಿಗ್ ಇನ್ಸ್ಪಿರೇಷನ್ ಟು ಅ ಲಾಟ್ ಆಫ್ ಪೀಪಲ್. ಥ್ಯಾಂಕ್ ಯು ಮೇಘನಾ. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಅಂದ್ಕೊಂಡ್ವಿ, ತುಂಬ ಜನಕ್ಕೆ ಅಕಾಡೆಮಿಗೆ ಬರೋಕ್ಕಾಗಲ್ಲ, ಎಲ್ರಿಗೂ ಹೇಗೆ ರೀಚ್ ಮಾಡ್ಬೋದು, ಯಾವ ಆಪರ್ಚುನಿಟಿ ಇದೆ, ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗಬೇಕು ಅಂತ ನೆಕ್ಸ್ಟ್ ಇವಾಗ ಡಿಜಿಟಲ್ ಆಗ್ತಿದೆ, ಎಲ್ಲರ ಹತ್ರ ಫೋನ್ಸ್ ಇದೆ, ಎಲ್ಲರ ಹತ್ರ ಇಂಟರ್ನೆಟ್ ಇದೆ, ಹೈ ಸ್ಪೀಡ್ ಇಂಟರ್ನೆಟ್ ಸಿಗುತ್ತೆ. ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಡಾಕ್ಟರ್ ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ನ ಲಾಸ್ಟ್ ಇಯರ್ ಶುರು ಮಾಡಿದ್ವಿ. ಇದನ್ನು ನಮ್ಮ ಚಿಕ್ಕಪ್ಪ ಲಾಂಚ್ ಮಾಡಿಕೊಟ್ರು. 1 ವರ್ಷ ಆಗಿದೆ. ಇನ್ಫ್ಯಾಕ್ಟ್ ನಮ್ಮ ಬೊಮ್ಮಾಯಿ ಸರೇ ಲಾಸ್ಟ್ ಇಯರ್ ಇದನ್ನು ಲಾಂಚ್ ಮಾಡಿದ್ದು. 1 ವರ್ಷ ಆಗಿದೆ. 1 ವರ್ಷದಲ್ಲಿ ಸಾಕಷ್ಟು ಜನಕ್ಕೆ ರೀಚ್ ಆಗಿದೆ. ತುಂಬ ಜನ ಇವತ್ತು ಅವ್ರ ಫೋನ್ ಮುಖಾಂತರನೇ ಲರ್ನಿಂಗ್ ಮಾಡ್ತಿದ್ದಾರೆ. ಇದು ಬರೀ UPSC ಅಂತ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಇರೋ ಹಲವಾರು ಗೌರ್ಮೆಂಟ್ ಎಕ್ಸಾಮ್ಸ್ ಕೂಡ ಅವ್ರು ಇರೋ ಜಾಗದಲ್ಲೇ ಕಲಿಬೋದು. ಇದನ್ನು ಲಾಸ್ಟ್ ಇಯರ್ ಶುರು ಮಾಡಿದ್ವಿ. ಸೊ ಬೊಮ್ಮಾಯಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಈ ಒಂದು ದಾರಿಯಿಂದ ತುಂಬ ಜನ ಸ್ಟೂಡೆಂಟ್ಸ್ ಇವತ್ತು ಅನುಕೂಲ ಪಡ್ತಿದ್ದಾರೆ. ಜೊತೆಗೆ ಬೊಮ್ಮಾಯಿ ಸರ್ಗೆ ಇನ್ನು 2 ವಿಷಯಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಮೊದಲನೇದಾಗಿ ಕನ್ನಡವನ್ನು ಕಡ್ಡಾಯವಾಗಿ ಉಪಯೋಗಿಸ್ಬೇಕು ಅಂತ ಸರ್ ರೀಸೆಂಟಾಗಿ ಹೇಳಿದ್ದಾರೆ. ಇದಕ್ಕಂತೂ ನಮ್ಮ ಎಲ್ಲರ ಸಪೋರ್ಟ್ ಯಾವಾಗಲೂ ಇರುತ್ತೆ ಸರ್. ಎಸ್ಪೆಷಲಿ ಇನ್ನೊಂದು ವಿಷಯ ಅಂದರೆ, ಇವತ್ತು ಈ ಕಾರ್ಯಕ್ರಮ ಆಗ್ತಿರೋ ಮುಖ್ಯ ಕಾರಣನೇ ಸರ್ ಮತ್ತು ಗೌರ್ಮೆಂಟ್ ಅಂತ ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ವರ್ಷ KPSC ಎಕ್ಸಾಮ್ ಎಷ್ಟು ನೀಟಾಗಿ ಆಗಿದೆ, ಎಷ್ಟು ಬೇಗ ರಿಸಲ್ಟ್ ಬಂದಿದೆ ಅಂದು ಇಷ್ಟು ವರ್ಷ ಯಾವತ್ತೂ ಆಗಿಲ್ಲ. ಸೊ ಎಲ್ಲ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಸ್ಟೂಡೆಂಟ್ ಪರವಾಗಿ ನಾನು ನಿಮಗೆ ಹೃತ್ಪೂರ್ವವಾಗಿ ವಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ದು ಲೈಫ್ ಇದರಲ್ಲಿದೆ. ಪಾಪ ತುಂಬ ಜನ ಪ್ರತಿ ವರ್ಷಾನ್ಗಟ್ಲೆ ಓದ್ತಾರೆ. ಬಟ್ ಈ ವರ್ಷ ಆಗಿದ್ದ ಸ್ಪೀಡ್ ಎಲ್ರಿಗೂ ಖುಷಿ ತಂದಿದೆ. ಇನ್ಫ್ಯಾಕ್ಟ್ ಅವ್ರು ಎಲ್ಲರೂ ಪರವಾಗಿ ನಾನು ಹೇಳ್ಬೋದು, ಇದೇ ರೀತಿ ಪ್ರತಿಯೊಂದು ಗೌರ್ಮೆಂಟ್ ಸರ್ವಿಸ್ ಎಕ್ಸಾಮು ಇದೇ ರೀತಿ ಆಗಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ ಸರ್. ಟೋಟ್ಲಿ ಸಮ್ ಅಪ್ ಮಾಡಬೇಕಂದ್ರೆ, ಇವಾಗ ಕೋಚಿಂಗ್ ಜೊತೆಗೆ ನಾವು ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ ಅಂತ ನಡೆಸ್ತೀವಿ. ಪ್ರತಿ ವರ್ಷ ಸ್ಕಾಲರ್ಶಿಪ್ ನಡೆಯುತ್ತೆ. UPSC ಸ್ಕಾಲರ್ಶಿಪ್ ಅಂತ ನಮ್ಮ ಅಕಾಡೆಮಿಯಿಂದ ಇಲ್ಲಿಯವರೆಗೆ 1500 ಜನಕ್ಕಷ್ಟು ಫ್ರೀ ಕೋಚಿಂಗು ನಮ್ಮ ಅಕಾಡೆಮಿಯಿಂದ ನಾವು ಕೊಟ್ಟಿದ್ದೀವಿ. ಪ್ರತಿ ವರ್ಷ ಈ ಎಕ್ಸಾಮ್ನ ನಡೆಸ್ತೀವಿ.
ಜೊತೆಗೆ ನಮ್ಮ ಆ್ಯಪ್ ಕಡೆಯಿಂದನೂ ಲಾಸ್ಟ್ ಇಯರ್ ಶುರು ಮಾಡಿದ್ವಿ. ಸುಮಾರು 16,000 ಜನಕ್ಕಿಂತ ಹೆಚ್ಚು ಎಕ್ಸಾಮ್ನ ತೊಗೊಂಡ್ರು. ಅದರಲ್ಲೂ ತುಂಬ ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಇನ್ಫ್ಯಾಕ್ಟ್ ಅವ್ರಿಗೊಂದು ಗಿಫ್ಟ್ ಹ್ಯಾಂಪರ್ ಕೊಟ್ಟಿದ್ದೀವಿ ಆನ್ಲೈನ್ ಕ್ಲಾಸಸ್ಗೋಸ್ಕರ. ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬಂದಿದ್ದಾರೆ. ಎಲ್ಲರೂ ಇವತ್ತು ಅವ್ರವ್ರ ಜಾಗದಲ್ಲೇ ಇದ್ಕೊಂಡು ಇವತ್ತು ಓದ್ತಾ ಇದ್ದಾರೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾತ ಆಗಲಿ ನಮ್ಮ ಚಿಕ್ಕಪ್ಪ ಆಗಲಿ ಆ್ಯಕ್ಚುಲಿ ಹೆಚ್ಚಿಗೆ ಓದಿಲ್ಲ, ಅಂದರೆ ತುಂಬ ಕಮ್ಮಿ ಓದಿದ್ದು. ನಮ್ಮ ತಾತ 3ನೇ ಕ್ಲಾಸ್ ಅಷ್ಟೇ ಓದಿದ್ದು. ನಮ್ಮ ಚಿಕ್ಕಪ್ಪ ಮೇಜರ್ಲಿ ಅವರು ಚಿಕ್ಕ ವಯಸ್ಸಿಂದ ಶೂಟಿಂಗಲ್ಲಿ ಇದ್ರೋದ್ರಿಂದ ಮನೇಲೇ ಕೂತ್ಕೊಂಡು ಕಲ್ತರು. ಬಟ್ ಅವ್ರು ಎಷ್ಟೇ ಕಮ್ಮಿ ಓದಿರಲಿ, ಅವ್ರು ಯಾವತ್ತೂ ಹೇಳಿದ್ದು ಎಜುಕೇಷನ್ಗೋಸ್ಕರ ನಮ್ಮ ಕಡೆಯಿಂದ ನಮ್ಮ ಕೈಲಾದಷ್ಟು ನಾವು ಮಾಡೋಣ, ನಮ್ಮ ಕಡೆಯಿಂದ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಎಜುಕೇಷನ್ ಕೊಡೋಣ. ಸೊ ನಮ್ಮ ಉದ್ದೇಶ ಏನಿದ್ರು ಬರೀ ಕರ್ನಾಟಕದಲ್ಲ, ಭಾರತದಲ್ಲಿ ಎಷ್ಟು ಜನಕ್ಕಾಗುತ್ತೆ ಪ್ರತಿಯೊಬ್ರಿಗೂ ಆಪರ್ಚುನಿಟಿ ಸಿಗಬೇಕು. ಈಗ ಓದಕ್ಕೆ ಮನಸ್ಸಿರೋರು ಎಲ್ಲಿ ಬೇಕಿದ್ರು ಓದ್ತಾರೆ, ಬಟ್ ಅವ್ರಿಗೊಂದು ಒಳ್ಳೆ ಅವಕಾಶ ಸಿಗಬೇಕು. ಓದಬೇಕಂದ್ರೆ ಅವ್ರಿಗೊಂದು ಆಪರ್ಚುನಿಟಿ ಸಿಗಬೇಕು. ಇದಕ್ಕೋಸ್ಕರ ನಾವೆಲ್ಲರೂ ಸೇರಿ, ಅಂದರೆ ನಮ್ಮ ಒಬ್ಬರ ಕಡೆಯಿಂದ ಆಗಲ್ಲ, ನಾವೆಲ್ಲರೂ ಜೊತೆಗೆ ಸೇರಿದ್ರೆ ಎಲ್ರಿಗೂ ಎಜುಕೇಷನ್ನು ಸಿಗಬೇಕು ಅನ್ನೋದನ್ನು ನಮ್ದೆಲ್ಲರೂ ಕನಸು. ಸೊ ಎಲ್ಲರೂ ಜೊತೆಗೆ ಸೇರೋಣ, ಜೊತೆಗಿರೋಣ. ಈ ಒಂದು ಕನಸನ್ನ ಮುಂದೆ ನನಸಾಗಲಿ ಅಂತ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ನೂರಾರು ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ಅಧಿಕಾರಿಗಳನ್ನಾಗಿ ಮಾಡೋದು ತಮಾಷೆಯ ಮಾತಲ್ಲ. ನೀವು ನಿಜವಾಗ್ಲೂ ಯುವರಾಜ್ ಕುಮಾರ್ ಸರ್ ನಿಜವಾಗ್ಲೂ ಯುವ ಜನತೆಗೆ ಸ್ಫೂರ್ತಿ ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಗುರುವೇ ಪರಬ್ರಹ್ಮ ಸ್ವರೂಪ, ಗುರುವೇ ಚರಾಚರ ಚಿನ್ಮಯ ರೂಪ. ಈಗ ಗುರುಗಳಿಗೆ ಅಭಿನಂದನಾ ಸಮಾರಂಭ ನಡೆಸ್ಕೊಡೋದಕ್ಕೆ ನಾನು ಸನ್ಮಾನ್ಯ ಶ್ರೀ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರನ್ನು ವೇದಿಕೆ ಮೇಲೆ ಕರೀತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಮಕ್ಕಳು ಇವೆಲ್ಲ ಮಾಡೋದು ನೋಡಿದ್ರೆ ತಂದೆಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ತಂದೆ ಮಕ್ಕಳಾಗ್ಬಿಡ್ತಾರೆ, ಮಕ್ಕಳು ತಂದೆ ಆಗಿಬಿಡ್ತಾರಂತೆ. ಇವತ್ತು ಅದನ್ನು ಅನ್ನಿಸ್ತು ನನಗೆ. ಈಗ ಗುರುಗಳ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಯಾಕಂದರೆ ನಾವು ಎಷ್ಟೇ ಮುಂದಕ್ಕೆ ಹೋದರೂ ನಮ್ಮ ಹಿಂದೆ ಒಂದು ಶಕ್ತಿ ಬೇಕು. ನಾವು ಗುರಿ ಕಟ್ಕೊಂಡ್ಬಿಡ್ತೀವಿ ಅಲ್ಲಿ ತಲುಪಬೇಕು ಅಂತ, ಅದನ್ನು ಮುಟ್ಸೋಕ್ಕೆ ಒಂದು ಶಕ್ತಿ ಬೇಕು, ಅದೇ ಗುರುಗಳು. ನಮ್ಮ ಗುರಿನ ಸಾಧಿಸೋಕ್ಕೆ ಗುರು ಯಾವಾಗಲೂ ಹಿಂದೆ ಇರಬೇಕು. ಅಂಥವರಿಂದನೇ ಅಕಾಡೆಮಿ ನಡೀತಾ ಇರೋದು, ನಮ್ಮಿಂದ ಅಲ್ಲ. ಅವರು ನಿಜವಾದ ಸ್ಫೂರ್ತಿ, ಆಮೇಲೆ ಅವ್ರು ಕಟ್ತಾ ಇದ್ದಾರೆ. ಇದು ನಾನು ಯಾರಿಗೂ ಉಪದೇಶ ಮಾಡ್ತಿಲ್ಲ, ತಿಳಿಸ್ತಾ ಇಲ್ಲ. ನಾನು ನಿಮಗೆ ನಮ್ಮ ತಂದೆ ಹೇಳಿದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೆ. ಆ ಥರ ಗುರು ಎಷ್ಟು ಮುಖ್ಯ ಆಗ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ಮುಖ್ಯ ಆಗ್ತಾರೆ. ಬಟ್ ಆ ಗುರುಗೆ ಏನು ಸಂತೋಷ ಅಂದರೆ, ಯಾವತ್ತೋ ನೀವೆಲ್ಲ ಆಫೀಸರ್ ಆಗಿ ಒಂದಿನ ಬಂದು ಅವ್ರಿಗೆ ಹೇಳ್ತಿರಲ್ಲ, ನಾನು ನಿಮ್ಮ ಹತ್ರ ಓದಿದ್ದೆ, ಆಫೀಸರ್ ಆಗಿದೆ, ಅವ್ರು ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಅದರಷ್ಟು ಸಂತೋಷ ಯಾವತ್ತೂ ಇಲ್ಲ. ಅವ್ರು ಮಾತ್ರ ಅಲ್ಲೇ ಇರ್ತಾರೆ, ಪಾಠ ಹೇಳ್ಕೊಡ್ತಾ ಇರ್ತಾರೆ, ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ನಿಜವಾದ ತಂದೆ ತಾಯಿ ಇವ್ರು ಆಗ್ತಾರೆ. ಇನ್ನು ಇವತ್ತು ತುಂಬ ಜನ ಕ್ಲಿಯರ್ ಮಾಡಿ ಇಲ್ಲಿ ಬಂದಿದ್ದೀರಾ, ಆಫೀಸರ್ಸ್ ಆಗಿದ್ದೀರಾ. ನಿಮ್ಮ ಹತ್ರ ಒಂದೇ ಒಂದು ವಿಷಯನ ಹಂಚ್ಕೋಬೇಕು ಅಂತ ನಾನು ಖಂಡಿತವಾಗಿ ನಿಮಗೆ ತಿಳುವಳಿಕೆ ಹೇಳ್ತಾ ಇಲ್ಲ, ಕೆಲವು ವಿಷಯನ ತಿಳಿಸ್ತಾ ಇದ್ದೇನೆ. ನಿಮ್ಮ ಹತ್ರ ಸಾವಿರಾರು ಫೈಲ್ಸ್ ಬರುತ್ತೆ ನಿಮ್ಮ ಆಫೀಸ್ಗೆ. ನೋಡಿ, ಸಾಮಾನ್ಯವಾಗಿ ಒಬ್ಬ ಡಾಕ್ಟ್ರನ್ನ ಮೀಟ್ ಮಾಡಬೇಕು, ಒಂದು ಚಿಕ್ಕ ರೋಗ ಬಂದರೆ ಸಾಕು ನಾವು ಹೋಗಿ ಮೀಟ್ ಮಾಡಿಬಿಡ್ತೀವಿ. ಒಬ್ಬ ಲಾಯರ್ನ ಮೀಟ್ ಮಾಡಬೇಕಂದ್ರೆ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಸಾಕು ಹೋಗಿ ಲಾಯರ್ನ ಮೀಟ್ ಮಾಡ್ತೀವಿ. ಆದರೆ ಒಬ್ಬ ಅಧಿಕಾರಿನ ಹೇಗೆ ಮೀಟ್ ಮಾಡಬೇಕಂದ್ರೆ ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ. ಸೊ ಅಂದರೆ ನಾವು ಇವ್ರ ಹತ್ರ ಜನಗಳ ಹತ್ರ ತುಂಬ ಹತ್ತಿರ ಆಗಬೇಕು ಅಂತ, ಅಂದರೆ ಅಧಿಕಾರಿ ಈಜಾಗಿ ಹೋಗಿ ನೋಡ್ಬೋದು ಅಂತ ಬಂದ್ರೇ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ. ಈಗ ನಿಮ್ಗಳ ಹತ್ರ ತುಂಬ ಫೈಲ್ಗಳು ಬರುತ್ತೆ. ಆ ಫೈಲ್ನ ಒಂಚೂರು ತಲೆ ಹತ್ರ ಇಟ್ಕೊಂಡು ಅಲ್ಲಾಡಿಸ್ತಾರೆ, ಆ FI ಎಲ್ಲಿ ಫೈಲಲ್ಲಿ LIFE ಲೈಫ್ ಇದೆ ಅಲ್ಲಿ, ನಿಮಗೆ ಅದು ಫೈಲ್ ಆಗುತ್ತೆ, ಬರೋರಿಗೆ ಅದು ಲೈಫ್ ಆಗುತ್ತೆ. ಅವ್ರ ಲೈಫ್ನ ನೀವು ಕಟ್ಕೊಟ್ಬಿಟ್ರೆ ಅವ್ರ ಲೈಫ್ ಲಾಂಗ್ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಇರ್ತಾರೆ, ನಿಮ್ಗೆ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ, ನಿಮಗೆ ಪ್ರಕೃತಿ ಒಳ್ಳೇದು ಮಾಡ್ತಾನೆ ಇರುತ್ತೆ. ಇವತ್ತು ಅಂಥ ಒಂದು ವೇದಿಕೆಗೆ ಟೀಚರ್ಸ್ನೆಲ್ಲ ಮೇಲ್ಗಡೆ ಕರೆದು, ಅಂದರೆ ನೀವೆಲ್ಲ ಸರಸ್ವತಿ ಪುತ್ರರು,
ನಿಮ್ಮಿಂದ ತುಂಬ ಜನ ಮಕ್ಕಳು ಮುಂದಕ್ಕೆ ಹೋಗ್ತಾ ಇದೆ. ನೀವು ಬಂದು ನಿಮಗೆ ನಾವು ಸನ್ಮಾನ ಮಾಡಿದ್ರೆ ಅದು ನನ್ನ ಭಾಗ್ಯ ಅನ್ಕೋತೀನಿ. ಬನ್ನಿ, ನೀವು ಕಟ್ಟಿರೋ ಸಂಸ್ಥೆಯಿಂದ ನೀವು ಮೇಲೆ ಬಂದು ಸನ್ಮಾನ ಮಾಡಿಸ್ಕೊಳ್ಳಿ. ಬನ್ನಿ, ದಯವಿಟ್ಟು ಬನ್ನಿ. ಹೆಸರು ಓದ್ತಾರೆ, ಬನ್ನಿ. ನಂಜುಂಡೇಗೌಡ ಸರ್, ಮೇಘನಾ ಮ್ಯಾಮ್, ಅಭಿಷೇಕ್ ಹೆಗಡೆ ಸರ್, ಶಶಾಂಕ್ ಸರ್, ಅಬ್ದುಲ್ ರಾಬ್, ಬಸವರಾಜ್ ರೋಣತ್ ಸರ್, ಕಿರಣ್ ಸರ್, ಕೃಷ್ಣಮೂರ್ತಿ ಸರ್, ಸರಿತಾ ಮ್ಯಾಮ್, ಕೃಷ್ಣಮೂರ್ತಿ ಸರ್, ಸರಿತಾ ಮ್ಯಾಮ್, ಇವರೆಲ್ಲರನ್ನೂ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ರವಿಕಾಂತ್ ಸರ್, ಸುಷ್ಮಿತಾ ಮ್ಯಾಮ್, ವಿಲಾಸ್ ರಾಥೋಡ್ ಸರ್, ವಿಶ್ವನಾಥ್ ಸರ್, ಎಲ್ಲರನ್ನೂ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ರಾಜ್ಕುಮಾರ್ ಅಕಾಡೆಮಿ ಟೀಮ್ ಮೆಂಬರ್ಸ್ ಎಲ್ಲಿದ್ದರೂ ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ಕೋರಿಕೊಳ್ಳುತ್ತೇನೆ. ರಾಜ್ಕುಮಾರ್ ಅಕಾಡೆಮಿ ಟೀಮ್ ಮೆಂಬರ್ಸ್. ಡಾಕ್ಟರ್ ದೀಪ್ತಿ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೋರಿಕೊಳ್ಳುತ್ತೇನೆ. ನಂದಿನಿ ಮ್ಯಾಮ್ನ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಸುನಿಲ್ ಕುಮಾರ್ ಸರ್ನ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಟೀಮ್ ಮೆಂಬರ್ಸ್ ವೇದಿಕೆಗೆ ಬರಬೇಕಾಗಿ ಕೋರಿಕೊಳ್ಳುತ್ತೇನೆ.
ಧನ್ಯವಾದಗಳು. ದಿನಕರ್ ಡಿವೈಎಸ್ಪಿ ಅವರನ್ನು ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ನಿಮ್ಮ ಜೊತೆ ಒಂದು ಮಾತನ್ನ ಹಂಚ್ಕೋಬೇಕು. ಅಕಾಡೆಮಿಯ ಏಳಿಗೆಯ ಜೊತೆಗೆ ನನ್ನ ಏಳಿಗೆಯೂ ಕೂಡ ಆಗಿದೆ. ಸರ್ ಆಗಲೇ ಪರಿಚಯ ಮಾಡಿದ ಹಾಗೆ ನಾನು ಅಕಾಡೆಮಿಗೆ ವಿದ್ಯಾರ್ಥಿನಿಯಾಗಿ ಸೇರ್ಪಡೆಯಾಗಿದ್ದು. ಐ ವಾಸ್ ಅ ಸ್ಟೂಡೆಂಟ್. ಅದಾದ ನಂತರ ಸೆಕೆಂಡ್ ಅಟೆಂಪ್ಟ್ಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೆ. ಸೊ ಐ ವಾಸ್ ದೇರ್ ಎಂಪ್ಲಾಯಿ. ಅದಾದ ನಂತರ KPSC UPSC ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದೆ. ನಂತರ ಮೆಂಟರ್ ಆಗಿ ಈಗ ಬಹಳಷ್ಟು ಅಭ್ಯರ್ಥಿಗಳಿಗೆ ಮಾಕ್ ಇಂಟರ್ವ್ಯೂ ಕೂಡ ಪ್ಯಾನಲಿಸ್ಟ್ ಆಗಿ ತಗೊಳ್ಳುವಂಥ ಅವಕಾಶ ಸಿಕ್ತು. ಹಾಗಾಗಿ ಈ ಎಲ್ಲ ಅವಕಾಶಕ್ಕಾಗಿ ನಾನು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. Now we have with us Dr. Srinivasan sir, who is a very senior IAS officer who served as former Defense Secretary, Government of India. Sir is a all-time go-to guide, mentor, everything to Dr. Rajkumar Academy, who is my personal mentor as well. Sir, over to you. I request you to share your words of wisdom with our achievers. Honorable Chief Minister, my friend Mr. Ranganath, Manjunath Prasad, and very charming Vittal Murthy, I am very happy to share the days today on this happy occasion. I cannot but go back the memory lane of my association with Dr. Rajkumar. We come from the same Hubli, old Mysore state, Shamrajnagar, Udnahalli and Doddagajanu. And we had a special bondage between us, Dr. Rajkumar and I. I was Commissioner of Goa from 1969 to 74, when most of the filmmakers from all over the world used to come craving for at least 1 or 2 shots from Goa. Dhanapaula was the very famous spot there. And my bungalow was just behind the Raj Bhavan, a spacious one. I was very, very, very lucky that Rajkumar preferred to stay with me whenever he came for shooting. I have done some research, and I don't find anywhere in the world who is a singer par excellence and also a ennobling and empowering actor like Dr. Rajkumar. You will never get. When God created Dr. Rajkumar, he had some very little special something in abundance in Rajkumar, that he was far above any other humankind who was his contemporary. His presence was ennobling, and he always used to share with me. He was a spiritual person, which I came to know because of my frequent stay with me. He used to say always, Atma Shuddhi Irbeku. Atma Shuddhiye Atma Shakti. Atma Shaktiye Jivana Shakti. I appeal to all of you to strictly follow this Rajkumar's dictum for good life, and you will succeed in life. He was a very great person, and he encouraged his colleagues
And whoever sought any help from him, he was very free to give them. And we are talking about women empowerment today. Great, my friend Dr. Rajkumar encouraged Parvatamma Rajkumar to be on her own. And she produced more than 20 very successful films. She never attended any Harvard or Bangalore business schools or anything like that. All from field she learned. What her husband was doing, she was a devoted wife. She was a very legendary devoted mother. I know I used to visit their house when they were in Chennai. And when Raghavendra and Shiva and Puneet used to go schoolboys. And she used to tell, mind your business, you go. What are you doing here? You go and study and all that thing. Such a disciplinarian she was then. Very great lady, very inspiring lady. The other side of Parvatamma Rajkumar was, she started that Shakti Dhama in Mysore. I am a Mysorean. For people who do not have any support in his life, I won't say another, because God is always, when He has created you, He will take care of you. But she had some special affection for ladies particularly who were abandoned, who were single, who had no support. And each one of them were taught something like tailoring or something which they were ready to take training. And then they all earned something and they were put in that bag. Even today, Shiva Rajkumar and Geeta, they are managing very well, because I am a national coordinator for youth exchange under UNESCO. We get volunteers from all over the world, and I always had the pleasure of sending 2 or 3 to Shakti Dhama. They enjoyed working there, the atmosphere there, and the way in which those ladies were given new life for all these things. So I am so happy to be associated with Dr. Rajkumar. I am grateful to Raghavendra sir and Guru sir and Sri Devi and Shivanna for providing me this thing. I am very much missing Appu. He used to visit my house also. My wife and he used to share jokes and all that. A very genial personality. I am reminded about one of his interviews in one of the TV channels. A very efficient interviewer is Preeti Shanai. I admire her. She asked him, Appu, how are you able to pack so many things in your life? You are a good actor, you are a singer, you are a producer, you are a philanthropist, you are a public person, you never want to be dissociated with anybody who wants to meet you. How are you able to do all these things? Then he just kept mum for a few seconds, looked at the ceiling, and told Preeti, there is ample space for everything in life. Only you have to schedule it. Now I have got a big frame. I distribute that quotation of Appu to whomever I want. I have told the Guru Sir also to put it prominently in our academy also. There is ample space for everything in life. Only you have to schedule it. Let us not cheat ourselves by saying, I don't have time to do anything. That is cheating ourselves. When you say, I don't have time, means you are cheating. Time is there, you are unable to use it. Who is the fool? You are the fool, not the time. So you have to manage yourself. It's a big lesson. I told the director of the Indian Institute of Management, Bangalore also, to put this quotation prominently in their syllabus. What a beautiful management philosophy. So like that, I am very happy to be associated with a great family. I always enjoy talking to them in their presence. I love them, the dedicated work they are doing, and the sacrifices they are making. And I wish all of you who are joining this academy for anything, whether it is the KAS or this, devote yourself fully. Because nothing, these days competition is very cruel, beastly, inhuman. But you have to do it because your aspirations are there. Only hard work and systematic preparation and solving about 10 or 15 years questions papers will help you. I had set question papers for UPSC examination also.
2005 to 2008, I was also chairman of the selection committee. So I know what is happening there and all that thing, because I faced the interview in 1953-54. That was very ancient and nobody will remember what was the type of procedure they were adopting and all that. But today, they are very rational, they are very reasonable, and they encourage the candidates to become successful. They never dampen their enthusiasm even during interview. So take complete interest, no half-hearted preparation, fully devoted, 24-hour dedicated, you will succeed. Thank you so much for being patient. Thank you, Dr. Raghavendra. ಧನ್ಯವಾದಗಳು ಸರ್. ನಿಮ್ಮ ಅನುಭವ ಶ್ರೀಮಂತ ಮಾತುಗಳ ನುಡಿಮುತ್ತುಗಳ ಮೂಲಕ ನಮ್ಮ ಅಲ್ಪ ಅರಿವಿಗೆ ವಿವೇಕದ ರಸದೌತಣವನ್ನು ನೀಡಿದ್ದೀರಿ. ಧನ್ಯವಾದಗಳು. KPSC, UPSC ಈ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡೋದು ಅಂದರೆ ತಪಸ್ಸೇ ಸರಿ. ಇಂಥ ತಪಸ್ಸನ್ನ ಮಾಡಿ ಸಾಧನೆಯ ಶಿಖರವನ್ನ ಏರಿರುವ ನಿಮಗೆಲ್ಲರಿಗೂ ಈಗ ಅಭಿನಂದನಾ ಸಮಾರಂಭ. ಇದನ್ನ ನಡೆಸ್ಕೊಡೋದಕ್ಕೆ ಗುರುಪ್ರಸಾದ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು ಮೇಘನಾ ಮ್ಯಾಮ್. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಪರವಾಗಿ ಅಭಿನಂದನೆಗಳು. ಈ ಸಮಯ ಸಾಧಕರಿಗೆ ಸನ್ಮಾನ ಮಾಡುವಂಥ ಸಂದರ್ಭ. ಸಾಧಕರು ನಾವು ಹೆಸರನ್ನು ಕರೆದಂತೆ ಅವರ ಪೋಷಕರು ಅಥವಾ ಪ್ರೀತಿ ಪಾತ್ರರೊಂದಿಗೆ ವೇದಿಕೆ ಮೇಲೆ ಆಗಮನಿಸಿ ಸನ್ಮಾನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಸಾಧಕರಿಗೆ ಸನ್ಮಾನ ಮಾಡಬೇಕೆಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರನ್ನು ಮತ್ತು ಇತರ ಗಣ್ಯರನ್ನು ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ಅಭಿಜಿತ್ ಕೆ, ಇವರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅಭಿಜಿತ್ ಕೆ. ನಂತರ ಆದಿನಾಥ್ ಪಿ. Your names will be called in alphabetical order, so kindly be ready. Alphabetical order ನಲ್ಲಿ ನಿಮ್ಮ ಹೆಸರುಗಳನ್ನು ಕರೆಯಲಾಗುತ್ತೆ. ಹಾಗಾಗಿ ದಯವಿಟ್ಟು ತಯಾರಿ ಮಾಡಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ನಿಂತಿರಿ. ಕರೆದ ತಕ್ಷಣ ವೇದಿಕೆ ಮೇಲೆ ನೀವು ಬರಬಹುದು. ಆದಿನಾಥ್ ಪಿ, ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅಕ್ಷತಾ GM, ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅನೂಪ್ RM ಅವರು, ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅನೂಪ್ RM. ಮುಂದಿನ ಅಭ್ಯರ್ಥಿ ಅರವಿಂದ್ KM, ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅರವಿಂದ್ KM. ಅಶ್ವಿನಿ ಎಸ್, ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅಶ್ವಿನಿ ಎಸ್. ಸೂರ್ಯನಂತೆ ಬೆಳಗಬೇಕಾದರೆ ಸೂರ್ಯನಂತೆ ಉರಿಯಬೇಕು. ನೀವು ಪಟ್ಟಂತಹ ಎಲ್ಲ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿರುವಂತಹ ದಿನ ಇವತ್ತು. ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ಸಾಧಕರಿಗೆ ಜೋರಾದ ಚಪ್ಪಾಳೆಯನ್ನ ಕೊಡೋಣ. ಭವ್ಯ ಪಿ, ಇವರು ಕೂಡ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಭೀಮರಾಯ, ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಭೀಮರಾಯ. ಚೈತ್ರಾ ಕೆಎನ್, ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಚೈತ್ರಾ ಸೀನಪ್ಪ, ಇವರು ಲೇಬರ್ ಆಫೀಸರ್ ಆಗಿ ಆಯ್ಕೆಯಾಗಿದ್ದಾರೆ. ಚೈತ್ರಾ ಸೀನಪ್ಪ. ಚಲುರಾಜು ಆರ್, ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಚಲುರಾಜು ಆರ್. ಅರವಿಂದ್ ಎಸ್ ಆರ್, ಲೇಬರ್ ಆಫೀಸರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅರವಿಂದ್ ಎಸ್ ಆರ್.
ಅರವಿಂದ್ ಎಸ್.ಆರ್. ಚೈತ್ರಾ ಸೀನಪ್ಪ, ಇವರು ಲೇಬರ್ ಆಫೀಸರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಚೈತ್ರಾ ಸೀನಪ್ಪ. ಚಂದ್ರಶೇಖರ್ ಹೆಚ್ ಹೊಸಮನಿ. ಚಂದ್ರಶೇಖರ್ ಹೆಚ್ ಹೊಸಮನಿ, ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಚಂದ್ರಶೇಖರ್ ಹೆಚ್ ಹೊಸಮನಿ. ಆಗ್ಲೇ ಹೇಳ್ದಂಗೆ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ನಿಮ್ಮ ಹೆಸರುಗಳನ್ನ ಕರೆಯಲಾಗುತ್ತೆ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ತಯಾರಾಗಿರಿ. ಚೆನ್ನಪ್ಪ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಚಿಕ್ಕಪ್ಪ ನಾಯಕ್ ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಚಿಕ್ಕಪ್ಪ ನಾಯಕ್. ದೀಪಾ ಎಂ, ಇವರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ದೀಪಾ ಎಂ. ದೀಪಾ ಮಿಶಾಲೆ, ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ದೀಪಾ ಮಿಶಾಲೆ. ದೇವೇಂದ್ರಪ್ಪ, ಇವರು CTO ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ದೇವೇಂದ್ರಪ್ಪ. ದಿವ್ಯಾ ಕೆ ಶೆಟ್ಟಿ, ಇವರು DYSP ಎಕ್ಸೈಸ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ದಿವ್ಯಾ ಕೆ ಶೆಟ್ಟಿ. ದಿವ್ಯಾ ವಿ, ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ದಿವ್ಯಾ ವಿ. ಗಗನ ಸಿಂಧು, ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಗಗನ ಸಿಂಧು. ದಯವಿಟ್ಟು ಅಭ್ಯರ್ಥಿಗಳು ಹಾಗೂ ಅವರ ಪೋಷಕರು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಗಗನ ಸಿಂಧು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಬಹುಶಃ ನಿಮ್ಮ ಕುಟುಂಬದವರ ನೆರವು, ಪ್ರೋತ್ಸಾಹ, ಸಹಾಯ ಇಲ್ಲದೆ ಇದ್ದಿದ್ರೆ ಈ ಸಾಧನೆ ಸಾಧ್ಯ ಆಗ್ತಾ ಇರಲಿಲ್ಲ. ಕುಟುಂಬದವರ ಕಣ್ಣಿನಲ್ಲಿ ನಿಮ್ಮ ಬಗೆಗಿನ ಹೆಮ್ಮೆಯ ಆನಂದ ಪ್ರಜ್ವಲಿಸ್ತಾ ಇದೆ. ಎಲ್ಲ ಕುಟುಂಬದವರಿಗೆ ಜೋರಾದ ಚಪ್ಪಾಳೆ ಬರಬೇಕು ಒಂದ್ಸರಿ. ಗಗನ ಸಿಂಧು. ಗಾಯತ್ರಿ ಜಿ ಎಸ್, ಗೀತಾ ಪಾಟೀಲ್, ಇವರು DYSP ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಗೀತಾ ಪಾಟೀಲ್. ಹರ್ಷರಾಜ್ ಬಿ, ಇವರು DYSP ಎಕ್ಸೈಸ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಹರ್ಷರಾಜ್ ಬಿ. ಹೇಮಾ ಪಿ, ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಹೇಮಾ ಪಿ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಹೇಮಾ ಪಿ. ಸಾಧಕರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಕರೆದ ತಕ್ಷಣ ನೀವು ವೇದಿಕೆ ಮೇಲೆ ಬರಬಹುದು. ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಕಾರ್ಯಕ್ರಮವೊಂದಕ್ಕೆ ತೆರಳಬೇಕಾಗಿದೆ. ನೀವೆಷ್ಟು ಬೇಗ ವೇದಿಕೆ ಹತ್ತಿರಕ್ಕೆ ಬರ್ತೀರಾ ಅಷ್ಟು ಬೇಗ ನಿಮಗೆ ಅಭಿನಂದನಾ ಸಮಾರಂಭ. ಹೇಮಾ ಪಿ, ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್. ಜುಗಲ ಮಂಜುನಾಯಕ, ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಜುಗಲ ಮಂಜುನಾಯಕ. ಕಾವ್ಯ ಯು ಎಸ್,
ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಕಾವ್ಯ US. ಕಾವ್ಯಶ್ರೀ ಹೆಚ್ ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಕಾವ್ಯಶ್ರೀ ಹೆಚ್. ಕೀರ್ತಿ ಕುಮಾರ್ DYSP ಎಕ್ಸೈಸ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಕೀರ್ತಿ ಕುಮಾರ್. ಕಿರಣ್ ಸಿ ದೊಡ್ಮನಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟ್. ಕಿರಣ್ ಸಿ ದೊಡ್ಮನಿ. ಕುಮುದಾ TS ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್. ಮಹೇಶ್ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಮಹೇಶ್ ಪಾಟೀಲ್ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಮಹೇಶ್ ಪಾಟೀಲ್. ಮಲ್ಲಿಕಾರ್ಜುನ್ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಮಲ್ಲಿಕಾರ್ಜುನ್ ಕೊಣ್ಣೂರ್ ಇವರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಮಂಜುನಾಥ್ ಕೊಣ್ಣೂರ್. ಮಾನಸ ಜಿಕೆ ಇವರು ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಮೆಹರುನಿಸಾ ಬೇಗಂ ಇವರ ಪೋಷಕರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೆಹರುನಿಸಾ ಬೇಗಂ ಇವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಮೆಹರುನಿಸಾ ಬೇಗಂ. ಮುರ್ತುಜಾ ಖಾದ್ರಿ ಇವರು DYSP ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಮುರ್ತುಜಾ ಖಾದ್ರಿ. ಮಾನಸ ಜಿಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್. ಮಾನಸ ಜಿಕೆ. ಮುರ್ತುಜಾ ಖಾದ್ರಿ ಇವರು DYSP ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಮುರ್ತುಜಾ ಖಾದ್ರಿ. ನಾಗೇಂದ್ರ ಕೋಲಶೆಟ್ಟಿ ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನಾಗೇಂದ್ರ ಕೋಲಶೆಟ್ಟಿ. ನಂದಿನಿ ಎಸ್ ಎ ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನಂದಿನಿ ಎಸ್ ಎ. ನಾರಾಯಣ್ ಪತ್ತರ್ ಇವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನಾರಾಯಣ್ ಪತ್ತರ್. ನವ್ಯಶ್ರೀ ಜೆ ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನವ್ಯಶ್ರೀ ಜೆ. ಸಾಧನೆಗೆ ಕೊನೆಯಿಲ್ಲ, ಸಾಧಕನಿಗೆ ಸಾವಿಲ್ಲ. ನಿಜವಾಗ್ಲೂ ಸಾಧನೆ ಅನ್ನುವಂಥದ್ದು ಸಾಧಕರನ್ನ ಸದಾ ಜೀವಂತವಾಗಿಡುತ್ತೆ, ನೆನಪುಗಳಲ್ಲಿ ಶ್ರೀಮಂತವಾಗಿಸುತ್ತೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ.
ನಾರಾಯಣ್ ಪತ್ತರ್. ನಾರಾಯಣ್ ಪತ್ತರ್ ಇವರು CTO ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನಾರಾಯಣ್ ಪತ್ತರ್. ನವ್ಯ ಶ್ರೀ ಜೆ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನವ್ಯ ಶ್ರೀ ಜೆ. ನೇತ್ರಾವತಿ ವಿಕೆ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನೇತ್ರಾವತಿ ವಿಕೆ. ನಿಖಿಲ್ MR ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನಿಖಿಲ್ MR. ನಿರ್ಮಲಾ BR ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನೂರುಲ್ಲಾ ಹುದಾ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನೂರುಲ್ ಹುದಾ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಪರುಷಪ್ಪ ಕುರುಬರ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಪವಿತ್ರ ಎಸ್ ಬಂದಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್. ಪವಿತ್ರ ಎಸ್. ಪೂರ್ಣಿಮಾ KR ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಪೂರ್ಣಿಮಾ KR. ಪೂರ್ಣಿಮಾ V ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಪೂರ್ಣಿಮಾ V. ಪ್ರವೀಣ್ ಶಿವಾನಂದ್ ಇವರು CTO ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಪ್ರವೀಣ್ ಶಿವಾನಂದ್. ಪ್ರದೀಪ್ ದೇವಗಿರಿ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಪ್ರದೀಪ್ ದೇವಗಿರಿ. ಪ್ರೀತಿ R ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ಸ್. ಪ್ರೀತಿ R. ಪ್ರೇರಣಾ P ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್. ಪ್ರೇರಣಾ P. ಪುಂಡಲೀಕ್ ಅವರು ಇವರು ಲೇಬರ್ ಆಫೀಸರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಪುಂಡಲೀಕ್ ಅವರು ಲೇಬರ್ ಆಫೀಸರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಪುಷ್ಪಲತಾ M ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಪುಷ್ಪಲತಾ M. ರಘು TN ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ರಘು TN. ರಾಹುಲ್ ಮೊಗಾಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ರಾಹುಲ್ ಮೊಗಾಲಿ. ರಾಮಚಂದ್ರಯ್ಯ TC ಇವರು ಲೇಬರ್ ಆಫೀಸರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ರಾಮಚಂದ್ರಯ್ಯ TC. ಇವರು ಲೇಬರ್ ಆಫೀಸರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ರಂಜಿತ್ KR ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ರಂಜಿತ್ KR ಹಾಗೂ ಅವ್ರ ಪೇರೆಂಟ್ಸ್ ವೇದಿಕೆಗೆ ಬರಬೇಕಾಗಿ ಕೋರಿಕೊಳ್ಳುತ್ತೇನೆ. ರಂಜಿತ್ ಎಸ್ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ರಂಜಿತ್ ಎಸ್. ರಶ್ಮಿ ಜಕಾತಿ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ರಶ್ಮಿ ಜಕಾತಿ. ರಶ್ಮಿ ವಿ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ರಶ್ಮಿ ವಿ. ಸಚಿನ್ ಹಳೆಮನಿ ಇವರು ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸಚಿನ್ ಹಳೆಮನಿ. ಸಂಜನಾ CS ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸಂಜನಾ CS. ಸಂತೋಷ್ ಮುಡುಗಿ ಇವರು DYSP ಎಕ್ಸೈಸ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸಂತೋಷ್ ಮುಡುಗಿ. ಸತ್ಯಮ್ಮ ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸತ್ಯಮ್ಮ. ಸವಿತಾ ಎಸ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸವಿತಾ ಎಸ್. ಶಾನೂರ್ ಇಮಾಮ್ ಸಾಬ್ ಜಾಮ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಹುದ್ದೆಗೆ ಶಾನೂರ್ ಇಮಾಮ್ ಸಾಬ್ ಜಾಮ್ದಾರ್.
ಶಾಂತಾ ಬಿ, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್. ಶಾಂತಾ ಬಿ. ಸಚಿನ್ ಹಳೆಮನಿ. ಶಾರದಮ್ಮ. ಶಾರದಮ್ಮ ಇವರು CTO ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಶಾರದಮ್ಮ. ಶಾರದಮ್ಮ ಇವರು CTO ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಶಶಿಕುಮಾರ್ BH ಇವರು ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಶಶಿಕುಮಾರ್ BH. ಶೀತಲ್ TS. ಶೀತಲ್ TS ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಶೀತಲ್ TS. ಶಿಲ್ಪಾ HR. ಶಿಲ್ಪಾ HR ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಶಿಲ್ಪಾ HR. ಶ್ರೀಧರ್ ಕನಕವಾಡಿ. ಶ್ರೀಧರ್ ಕನಕವಾಡಿ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಶ್ರೀಧರ್ R. ಶ್ರೀಧರ್ R ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಶ್ರೀಧರ್ R. ಶ್ವೇತಾ ಅಮರಾವತಿ. ಶ್ವೇತಾ ಅಮರಾವತಿ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಕೃತಿಕಾ ಲಕ್ಷ್ಮಿ. ಕೃತಿಕಾ ಲಕ್ಷ್ಮಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್. ಕೃತಿಕಾ ಲಕ್ಷ್ಮಿ. ಶ್ರೀಧರ್ R ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಶ್ರೀಧರ್ R. ಶ್ರೀಶೈಲ್ ಗುಡಾಮೆ. ಶ್ರೀಶೈಲ್ ಗುಡಾಮೆ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಶ್ರೀಶೈಲ್ ಗುಡಾಮೆ. ಶ್ವೇತಾ ಅಮರಾವತಿ. ಶ್ವೇತಾ ಅಮರಾವತಿ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಶ್ವೇತಾ BK. ಶ್ವೇತಾ BK ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸಿದ್ದಾರೂಢ್ ಬನ್ನಿಕೊಪ್ಪ. ಸಿದ್ದಾರೂಢ್ ಬನ್ನಿಕೊಪ್ಪ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸಿದ್ದಾರೂಢ್ ಬನ್ನಿಕೊಪ್ಪ. ಸೌಭಾಗ್ಯ ಅವರು ಸೌಭಾಗ್ಯ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್. ಸೌಭಾಗ್ಯ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್. ಸ್ಫೂರ್ತಿ ಸಕಾರಿ. ಸ್ಫೂರ್ತಿ ಸಕಾರಿ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್. ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್. ಸುಮಯ್ಯ CH. ಸುಮಯ್ಯ CH CTO ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಸುಮಯ್ಯ CH ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಸುನೀಲ್ SP. ಸುನೀಲ್ SP ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್. ಸುಪ್ರೀತಾ KS ತಹಶೀಲ್ದಾರ್. ಸುಪ್ರೀತಾ KS ತಹಶೀಲ್ದಾರ್. ಸೂರಜ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್. ಸೂರಜ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್. ಸುರೇಂದ್ರಾಚಾರ್ಯಸ್. ಸುರೇಂದ್ರಾಚಾರ್ಯಸ್ DYSP ಎಕ್ಸೈಸ್. ಸುರೇಂದ್ರಾಚಾರ್ಯಸ್. T. ವಿಜಯ್ ಕುಮಾರ್. T. ವಿಜಯ್ ಕುಮಾರ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್. T. ವಿಜಯ್ ಕುಮಾರ್. ತಾಹಿರಾ M. ತಾಹಿರಾ M ಇವರು CTO ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ತಾಹಿರಾ M. ತಮ್ಮನ್ಗೌಡ ಪಾಟೀಲ್. ತಮ್ಮನ್ಗೌಡ ಪಾಟೀಲ್ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಂ ಡಿಪಾರ್ಟ್ಮೆಂಟ್ ಈ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ತಮ್ಮನ್ಗೌಡ ಪಾಟೀಲ್. ತನ್ಮಯ್ MS ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ತನ್ಮಯ್ MS. ಉಮ್ಮೆ ತಾಸ್ಮಿಯಾ. ಉಮ್ಮೆ ತಾಸ್ಮಿಯಾ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಉಮ್ಮೆ ತಾಸ್ಮಿಯಾ. ವಿದ್ಯಾಶ್ರೀ MR. ವಿದ್ಯಾಶ್ರೀ MR ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ವಿದ್ಯಾಶ್ರೀ MR.
ವಿಜಯ್ ಕ್ರಾಂತಿ ಡಿವೈಎಸ್ಪಿ ವಿಜಯ್ ಕ್ರಾಂತಿ ಡಿವೈಎಸ್ಪಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ವಿಜಯ್ ಕ್ರಾಂತಿ ಡಿವೈಎಸ್ಪಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ವಿನಯ ಹೂಗಾರ್ ಇವರು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ವಿನಯ ಹೂಗಾರ್ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಯಾರ್ದಾದ್ರೂ ಹೆಸರು ಮಿಸ್ ಆಗಿದ್ರೆ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಯಾರ್ದಾರು ಹೆಸರು ಮಿಸ್ ಆಗಿದ್ರೆ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕಮ್ ಟು ದ ಡಯಸ್. ಚೇತನಾ ಯಾದವ್ ಇವರು ಕೂಡ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಚೇತನಾ ಯಾದವ್ ಯಾರು ಕರಿಬೇಕು? ಬಂದು ಯಾರ್ದಾದ್ರೂ ಹೆಸರು ಮಿಸ್ ಆಗಿದ್ರೆ ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕಾಗಿ ಕೋರಿಕೊಳ್ಳುತ್ತೇವೆ. I request all the achievers to assemble on stage for a group photo. ಒಂದು ಗ್ರೂಪ್ ಫೋಟೋಗಾಗಿ ಎಲ್ಲ ಸಾಧಕರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ವೇದಿಕೆಯ ಮುಂಭಾಗಕ್ಕೆ ಬಂದು ತಯಾರಾಗಿರಿ. ಇನ್ನು ಕೆಲವು ಫೆಲಿಸಿಟೇಷನ್ ಅಭಿನಂದನೆಗಳು ಇದ್ದಾವೆ. ಅದಾದ ನಂತರ ಗ್ರೂಪ್ ಫೋಟೋಗೆ ದಯವಿಟ್ಟು ತಯಾರಾಗಿರಿ. ವಿನಯ ಹೂಗಾರ್ ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ವಿನಯ ಹೂಗಾರ್ ಫೆಲಿಸಿಟೇಷನ್ ಆದಮೇಲೆ ದಯವಿಟ್ಟು ಎಲ್ಲ ಟಾಪರ್ಸ್ ವೇದಿಕೆಗೆ ಬರಬೇಕಾಗಿ ಕೋರಿಕೊಳ್ಳುತ್ತೇವೆ. ಫೆಲಿಸಿಟೇಷನ್ ಆದಮೇಲೆ ಚೀಫ್ ಮಿನಿಸ್ಟರ್ ಜೊತೆ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೋರಿಕೊಳ್ಳುತ್ತೇವೆ. ಎಲ್ಲೂ ಹೋಗ್ಬೇಡಿ ದಯವಿಟ್ಟು. ಕ್ಯಾಂಡಿಡೇಟ್ಸ್ ಮಾತ್ರ ಒಂದು ಗ್ರೂಪ್ ಫೋಟೋಗೆ ಎಲ್ಲರೂ ಬರಬೇಕಾಗತ್ತೆ. ಕೆಲವು ಫೆಲಿಸಿಟೇಷನ್ಸ್ಗಳು ಆದ ನಂತರ ಕೇವಲ ಕ್ಯಾಂಡಿಡೇಟ್ಸ್ಗಳು ಮಾತ್ರ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ವೇದಿಕೆ ಮೇಲೆ ಅಸೆಂಬಲ್ ಆಗಿ. ಸುಮಯ್ಯ CH ಇವರು CTO ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸುಮಯ್ಯ CH
I request all toppers to come on to the dais at the earliest, please. I request all toppers to come on to the dais. ದಯವಿಟ್ಟು ವೇದಿಕೆ ಮೇಲೆ ಬೇಗ ಬನ್ನಿ. ಎಲ್ಲ ಸಾಧಕರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಗೌರವಾನ್ವಿತ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಗ್ರೂಪ್ ಫೋಟೋ ಇದೆ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಟೀಮ್ ಮೆಂಬರ್ಸ್ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. Please accommodate yourself on steps. Success is not a destination, it's only a journey. ಯಶಸ್ಸು ಅನ್ನೋದು ತಂಗು ತಾಣ ಆಗಬಾರ್ದು, ಸದಾ ನಡೆಯುವಂತಹ ಪಯಣವಾಗಿರಬೇಕು. ನಿಮ್ಮ ಎಲ್ಲ ಗುರಿ, ಆಸೆ, ಕನಸುಗಳಿಗೆ ಶುಭವಾಗಲಿ. ವಿಶಿಂಗ್ ಯು ಆಲ್ ದಿ ಬೆಸ್ಟ್ ಫಾರ್ ಆಲ್ ಯೋರ್ ಫ್ಯೂಚರ್ ಎಂಡಿವರ್ಸ್. ಜೋರಾದ ಚಪ್ಪಾಳೆ ಬರಲಿ ಎಲ್ಲ ಸಾಧಕರಿಗೆ ಒಂದ್ಸರಿ. Candidates, request you all to please exit. KPSC ನಡೆಸುವಂತಹ KAS ಪರೀಕ್ಷೆಯಲ್ಲಿ ಮುಖ್ಯವಾಗಿ ನೇರ ಸಂದರ್ಶನದ ಅಂಕಗಳನ್ನು ಕಡಿಮೆ ಮಾಡುವಂಥದ್ದಿರಬಹುದು ಅಥವಾ ಐಚ್ಛಿಕ ವಿಷಯವನ್ನು ತೆಗೆದುಹಾಕುವಂಥದ್ದಿರಬಹುದು. ಈ ಎಲ್ಲದರಲ್ಲಿ ಸರ್ಕಾರದ ದಿಟ್ಟ ಹೆಜ್ಜೆ, ದೃಢ ಸಂಕಲ್ಪ ವಿದ್ಯಾರ್ಥಿಗಳಿಗೆ ಸಹಾಯಕಾರಿಯಾಗಿದೆ. ಹಾಗಾಗಿ ಸರ್ಕಾರದ ಈ ದೃಢ ಸಂಕಲ್ಪಕ್ಕೆ, ದಿಟ್ಟ ನಿಲುವಿಗೆ ಒಮ್ಮೆ ಜೋರಾದ ಚಪ್ಪಾಳೆಯನ್ನ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. One group picture of Dr. Rajkumar Academy for Civil Services. ಎಲ್ಲ ಅಕಾಡೆಮಿಯ ಸಿಬ್ಬಂದಿ ವರ್ಗದವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು. ಐ ಆಮ್ CM, ಚೀಫ್ ಮಿನಿಸ್ಟರ್ ಮಾತ್ರವಲ್ಲ, ಕಾಮನ್ ಮ್ಯಾನ್ ಅಂತ ಹೇಳುವಂತಹ ಸರ್ ಮಾತು ಅಕ್ಷರಶಃ ಸತ್ಯ. ಅವರು ಕಾರ್ಯಕ್ರಮದ ಆರಂಭದಲ್ಲೇ ಬಂದು ಇಷ್ಟೊತ್ತು ನಮ್ಮ ಜೊತೆ ಕಾಲ ಕಳೆದಿದ್ದೆ ಇದಕ್ಕೆ ಸಾಕ್ಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನವ ಕರ್ನಾಟಕದ ಕನಸನ್ನ ಹೊತ್ತು ಅಧಿಕಾರಿಗಳಾಗುವ ಆಸೆಯನ್ನ ಬಿತ್ತು ಹೊಸ್ತಿಲಿನಲ್ಲಿ ನಿಂತಿರುವಂತಹ ಈ ಎಲ್ಲ ಸಾಧಕರಿಗೆ ನಿಮ್ಮ ಮನದಾಳದ ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊತಾ ಇದ್ದೇನೆ. Lots of energy. ನಾನು ಅಲ್ಲಿ ಕೂತ್ಕೋಬೇಕಂತ ಆಸೆ ನನಗೆ. ನನ್ನ ಕಾಲೇಜ್ ದಿನಗಳೆಲ್ಲ ನೆನಪಾಗ್ತಾ ಇದೆ. ಎಲ್ಲ ಆತ್ಮೀಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಕನ್ನಡದ ನಮಸ್ಕಾರಗಳು.
ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ದಂತಕಥೆ. ಅವರು ಕರ್ನಾಟಕದ ಕಣಕಣದಲ್ಲಿ ಜೀವಂತವಾಗಿದ್ದಾರೆ. ನಮಗೇನು ಒಂದು ಸಂತೋಷ ಅಂದರೆ ಅವರ ಜೀವಮಾನದಲ್ಲಿ ನಾವು ಕೂಡ ಕರ್ನಾಟಕದಲ್ಲಿ ಇದ್ವಿ ಅನ್ನುವಂಥದ್ದೇ ನಮಗೆ ಭಾಳ ಹೆಮ್ಮೆಯ ವಿಚಾರ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತನಾಡುವಂಥದ್ದು ಅಷ್ಟು ಸುಲಭವಲ್ಲ. ಅಂಥ ಒಬ್ಬ ಶ್ರೇಷ್ಠ ಮಾನವ, ಎಲ್ಲಕ್ಕಿಂತ ಹೆಚ್ಚು ಶ್ರೇಷ್ಠ ಮಾನವ. ಆಮೇಲೆ ನಟ ಸಾರ್ವಭೌಮ, ರಣಧೀರ, ಕಂಠೀರವ, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ನಡೆಯುವಂಥ ಈ ಸಿವಿಲ್ ಸರ್ವಿಸ್ ಅಕಾಡೆಮಿ ಏನಿದೆ, ಒಂದು ಅವ್ರ ಹೆಸರಿನಲ್ಲಿಯೇ ಆ ಅದ್ಭುತವಾದಂಥ ಶಕ್ತಿ, ನೀತಿ, ನ್ಯಾಯ ಎಲ್ಲವೂ ಕೂಡ ಇದೆ. ಇನ್ನೊಂದು ಅಷ್ಟೇ ಪ್ರಾಮಾಣಿಕವಾಗಿ ಇವತ್ತು ರಾಜ್ಕುಮಾರ್ ಅವರ ಕುಟುಂಬದ ಸದಸ್ಯರು, ರಾಘಣ್ಣವರು ಮತ್ತು ಎಲ್ಲ ಕುಟುಂಬದ ಸದಸ್ಯರು ಅತ್ಯಂತ ಪ್ರಾಮಾಣಿಕವಾಗಿ ಅವರ ಹೆಸರಿಗೆ ಗಿರಿಮೆಯನ್ನು ತರುವಂಥ, ಹಿರಿಮೆಯ ತರುವ ರೀತಿಯಲ್ಲಿ ಈ ಅಕಾಡೆಮಿ ನಡೆಸ್ತಿರೋದ್ರಿಂದ ಇದಕ್ಕೆ ಬಹಳಷ್ಟು ದೊಡ್ಡ ಮಹತ್ವ ಇವತ್ತು ಕರ್ನಾಟಕದಲ್ಲಿ ಇದೆ ಅನ್ನುವಂಥ ಮಾತನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ. 2017-18 ಗೆಜೆಟೆಡ್ ಪ್ರೊಬೇಷನರ್ಸ್ ಏನು ಆಯ್ಕೆ ಆಗಿದ್ದಾರೆ ಅವರಿಗೆ ಸನ್ಮಾನಿಸುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಕರ್ನಾಟಕದ ಅತ್ಯಂತ ಹಿರಿಯ, ಪ್ರಾಮಾಣಿಕ, ಶ್ರೇಷ್ಠ IAS ಆಫೀಸರ್ ಅವರು ಬಹುತೇಕವಾಗಿ ಸ್ವತಂತ್ರ ನಂತರದ ಏನು ಮೊದಲನೇ 2-3 ಬ್ಯಾಚ್ ಇದೆ IAS, ಅದರಲ್ಲಿ ಆಯ್ಕೆ ಆದವರು. ಅಲ್ಲಿಂದ ಇಲ್ಲಿವರೆಗೂ ಎಲ್ಲವನ್ನೂ ಕಂಡಂಥ ನಮ್ಮವರೇ ಆದಂಥ ಕನ್ನಡಿಗರಾದಂಥ ಶ್ರೀ ಶ್ರೀನಿವಾಸನ್ ಅವರೇ, SV ರಂಗನಾಥ್ ಅವರು, ನೀವೆಲ್ಲ ಪಾಸ್ ಆದವರು, ಪಾಸ್ ಆಗಬೇಕಾದವರು. SV ರಂಗನಾಥ್ ಅವರ ಬದುಕನ್ನು ತಿಳ್ಕೋಬೇಕು. ಹಲವಾರು ಹುದ್ದೆಗಳಲ್ಲಿ ಕೆಲಸವನ್ನು ಮಾಡಿ ಕರ್ನಾಟಕ ಇತಿಹಾಸದಲ್ಲಿ ಅತಿ ಹೆಚ್ಚು ಚೀಫ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದವರು SV ರಂಗನಾಥ್ ಅವರು. ಮೋರ್ ದ್ಯಾನ್ 4 years. ಸಾಮಾನ್ಯವಾಗಿ ಚೀಫ್ ಸೆಕ್ರೆಟರಿ ಆದವ್ರಿಗೆ 6 ತಿಂಗಳು, 1 ವರ್ಷ, 1.5 ವರ್ಷ ಆದರೆ ಭಾಳ ಆಯಿತು. ಇದರ ಅರ್ಥ ಅವರು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ IAS ಆಗಿದ್ದರು. ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲಿಯೂ ಕೂಡ ಒಂದು ಸಣ್ಣ ಗರ್ವ, ನಾನಿಷ್ಟು ವರ್ಷ ಅಧಿಕಾರದಲ್ಲಿದ್ದೀನಿ ಅಂತ ಒಂದು ಸಣ್ಣ ಕುರುಹು ಕೂಡ ಇಲ್ಲದೆ ಅತ್ಯಂತ ಸಹಜವಾಗಿ, ಅತ್ಯಂತ ಅನ್ಅಸ್ಯೂಮಿಂಗ್ ಪರ್ಸನಾಲಿಟಿ. ದಟ್ ಈಸ್ ಹಿಸ್ ಹಂಬಲ್ನೆಸ್, ದಟ್ ಈಸ್ ಹಿಸ್ ಗ್ರೇಟ್ನೆಸ್. ಅಂಥ SV ರಂಗನಾಥ್ ಅವರು ಇಲ್ಲಿ ಬಂದಿರುವಂಥದ್ದು ನನಗಂತೂ ಭಾಳ ಸಂತೋಷ ಆಗಿದೆ ಅನ್ನುವಂಥ ಮಾತನಾಡಲಿಕ್ಕೆ. ಅದೇ ರೀತಿ ಅಧಿಕಾರದಲ್ಲಿದ್ದಾಗ ಜನಪರ ಕೆಲಸವನ್ನು ಮಾಡಿ ಯಾವ ಹುದ್ದೆ ಕೊಟ್ಟರೂ ಕೂಡ ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿ ಜನಪ್ರಿಯತೆಯನ್ನು ಉಳಿಸ್ಕೊಂಡು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥವರು ಡಾಕ್ಟರ್ ವಿಠಲ್ ಮೂರ್ತಿ ಅವರು. ಮತ್ತು ನನ್ನ ACS ಆದಂಥ ಮಂಜುನಾಥ್ ಪ್ರಸಾದ್ ಅತ್ಯಂತ ಕಡು ಬಡವ ಕುಟುಂಬದಲ್ಲಿಂದ ಬಂದು ಇಂಜಿನಿಯರ್ ಆಗಿ IAS ಅನ್ನು ಪಾಸ್ ಮಾಡಿದರು. ಅತ್ಯಂತ ಹಿರಿಯ ಅನುಭವಿ ಅಧಿಕಾರಿಗಳು ಅವರು ಇವತ್ತಿಲ್ಲಿ ಆಗಮಿಸಿದ್ದಾರೆ. ಈ ಎಲ್ಲ ಕೆಲಸಕ್ಕೆ ಸ್ಫೂರ್ತಿ, ಪ್ರೇರಣೆ, ಅಂತರ್ಸತ್ವ ಅಂತೇವೆ. ಅದು ನಮ್ಮ ರಾಘಣ್ಣ ರಾಜ್ಕುಮಾರ್.
ಮತ್ತು ನನ್ನ ಅಪ್ಪು ಎಂದೂ ಮರೆಯಲಾಗದ ಅಪ್ಪು. ಕೆಲವರು ಕಾಲಘಟ್ಟಕ್ಕೆ ಜೀವಂತವಾಗಿರ್ತಾರೆ. ಕಾಲ ಮತ್ತು ಈ ವಿಶ್ವಕ್ಕಿಂತ ದೊಡ್ಡದು ಕಾಸ್ಮಸ್ ಅಂತ ಕರಿತೀವಿ, ಟೈಮ್ ಆ್ಯಂಡ್ ಸ್ಪೇಸ್, ಅದನ್ನು ಮೀರಿ ಬದುಕನ್ನು ನಡೆಸಿದಂಥ ನಮ್ಮ ಅಪ್ಪು ಅವರ ನೈಜ ನಿಷ್ಠೆಯ ಪ್ರತಿನಿಧಿಯಾದಂಥ ಸಹೋದರಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಅಕಾಡೆಮಿಯ ಎಲ್ಲ ಟೀಮ್ ಲೀಡರ್ಸ್, ಟೀಚರ್ಸ್ ಅವರು ಮತ್ತು ಆಯ್ಕೆ ಆದಂಥ ಎಲ್ಲ ಪ್ರೊಫೆಷನಲ್ಸ್ ಮತ್ತು ಆಯ್ಕೆ ಆಗಬೇಕಾಗಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಮಾತನಾಡೋದು ಬೇಡ ಅನ್ನಿಸ್ತಾ ಇದೆ, ಹೃದಯ ತುಂಬಿ ಬಂದಿದೆ. ನಿಮ್ಮನ್ನೆಲ್ಲ ನೋಡಿದಾಗ, ಆ ಯಂಗ್ಸ್ಟರ್ಸನ್ನು ನೋಡಿದಾಗ ಅವರ ಕಣ್ಣಲ್ಲಿ ಆ ಮಿಂಚಿದೆ, ಭರವಸೆಯ ಮಿಂಚಿದೆ, ಭವಿಷ್ಯದ ಮಿಂಚಿದೆ. ಮತ್ತು ಅದೇ ಕಣ್ಣಲ್ಲಿ ಅವರು ಕಷ್ಟಪಟ್ಟು ಓದಿ ಸಾಧನೆ ಮಾಡಿರುವಂಥ ಒಂದು ನೆಮ್ಮದಿಯೂ ಕೂಡ ಇದೆ. ಇದು ಬಹಳ ರೇರ್. ನೆಮ್ಮದಿ ಇದ್ದರೆ ಭರವಸೆ ಇರುವುದಿಲ್ಲ, ಭರವಸೆ ಇದ್ದರೆ ನೆಮ್ಮದಿ ಇರುವುದಿಲ್ಲ. ಇವೆರಡು ಒಟ್ಟಿಗೆ ಇರುವಂಥದ್ದು. ಇದು ಸಂಗಮ. ಇದಕ್ಕೆ ಅಮೃತ ಗಳಿಗೆ ಅಂತಾರೆ. ದಿಸ್ ಈಸ್ ನಿಜವಾಗ್ಲೂ ಕೂಡ ಅಮೃತ ಗಳಿಗೆ. ಹಲ ಆದಾಗ ಮೊದಲು ವಿಷ ಬರ್ತದೆ, ಆಮೇಲೆ ಹಾಲು ಬರ್ತದಲ್ಲ, ಅದು ಅಮೃತಗಳಿಗೆ. ಅಂಥ ಅಮೃತಗಳಿಗೆ ಈ ನನ್ನ ಎಲ್ಲ ಮಕ್ಕಳಿಗೆ ಇವತ್ತು ಬಂದಿರುವಂಥದ್ದು ನಮಗೆಲ್ಲರಿಗೂ ಕೂಡ ಭಾಳಷ್ಟು ಸಂತೋಷ ಆಗಿದೆ. ಅವರ ಸಾಧನೆಗೆ ನಾವೆಲ್ಲರೂ ಕೂಡ ಇವತ್ತು ಹೃದಯ ತುಂಬಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು, ನಮಸ್ಕಾರಗಳನ್ನು, ನಮ್ಮ ಸಲ್ಯೂಟನ್ನು ನಾನು ತಿಳಿಸೋಕ್ಕೆ ಇಚ್ಛೆಪಡ್ತೇನೆ. ಅದರ ಹಿಂದೆ ಭಾಳ ದೊಡ್ಡ ಶ್ರಮ ಇರ್ತದೆ. ಇವತ್ತು ಸರ್ಟಿಫಿಕೇಟ್ ತೊಗೊಳ್ಳೋದು, ಪ್ರೈಸ್ ತೊಗೊಳ್ಳೋದು ಅಷ್ಟೇ ನಾವು ನೋಡ್ತೇವೆ. ಅದ್ರ ಹಿಂದೆ ಅವ್ರು ಎಷ್ಟು ರಾತ್ರಿಗಳು ಓದಿದ್ದಾರೆ, ಎಷ್ಟು ರಾತ್ರಿ ಇಂಗ್ಲೀಷ್ನಲ್ಲಿ ದೇ ಹ್ಯಾವ್ ಬರ್ನ್ಡ್ ದಿ ಆಯಿಲ್, ರಾತ್ರಿ ದೀಪ ಎಷ್ಟು ಉರಿಸಿ ಅವರು ಓದಿದ್ದಾರೆ, ಅದರ ಶ್ರಮ ಎಷ್ಟು, ತಿಳ್ಕೊಳ್ಳೋ ಪ್ರಯತ್ನಗಳೆಷ್ಟು. ಕಾಂಪಿಟೇಷನ್ ಇದೆ, ಬದುಕೇ ಕಾಂಪಿಟೇಷನ್ನು. ಹೀಗಾಗಿ ಇನ್ನು ಅದರಲ್ಲಿ ಎಕ್ಸೆಲ್ ಆಗಬೇಕಾದ್ರೆ ಇನ್ನಷ್ಟು ಕಾಂಪಿಟೇಷನ್. ಇದು ಸಹಜ. ಕಾಂಪಿಟೇಷನ್ ಬಗ್ಗೆ ಚಿಂತೆ ಮಾಡಬಾರ್ದು. ಯಾರು ಕಾಂಪಿಟೇಷನ್ ಬಗ್ಗೆ ಭಾಳ ಚಿಂತೆ ಮಾಡ್ತಾರೆ ಒಂದು ಹೆಜ್ಜೆ ಹಿಂದೆ ಸರಿತಾರೆ. ಕಾಂಪಿಟೇಷನ್ ಬಗ್ಗೆ ಚಿಂತೆ ಮಾಡ್ದೇ ನನ್ನ ಗುರಿ, ನನ್ನ ದಾರಿ, ನನ್ನ ಪ್ರಯತ್ನ, ಇದ್ರ ಬಗ್ಗೆ ಅಷ್ಟೇ ಲಕ್ಷ್ಯ ಕೊಟ್ಟರೆ ಖಂಡಿತವಾಗೂ ಸಹಜವಾಗಿ ನಿಮ್ಮ ಗುರಿಯನ್ನು ನೀವು ಮುಟ್ತೀರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕು ಭಾಳ ಸಿಂಪಲ್ ಇದೆ, ಭಾಳ ನ್ಯಾಚುರಲ್ ಆಗಿದೆ. ಅವ್ರದ್ದು ಎಂದೂ ಕಾಂಪ್ಲಿಕೇಟೆಡ್ ಇರಲಿಲ್ಲ. ಯಾಕೆ ಕಾಂಪ್ಲಿಕೇಟೆಡ್ ಇರಲಿಲ್ಲ ಅಂತಂದರೆ, ಅವರಿಗೆ ಏನಾದರೂ ಸಾಧನೆಯನ್ನು ಮಾಡಬೇಕಾದ್ರೆ ಒಂದು ನೀತಿಯಿಂದ, ನ್ಯಾಯದಿಂದನೇ ಸಾಧನೆ ಆಗಬೇಕು ಹೊರತಾಗಿ ನೋ ಶಾರ್ಟ್ಕಟ್ಸ್ ಇನ್ ರಾಜ್ಕುಮಾರ್ ಲೈಫ್. ನೋ ಶಾರ್ಟ್ಕಟ್ಸ್. ಕಠಿಣ ಪರಿಶ್ರಮವನ್ನು ಪಟ್ಟಿದ್ದಾರೆ, ಬಡತನವನ್ನು ನೋಡಿದ್ದಾರೆ. ಒಂದೇ ಹೊತ್ತು ಊಟ ಮಾಡಿ ನಟನೆಯನ್ನು ಪ್ರಾರಂಭ ಮಾಡಿ ಮೇರು ನಟರಾಗಿ ಆದರೂ ಕೂಡ ಆ ಹಸಿವೇನಿದೆ ಅದನ್ನೆಂದೂ ನೆನಪಾರಲಿಲ್ಲ ಅವರು. ಹೀಗಾಗಿ ಹಿ ವಾಸ್ ಅ ಗ್ರೌಂಡೆಡ್ ಮ್ಯಾನ್, ಫುಲ್ ಆಫ್ ಹ್ಯೂಮನಿಟಿ, ಫುಲ್ ಆಫ್ ಹಂಬಲ್ನೆಸ್. ಯಾರು ರಾಜ್ಕುಮಾರ್ ಅವ್ರನ್ನ 5 ನಿಮಿಷ ಮಾತನಾಡಿಸಿದರೆ ಅವ್ರ ಫ್ಯಾನ್ ಆಗಿಬಿಡ್ತಿದ್ರು. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂದರೆ,
ವಿಶ್ವದ ಶ್ರೇಷ್ಠ ಆ್ಯಕ್ಟರ್ಸು ಆ್ಯಕ್ಟ್ರೆಸಸ್ಸು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವ್ರು 5 ನಿಮಿಷ ಮಾತಾಡಿಸಿದ್ರೆ ಇವ್ರು ಫ್ಯಾನ್ ಆಗಿಬಿಡ್ತೀನಿ. ಯಶಸ್ಸು ಬರ್ತದೆ. ಯಶಸ್ಸು ಬಂದಾಗ ನಾವು ಎಷ್ಟು ನಮ್ರತೆಯಿಂದ ವಿನಯದಿಂದ ನಾವು ನಡ್ಕೊಳ್ತೀವಿ, ಅದು ಯಶಸ್ಸಿನ ಮುಂದಿನ ದಾರಿ ತೋರಿಸ್ತದೆ. ಯಶಸ್ಸು ಬಂದಾಗ ನಮಗೆ ಅಹಮ್ಮು ಗರ್ವ ಬಂದರೆ ದಟ್ ಈಸ್ ದ ಎಂಡ್ ಆಫ್ ದ ಜರ್ನಿ. If you want to continue your journey of success, you should be very humble, very polite. ಅಧಿಕಾರ ಹಲವಾರು ಪರೀಕ್ಷೆಗಳನ್ನು ನಮಗೆ ಒಳಪಡಿಸ್ತದೆ. ಅಧಿಕಾರ ಅಂದರೆ ಸುಲಭ ಅಲ್ಲ. ಅದನ್ನು ನಡೆಸ್ಕೊಂಡು ಹೋಗುವ ಸಂದರ್ಭದಲ್ಲಿ ನಮ್ಮ ಸ್ಥಿತಪ್ರಜ್ಞೆಯನ್ನು, ಸಮಯ ಪ್ರಜ್ಞೆಯನ್ನು ನಾವೆಂದೂ ಕೂಡ ಮರಿಬಾರ್ದು. ಮತ್ತು ಈ ಸ್ಥಾನಕ್ಕೆ ಬಂದಂಥ ಪ್ರತಿಯೊಬ್ಬರು ಏನು ಸಹಾಯ ಮಾಡಿದ್ದಾರೆ ಅವ್ರನ್ನೆಂದೂ ಕೂಡ ನಾವು ಮರಿಬಾರ್ದು. ನಿಮ್ಮ ಗುರುಗಳು, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಗೆಳೆಯರು, ನಿಮ್ಮ ಟೀಚರ್ಸು ಮತ್ತು ರಾಜ್ಕುಮಾರ್ ಅಕಾಡೆಮಿ ಏನು ನಿಮಗೆ ಇಷ್ಟು ದೊಡ್ಡ ಫೌಂಡೇಶನ್ ಹಾಕಿದೆ, ಮಾರ್ಗದರ್ಶನವನ್ನು ಮಾಡಿದೆ, ಅದ್ಭುತವಾಗಿದೆ. ಅದು ನನಗೆ ಒಮ್ಮೊಮ್ಮೆ ಅನ್ನಿಸ್ತದೆ, ಆಗೋಣ ಯಾಕೆ ಇದು ನಿಮ್ಗೆ ತಲೆಗೆ ಹೊಳಿತು ಗೊತ್ತಿಲ್ಲ. ಆದರೆ ಆ ಕ್ಷಣ ಮಾತ್ರ ಯಾವಾಗ ನಿಮ್ಗೆ ಈ ಅಕಾಡೆಮಿ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಏನು ಬಂತು, ಆ ಕ್ಷಣ ಮಾತ್ರ ನಿಜವಾಗಲೂ ಕೂಡ ಅತ್ಯಂತ ಪವಿತ್ರವಾದಂಥ ಹೇಳಕ್ಕೆ ಇಚ್ಛೆಪಡ್ತೀನಿ. ಎಷ್ಟೋ ಜನ ದೂರ ದೂರ ಊರಿನಲ್ಲಿದ್ದವರು ಇವತ್ತು ಅಕಾಡೆಮಿ ಜೊತೆಗೆ ಜೋಡಿಸ್ಕೊಂಡು ಇವತ್ತು IAS ಮುಟ್ಟುವ ಹಂತಕ್ಕೆ ತಾವೆಲ್ಲ ತಲುಪಿದಿರಿ, KAS ಆಗಿದ್ದೀರಿ. ಇದು ಜಸ್ಟ್ ಹಾಫ್ ವೇ ಆಫ್ ಜರ್ನಿ. ಇನ್ನೂ ಅರ್ಧ ದಾರಿ ನಿಮಗಿದೆ, ವಯಸ್ಸಿದೆ, ಭವಿಷ್ಯ ಇದೆ. ಅದನ್ನೆಲ್ಲ ಮಾಡಿಕೊಟ್ಟಂಥ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ, ರಾಘವೇಂದ್ರ ರಾಜ್ಕುಮಾರ್ ಅವರು, ಅಶ್ವಿನಿ ಅವರು ಮತ್ತು ಯುವ ರಾಜ್ಕುಮಾರ್ ಅವರು ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವ್ರು ಎಷ್ಟು ಲವಲವಿಕೆಯಿಂದ ಬಂದು ಮಕ್ಕಳೆಲ್ಲ ರಾಜ್ಕುಮಾರ್ ಮಂತಂದವರು ನಿಮಗೆ ಪ್ರಶಸ್ತಿಯನ್ನು ಕೊಟ್ಟರು. ರಾಜ್ಕುಮಾರ್ ಫ್ಯಾಮಿಲಿ ಅಂತಂದು ಎಲ್ಲಿನೂ ಕೂಡ ನಿಮ್ಗೆ ಅನಿಸ್ಲಿಲ್ಲ. ನಿಮ್ಮವರೇ, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಣ್ಣಂದಿರು, ನಮ್ಮ ಅಕ್ಕಂದಿರು ಅನ್ನುವಂಥ ಭಾವನೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಕೊಟ್ಟರು. ನಾನು ಹಲವಾರು ಪ್ರಶಸ್ತಿಗೆ ಹೋಗಿರ್ತೇನೆ. ಕೆಲವು ಪ್ರಶಸ್ತಿ ಹೆಂಗೆ ಕೊಡ್ತಾರೆ ಅಂತಂದರೆ ಕೊಟ್ಟರಾಯ್ತು ಅನ್ನೋಂಥ ರೀತಿಯಲ್ಲಿ. ಅದು ಇಲ್ಲಿ ಪ್ರೀತಿ, ವಿಶ್ವಾಸ, ಪ್ರೇಮ, ಒಂದು ಆಶೀರ್ವಾದ ರೂಪದಲ್ಲಿ ಇವತ್ತು ಪ್ರಶಸ್ತಿ ತಾವೆಲ್ಲ ತೊಗೊಂಡಿದ್ದೇವೆ. ಯು ಆರ್ ವೆರಿ ಲಕ್ಕಿ. ಇನ್ನು ನೀವೆಲ್ಲ ಆಫೀಸರ್ಸ್ ಆಗಿರಿ. ಈಗ ನೀವು ಆಫೀಸರ್ ಆದಂಥ ಸಂದರ್ಭದಲ್ಲಿ ನಿಮಗೆ ಭಾಳಷ್ಟು ಆದರ್ಶಗಳಿರ್ತವೆ, ಭಾಳಷ್ಟು ಆದರ್ಶಗಳಿರ್ತವೆ ಪ್ರಾರಂಭದಲ್ಲಿ. ಆದರೆ ಹೋಗ್ತಾ 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 ನಿಮಗೆ 2 ಪ್ರಾಬ್ಲಮ್ಗಳು ಬರ್ತದೆ. ಒಂದು, ಭಾಳಷ್ಟು ವಾಸ್ತು ಅಂಶದ ಮೇಲೆ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೋಬೇಕು. ಇನ್ನೊಂದು, ಬಹಳಷ್ಟು ಒತ್ತಡದಲ್ಲಿ ಕೆಲಸ ಮಾಡುವಂಥ. ದೀಸ್ ಆರ್ ದ 2 ಚಾಲೆಂಜಸ್ ಫಾರ್ ಎನಿ ಆಫೀಸರ್ಸ್. ಅದಕ್ಕೆ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಫಸ್ಟು ನಾವು ಏನು, ನಮ್ಮ ರೋಲ್ ಏನು, ನನ್ನ ಪೋಸ್ಟಿಂಗದ ರೋಲ್ ಏನು ಅನ್ನುವಂಥದ್ದು ನೀವು ತಿಳ್ಕೋಬೇಕು. ಸೆಕೆಂಡು, ಯಾವ ಕಾನೂನಿನ ಅಡಿಯಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡಬೇಕು, ನನ್ನ ಪೋಸ್ಟದ ಯಾವ ಕಾನೂನು ಅಡಿಯಲ್ಲಿ ರೆಗ್ಯುಲೇಟ್ ಆಗುತ್ತೆ, ಇದನ್ನು ಬೇಸಿಕ್ ತಿಳ್ಕೋಬೇಕು. ಇಷ್ಟು ತಿಳ್ಕೊಂಡ್ರೆ ನಿಮಗೆ ಒಂದು ಹಂತದಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ. ಸಹಜವಾಗಿ ಇವತ್ತು ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು, ಈ 2 ವರ್ಗ, ಲೆಜಿಸ್ಲೇಷನ್ ಆ್ಯಂಡ್ ಎಕ್ಸಿಕ್ಯೂಟಿವ್, ಒಟ್ಟಿಗೆ ಕೆಲಸ ಮಾಡಬೇಕಾಗತ್ತೆ. ಒಬ್ಬರು ಬಿಟ್ಟು ಒಬ್ರು ಇರೋಕ್ಕಾಗಲ್ಲ. ಕೆಲವು ಸಂದರ್ಭಗಳಲ್ಲಿ ಸಂಘರ್ಷ ಆಗ್ತದೆ. ಆದರೆ ಸ್ಪಷ್ಟತೆ ಇದ್ದರೆ ಭಾಳಷ್ಟು ಸಮಸ್ಯೆಗಳು ಬಗೆಹರಿತದೆ. ನಮ್ಮ ಕನ್ನಡ ನಾಡಿನ ಆಳಿದಂಥ ಕಲ್ಯಾಣ ಚಾಲುಕ್ಯರು
11ನೇ ಶತಮಾನದಲ್ಲಿ 6ನೇ ಕಲ್ಯಾಣ ಚಾಲುಕ್ಯ ಅವರು ಹಂಗೆ ಆಡಳಿತ ಮಾಡಿದ್ರು ಅಂತ ಶಿಲಾಶಾಸನ ಇದೆ. ಆ ಶಿಲಾಶಾಸನದಲ್ಲಿ ಸಾವಿರಾರು ಶಿಲಾಶಾಸನ ಇದೆ. ಅಬೌಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸಾವಿರಾರು ಶಿಲಾಶಾಸನಗಳಿದೆ. ಅದರಲ್ಲಿ ಒಂದೇ ಒಂದು ನಾನು ನಿಮಗೆ ಹೇಳಕ್ಕೆ ಇಚ್ಛಪಡ್ತೇನೆ. ಅದರಲ್ಲಿ ಅವ್ರು ಹೇಳ್ತಾರೆ, ಆಳುವುದು ಬೇರೆ, ಆಡಳಿತ ಮಾಡುವುದು ಬೇರೆ. ರೂಲಿಂಗ್ ಈಸ್ ಡಿಫ್ರೆಂಟ್, ಅಡ್ಮಿನಿಸ್ಟ್ರೇಷನ್ ಈಸ್ ಡಿಫ್ರೆಂಟ್. ಆಳುವುದು ಅಂತಂದರೆ ಜನಹಿತಕ್ಕಾಗಿ, ಜನರಿಗೋಸ್ಕರ ನಾವು ಇವತ್ತು ನಿರ್ಣಯಗಳನ್ನು, ಪಾಲಿಸಿಗಳನ್ನು ಮಾಡುವಂಥದ್ದು, ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು. ಆಡಳಿತ ಮಾಡುವಂಥದ್ದು ಜನಹಿತಕ್ಕಾಗಿ ಆ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಅನುಷ್ಠಾನ ಮಾಡುವಂಥದ್ದು. ಈಗೇನಾಗಿದೆ, ಇವು ಎರಡರ ಮಧ್ಯೆ ಇರುವಂಥ ಸ್ಪಷ್ಟತೆ ಬ್ಲರ್ ಆಗಿದೆ. ಕೆಲವು ಆಡಳಿತ ಮಾಡೋರು ಆಳುವ ಒಂದು ಏನಂತಾರೆ ಅಂಕಣಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಆಳುವರು ಆಡಳಿತ ಮಾಡೋಕ್ಕೆ ಬರ್ತಾರೆ. ಅವರ ಶೂಸಲ್ಲಿ ಇವರು, ಇವ್ರ ಶೂಸಲ್ಲಿ ಅವರು. ಹೀಗಿರುವಾಗ ಸ್ವಲ್ಪ ಸಂಘರ್ಷ, ಈ ಸ್ಪಷ್ಟತೆ ಇರಬೇಕು. 11ನೇ ಶತಮಾನದಲ್ಲಿ ಸ್ಪಷ್ಟತೆ ಇದೆ, ಇವತ್ತು ನಮ್ಗೆ ಯಾಕಿಲ್ಲ? ಯಾಕಂದರೆ ನಮ್ಮ ಕರ್ತವ್ಯ ಲಕ್ಷ್ಯ ಕಡಿಮೆಯಾಗಿ ನಮ್ಮ ಅಧಿಕಾರದ ಲಕ್ಷ್ಯವನ್ನು ನಾವು ವ್ಯಾಪ್ತಿಯನ್ನು ಜಾಸ್ತಿ ಮಾಡಿಕೊಂಡಾಗ, ಅವರು ನಮ್ಮ ಅಧಿಕಾರದಲ್ಲಿ ಬರ್ತಾ ಇದ್ದಾರೆ ಅಂತ ಅವರು, ನಮ್ಮ ಅಧಿಕಾರವನ್ನು ನೀವು ಬಿಟ್ಟು ಕೊಟ್ಟಿಲ್ಲ ಅಂತ ಅವರು. ಹೀಗಿರುವಾಗ ಯಂಗ್ಸ್ಟರ್ಸ್ ಆಗಿ ನಿಮಗೊಂದು ಸ್ಪಷ್ಟತೆ ಇರಬೇಕು. ಆಳುವುದು ಬೇರೆ, ಆಡಳಿತ ಮಾಡುವುದು. ಇದು ನಂಬರ್ 1. ನಂಬರ್ 2, ಸಾಮಾನ್ಯವಾಗಿ ವ್ಯವಸ್ಥೆ ಹೆಂಗಿದೆ ಅಂತಂದರೆ, ನೀವು ಹೆಂಗೆ ಬೇಕಂಗೆ ನಿಮಗೆ ಅನುಕೂಲ ತಕ್ಕಾಗಿ ನೀವು ನಿರ್ಣಯಗಳನ್ನು ಮಾಡ್ಬೋದು. ಅಷ್ಟು ಫ್ಲೆಕ್ಸಿಬಿಲಿಟಿ ಇದೆ ವ್ಯವಸ್ಥೆಯಲ್ಲಿ. ರೂಲ್ಸ್ ಇದೆ, ಆ್ಯಕ್ಟ್ಸ್ ಇದ್ದಾವೆ, ಎಲ್ಲ ಇದ್ದರೂ ಕೂಡ. ಆದರೆ ಒಂದನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ, ಸಾಮಾನ್ಯವಾಗಿ ಒಬ್ಬ ಬ್ಯೂರೋಕ್ರಸಿಗೆ ಒಳ್ಳೆಯ ಹೆಸರು ಬರುವ ಯಾವಾಗಂತಂದರೆ, ಸರಿಯಾದ ಸಂದರ್ಭದಲ್ಲಿ ಜನಪರವಾಗಿರುವಂಥ ನಿರ್ಣಯ ತೆಗೆದುಕೊಂಡಾಗ ಮಾತ್ರ ಒಳ್ಳೆಯ ಹೆಸರು ಬರ್ತದೆ. ಒಂದು ಯಾರಿಗಾದರೂ ಸಹಾಯ ಮಾಡೋದು ಅಥವಾ ಯಾವುದೋ ವಿಷಯ ಬಂದಾಗ, ಯು ವಿಲ್ ಹ್ಯಾವ್ 101 ರೀಸನ್ ನಾಟ್ ಟು ಡೂ ಇಟ್. ಈ ಕೆಲಸ ಇವತ್ತು ನಾನು ಮಾಡಬಾರ್ದು ಅಂತ ತೀರ್ಮಾನ ಮಾಡಿದರೆ 101 ಕಾರಣಗಳು ಅದೇ ಫೈಲಲ್ಲಿ ಸಿಗ್ತಾವೆ. ಬರೆದಿಟ್ಕೊಳ್ಳಿ ನನ್ನ ಮಾತು. ಆದರೆ ಅವನು ಬಡವನಿದ್ದಾನೆ, ಅವನು ಸಂಕಷ್ಟದಲ್ಲಿದ್ದಾನೆ, ಈ ವಿಚಾರವನ್ನು ನನ್ನ ಫ್ರೇಮ್ವರ್ಕ್ ಆಫ್ ಲಾ ಅಲ್ಲಿ ತಂದು ನಾನು ಮಾಡೇ ಮಾಡ್ತೀನಿ ಅಂತ ಅನ್ನೋಂಥ ಒಂದು ನಿಮ್ಮ ಕಾರಣ, ಆ 101 ಕಾರಣಕ್ಕೆ ಇದೊಂದು ಕಾರಣ ಸರಿಯಾಗಿದ್ದರೆ, ಅದರ ಪ್ರಕಾರ ನೀವು ನಿರ್ಣಯವನ್ನು ತೆಗೆದುಕೊಂಡ್ರೆ, ಯು ವಿಲ್ ಬಿ ಅ ವೆರಿ 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 ಪಾಪ್ಯುಲರ್ ಆ್ಯಂಡ್ ವೆರಿ ಯೂಸ್ಫುಲ್ ಆಫೀಸರ್. ಇದು ಅವಕಾಶ ನಿಮಗೆ ಬಡವರಿಗೆ ಸಹಾಯ ಮಾಡುವಂಥದ್ದು. ಮಹಾತ್ಮ ಗಾಂಧೀಜಿ ಈ ಮಾತನ್ನು ಹೇಳಿದ್ದಾರೆ, ನಾನು ಹೇಳಿಲ್ಲ. ನಿಮಗೆ ಧರ್ಮ ಸಂಕಟ ಬಂದಾಗ, ಯಾವ ನಿರ್ಣಯ ಮಾಡಬೇಕು ಅಂತ ಬಂದಾಗ, ಆ ಸಮಾಜದ ಕಟ್ಕಡೆಯ ಮನುಷ್ಯನ ಕಣ್ಣೀರನ್ನು ನೆನಪು ಮಾಡ್ಕೊಂಡು ನೀವು ನಿರ್ಣಯವನ್ನು ಮಾಡಿ ಅಂತ. ಹೀಗಾಗಿ 101 ಕಾರಣ ಮಾಡಬಾರ್ದು ಅನ್ನೋದನ್ನು ಬದಿಗಿಟ್ಟು ಒಳ್ಳೆಯ ಸಲುವಾಗಿ ಒಂದು ಕಾರಣ ಮಾಡಬೇಕು ಅನ್ನೋಂಥ ತೀರ್ಮಾನ ಮಾಡಿದರೆ ಈ ರಾಜ್ಯ ಭಾಳಷ್ಟು ಪ್ರಗತಿಯನ್ನು ಹೊಂದಕ್ಕೆ ಸಾಧ್ಯ. ನನ್ನ ಹತ್ರ 106 ಫೈಲ್ಗಳು ಬರ್ತದೆ. ಫೈಲಲ್ಲಿರುವಂಥ ಅಕ್ಷರಗಳು, ಭಾಷೆ, ಕಾನೂನು ಒಂದು ಕಡೆ, ಆ ಫೈಲಲ್ಲಿರುವಂಥ ವಾಸ್ತವಾಂಶ, ಫ್ಯಾಕ್ಟ್ಸು, ಅದರ ಹಿಂದಿರುವಂಥ ಎಮೋಷ್ನಲ್ ಕೋಶೆಂಟು ಮತ್ತು ಅದರ ಪ್ರತಿಫಲ ಯಾರಿಗೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಿದಾಗ ನಮಗೆ ಸ್ಪಷ್ಟವಾದಂಥ ನಿರ್ಣಯ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ನಿಮ್ಮ ನಿರ್ಣಯಗಳನ್ನು ನೀವು ಮಾಡ್ಕೋಬೇಕು. ಮತ್ತು ನಿಮ್ಮ ಜೀವನದಲ್ಲಿ ಕೆಲವರು ನೀವೆಲ್ಲ ಈ ಅಧಿಕಾರವನ್ನು ಪಡೆದವರು. ಈ ಅಧಿಕಾರಕ್ಕೆ ಇಲ್ಲದೇ ಇರುವಂಥ ಕೋಟಿಗಟ್ಟಲೆ ಜನ ಇದ್ದಾರೆ. ಅವರು ನಿಮ್ಮ ಆಫೀಸಿಗೆ ಬಂದಾಗ, ಮನೆ ಬಾಗಿಲಿಗೆ ಬಂದಾಗ ಭಾಳ ಅತ್ಯಂತ ಸೌಜನ್ಯದಿಂದ ನಡ್ಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ. ಯಾಕಂದರೆ ನಿಮ್ಮ ಹತ್ರ ಅಧಿಕಾರ ಇದೆ,
ಅವ್ರ ಹತ್ರ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳು ಇರುಸು ಮುರುಸು ಆಗಬಹುದು, ಸಿಟ್ಟು ಕೂಡ ಬರ್ಬೋದು, ಇಲ್ಲಂತ ನಾನು ಹೇಳಲ್ಲ, ಅದೆಲ್ಲ ಸಹಜ, ಬರಲ್ಲ ಅಂತಲ್ಲ. ಆದರೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಸಂಯಮದಿಂದ ನಾವು ಯಾವ ರೀತಿ ನಡ್ಕೊಳ್ತೇವೆ ಅನ್ನುವಂಥದ್ದು ನಮ್ಮ ಅಂತರಂಗದಲ್ಲಿರುವಂಥ ಮಾನವೀಯತೆಯ ಗುಣಗಳ ಪ್ರಕಟ ಆಗ್ತವೆ. ಅದನ್ನು ತಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿ, ನಮ್ಮ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನುವಂಥದ್ದು. ಹೀಗಾಗಿ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ 2 ತಂದಿದ್ದೇವೆ. ಅದರ ಅನುಷ್ಠಾನವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಆ ಸಮಸ್ಯೆಯಿಂದ ವಿಮುಕ್ತವಾಗಿ ಬೇರೆ ಕಡೆ ಹೋಗುವಂಥದ್ದು ಅದು ಒಬ್ಬ ಒಳ್ಳೆಯ ಆಡಳಿತಗಾರನ ಲಕ್ಷ್ಯ ಅಲ್ಲ, ಅದನ್ನು ಎದುರಿಸಬೇಕು. ನನಗೆ ಗೊತ್ತಿದೆ, ಇವತ್ತು ನನ್ನ ಆಡಳಿತದ ಸಂದರ್ಭದಲ್ಲಿ ಸುಮಾರು 25-30 ವರ್ಷ ಯಾವ ನಿರ್ಣಯ ತೆಗೆದುಕೊಂಡಿಲ್ಲ, ಆ ನಿರ್ಣಯನ ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ನನಗೆ ಒದಗಿ ಬಂದಿದೆ. ನಾನು ಕೂಡ ಅದನ್ನು ಮುಂದೆ ಹಾಕಬಹುದು. ಆದರೆ ಮುಂದೆ ಹಾಕಿದರೆ ಭಾಳಷ್ಟು ಜನಕ್ಕೆ ಅನ್ಯಾಯ ಆಗ್ತದೆ. ಯಾಕಂದರೆ ಸಮಯ ಯಾರಿಗೂ ನಿಲ್ಲಲ್ಲ, ವಯಸ್ಸು ಯಾರಿಗೂ ನಿಲ್ಲಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಒಬ್ಬ ಒಳ್ಳೆಯ ಆಡಳಿತಗಾರನ ಒಂದು ಲಕ್ಷಣ. ನಾವು ವಿದ್ಯುತ್ ಶಕ್ತಿ ಕ್ಷೇತ್ರದಲ್ಲಿ ಆರ್ಥಿಕ ಮುಗ್ಗಟ್ಟಿದೆ, ಟ್ರಾನ್ಸ್ಪೋರ್ಟ್ ಸೆಕ್ಟರ್ದಲ್ಲಿ ಆರ್ಥಿಕ ಮುಗ್ಗಟ್ಟಿದೆ. ಹಂಗಂತ ನಾವು ವಿಮುಖರಾಗಿಲ್ಲ. ಅದಕ್ಕೆ ಯಾವ ರೀತಿ ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಪರಿಹಾರ ಮಾಡಬೇಕು ಅಂತೇಳಿ ಎಕ್ಸ್ಪರ್ಟ್ಸನ್ನು ಕುಂದರ್ಸ್ಕೊಂಡು ಅವ್ರ ಕಡೆಯಿಂದ ರಿಪೋರ್ಟನ್ನು ಪಡ್ಕೊಂಡು ಇವತ್ತು ಅನುಷ್ಠಾನ ಮಾಡ್ತದೆ. ಇವು 2 ಸೆಕ್ಟರ್ನ ಸರಿ ಮಾಡಿಬಿಟ್ರೆ ನಮ್ಮ ರಾಜ್ಯದ ಆರ್ಥಿಕತೆ ಭಾಳಷ್ಟು ಮುಂದೆ ಹೋಗೋಕ್ಕೆ ಸಾಧ್ಯ ಇದೆ. ನಾನು ಅಧಿಕಾರಕ್ಕೆ ತೆಗೆದುಕೊಂಡಾಗ 5,000 ಕೋಟಿ ಕಲೆಕ್ಷನ್ನಲ್ಲಿ ಹಿಂದಿದ್ವಿ ರಂಗನಾಥ್ ಸರ್, ಬಿಕಾಸ್ ಆಫ್ ಕೋವಿಡ್. ನಾನು ಒಂದು ಸಭೆಯನ್ನು ಕರೆದು ಹೇಳಿದೆ, ನೀವು ಎಷ್ಟು ಟಾರ್ಗೆಟ್ ಇದೆ ಅದಕ್ಕಿಂತ ಹೆಚ್ಚಿಗೆ ಮಾಡಲೇಬೇಕು ಅಂತ. ಅವರು ಇಲ್ಲ ಸರ್ ಸಾಧ್ಯ ಇಲ್ಲ ಅಂದರು. ಸಾಧ್ಯ ಇಲ್ಲ ಅನ್ನೋಂಥ ಮಾತು ತೆಗೀರಿ, ನಾನು ಅವ್ರಿಗೆ ಟಾರ್ಗೆಟ್ ಕೊಡಲಿಲ್ಲ. ಇಂಥಲ್ಲಿ ಹೋಗ್ರಿ, ಇಂಥಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್, ಇಂಥ ಸರ್ಕಲ್ಗೆ ಹೋಗ್ರಿ, ಇಂಥ ಐಟಮ್ಗೆ ಹೋಗ್ರಿ. ಥ್ರೂ ಮೈ ಎಕ್ಸ್ಪೀರಿಯನ್ಸ್ ಐ ಟೋಲ್ಡ್ ದೆಮ್. ದೇರ್ ವಾಸ್ ಸಚ್ ಅ fine performance by my commercial tax department and the other tax department like motor vehicle tax, stamp duties, excise and other things. Not only 5,000 crores was made up good, we collected more than 13,000 crores more than the target. So potential ಇರ್ತದೆ, ಅದನ್ನು ಹೆಂಗೆ ನಾವು ಆ ಪೊಟೆನ್ಷಿಯಲನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಮುಂದಿನ ಫ್ಯೂಚರ್ ಜನ್ರೇಷನ್ಗೆ ಒಳ್ಳೆಯ ಶಿಕ್ಷಣ, 3 E's ಆರ್ ಇಂಪಾರ್ಟೆಂಟ್. ಒನ್ ಈಸ್ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್. ಈ 3 ಆಗಬೇಕು. ಆದರೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು, ಸಮಾಜ ತನ್ನ ಜವಾಬ್ದಾರಿಯನ್ನು, ಪಾಲಕರು ತಮ್ಮ ಜವಾಬ್ದಾರಿಯನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಇವತ್ತು ಎಜುಕೇಷನಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಷ್ಟಿದೆ. ನಾಟ್ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ಎನಿ ಫೀಲ್ಡ್ ಯು ಟೇಕ್, ಇವನ್ ಇನ್ ಎಜುಕೇಷನ್ ದೇರ್ ಇಸ್ ಎ ಕಾಂಪಿಟೇಷನ್. ವೆಸ್ಟರ್ನ್ ಮತ್ತು ನಮ್ಮ ಎಜುಕೇಷನ್ ನಡುವೆ ಭಾಳಷ್ಟು ಪೈಪೋಟಿ ಇದೆ. ನಮ್ಮ ಮಕ್ಕಳು ಅಂತಾರಾಷ್ಟ್ರೀಯ ಮಕ್ಕಳ ಜೊತೆಗೆ ಎಜುಕೇಷನಲ್ಲಿ ಅಡ್ಮಿಷನ್ಸಲ್ಲೆಲ್ಲ ಪೈಪೋಟಿ ಮಾಡಬೇಕಾಗಿದೆ. ಅದಕ್ಕೆ ಸಿದ್ಧತೆ ಆಗಬೇಕು. ಹೀಗಾಗಿ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ. 8,000 ಸ್ಕೂಲ್ ರೂಮ್ಸ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಮೊನ್ನೆ ಹಂಗೆ ನೋಡುವಾಗ ಆಗಸ್ಟ್ 15ಕ್ಕೆ ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. 75 ವರ್ಷ ಆಗಿದೆ ಸ್ವತಂತ್ರ ಬಂದು, ಇನ್ನು ನಮ್ಮ ಶಾಲೆಯಲ್ಲಿ ಶೌಚಾಲಯಗಳಿಲ್ಲ ಅನ್ನೋಂಥದ್ದು, ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಶೌಚಾಲಯ ಇಲ್ಲ ಅನ್ನುವಂಥ. ನಾನು ಕೂಡಲೇ ಒಂದು ನಿರ್ಣಯ ಮಾಡಿದೆ, ಮುಂದಿನ ಆಗಸ್ಟ್ 15ಕ್ಕೆ ಎಲ್ಲ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಆಗಬೇಕು ಅಂತ ಹೇಳಿ ಅದಕ್ಕೆ 280 ಕೋಟಿ ರೂಪಾಯಿನ ಅನುಮೋದನೆಯನ್ನು ಮಾಡಿ ಆದೇಶವನ್ನು ಕೂಡ ನಾನು ಮಾಡಿದೆ.
ಜೊತೆಗೆ ಹೈಯರ್ ಎಜುಕೇಷನ್ನಲ್ಲಿ ಇವತ್ತು ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ನಾನು ಯೋಚನೆ ಮಾಡಿದೆ, ಈ IIT ಎಲ್ಲ ಕಡೆ ನಮ್ಮ ಹುಡುಗರು ಹೋಗಿ ಅವ್ರ ಬಾಗಿಲ ಕಾಯಬೇಕು. ಅಲ್ಲೆಲ್ಲೋ ಇಂದೋರಲ್ಲಿದೆ, ಮತ್ತು ಖರಗ್ಪುರಲ್ಲಿದೆ. ನಾನು ಯೋಚನೆ ಮಾಡಿದೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜನ್ನು IIT ಲೆವೆಲಿಗೆ ಯಾಕೆ ತರಬಾರ್ದು ನಾವು? ಇದುವರೆಗೂ ಯಾರು ಚಿಂತನೆ ಮಾಡಿರಲಿಲ್ಲ. 8 ಇಂಜಿನಿಯರಿಂಗ್ ಕಾಲೇಜನ್ನು IIT ಲೆವೆಲ್ ತರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ 5 ವರ್ಷದಲ್ಲಿ ಅವನ್ನ IIT ಸ್ಟ್ಯಾಂಡರ್ಡ್ಗೆ ತರಬೇಕು ಅನ್ನೋಂಥ ಗುರಿಯಿಂದ ಇವತ್ತು ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಇದು ಸಮಯ ಅಲ್ಲ ಎಷ್ಟೆಲ್ಲ ಹೇಳೋಕ್ಕೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ಇಂಥ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಮತ್ತು ಇಂಪ್ಲಿಮೆಂಟ್ ಆಗುವಂಥ ಸಂದರ್ಭ ನಿಮಗೆಲ್ಲ ಇರ್ತದೆ. ಈ ದೇಶ, ಈ ನಾಡು, ಅದರ ಭವಿಷ್ಯ, ನಾಡಿನ ಜನರ ಭವಿಷ್ಯ, ಇದು ನಿಮ್ಮ ಕೈಯಲ್ಲಿದೆ. ನಿಮ್ಮ ಭವಿಷ್ಯದ ಜೊತೆಗೆ ಇವ್ರದ್ದೆಲ್ಲರದ್ದು ಭವಿಷ್ಯ ನಿಮ್ಮ ಕೈಯಲ್ಲಿರ್ತದೆ. ಅದನ್ನು ನೀವು ಪ್ರಾಮಾಣಿಕವಾಗಿ ಮಾಡಿದರೆ ಖಂಡಿತವಾಗೂ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತೆ, ನಮ್ಮ ದೇಶ ಮತ್ತು ನಮ್ಮ ನಾಡು ಕೂಡ ಯಶಸ್ವಿ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ನಾವು ಒಂದೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಮಾಡಿದ್ದೇವೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾವುದೇ ವಿದ್ಯಾರ್ಥಿ ಯಾವುದೇ ಫೀಸ್ ಇಲ್ಲದೆ ಯಾವುದೇ ಭಾಗದಲ್ಲಿ ಯಾವುದೇ ಎಕ್ಸಾಮಿನೇಷನ್ನ ತೆಗೆದುಕೊಳ್ಳೋಕೆ ತಯಾರಿ ಮಾಡೋದಕ್ಕೆ ಆ ವೆಬ್ಸೈಟ್ ಇವತ್ತು ರೆಡಿಯಾಗಿದೆ. ಅದನ್ನು ನಾವು ಕೂಡಲೇ ಲಾಂಚನ್ನು ಕೂಡ ಮಾಡ್ತಾಯಿದ್ದೇವೆ. ಇಟ್ಸ್ accessibility of all examination material, guidance, training, everything. ಮತ್ತು 250 ಜನ SC/ST ಹೆಣ್ಮಕ್ಳಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಟ್ರೈನಿಂಗ್ ಕೊಡಿಸ್ತಾ ಇದ್ದೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗೆ ಮಾಡಬೇಕು ಅಂತ. ಇದರ ಜೊತೆಗೆ ನಾನು ಮುಖ್ಯಮಂತ್ರಿಯಾಗಿ 4 ಗಂಟೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಿದೆ. ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡಬೇಕು. ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದರ ಅವಲಂಬಿತವಾಗಿರುವಂಥ ರೈತರು ಜಾಸ್ತಿ ಇದ್ದಾರೆ. ಆ ಮಕ್ಕಳು ಎಲ್ಲರೂ ಕೂಡ ಕೃಷಿಯಲ್ಲಿ ಇದ್ದರೆ ಆ ಮಂತನ ಉದ್ಧಾರ ಆಗಲ್ಲ. ಹೀಗಾಗಿ ಅವ್ರ ಮಕ್ಕಳು ವಿದ್ಯೆ ಕಲಿಬೇಕು, ಬೇರೆ ಬೇರೆ ರಂಗದಲ್ಲಿ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ದುಡ್ಡಿಲ್ಲದೆ ವಿದ್ಯೆ ನಿಲ್ಲಿಸಬಾರ್ದು. ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಜನ ಮಕ್ಕಳು ಪೂರ್ತಿ ಕಲಿಯೋದಿಲ್ಲ, ಯಾಕಂದರೆ ಅವರ ತಂದೆ ತಾಯಿ ಹತ್ರ ದುಡ್ಡು ಇರೋದಿಲ್ಲ. ಆದ್ದರಿಂದ ಈ ಸ್ಕಾಲರ್ಶಿಪ್ಪನ್ನು ಮಾಡಿದ್ದೇವೆ. 8ನೇ ಎತ್ತ ಅಂದರೆ ನಮ್ಮ ಕಡೆ ಎತ್ತ ಅಂತೀವಿ, 8ನೇ ಎತ್ತ 8th ಸ್ಟ್ಯಾಂಡರ್ಡಿಂದ PGವರೆಗೂ ಹೆಣ್ಣು ಮಕ್ಕಳಿಗೆ ಇವತ್ತು ಈ ವಿದ್ಯಾನಿಧಿ, PUCಯಿಂದ PGವರೆಗೂ ಗಂಡು ಮಕ್ಕಳಿಗೆ ಈ ವಿದ್ಯಾನಿಧಿ. ಅಷ್ಟೇ ಅಲ್ಲ, ರೈತ ಕೂಲಿಕಾರ ಮಕ್ಕಳಿಗೂ ಕೂಡ ಈಗ ಅದನ್ನು ವಿಸ್ತರಣೆಯನ್ನು ಮಾಡಿದ್ದೇನೆ. ನೇಕಾರ ಮಕ್ಕಳಿಗೆ ವಿಸ್ತರಣೆಯನ್ನು ಮಾಡಿದ್ದೇನೆ, ಮೀನುಗಾರ ಮಕ್ಕಳಿಗೆ ವಿಸ್ತರಣೆ ಮಾಡಿದ್ದೇನೆ, ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೆ ವಿಸ್ತರಣೆಯನ್ನು ಮಾಡಿದ್ದೇನೆ, ಆಟೋ ಡ್ರೈವರ್ ಮಕ್ಕಳಿಗೂ ಕೂಡ ವಿದ್ಯಾನಿಧಿಯನ್ನು ವಿಸ್ತರಣೆಯನ್ನು ಮಾಡಿದ್ದೇನೆ. ಇದು ನಮ್ಮ ಬದ್ಧತೆ ಮತ್ತು ನಮ್ಮ ಮನಸ್ಸಿಗೆ ಒಪ್ಪುವಂಥ ಕೆಲಸ, ಅವಶ್ಯಕತೆ ಇರುವಂಥ ಕೆಲಸ ನಮ್ಮ ಕನ್ನಡ ನಾಡಿನಲ್ಲಿ ಮಕ್ಕಳಿಗೆ ಮಾಡ್ತಾ ಇದ್ದೇವೆ. ಅಂಥ ಒಂದು ಸಂದರ್ಭದಲ್ಲಿ ಉತ್ತಮ ಆಡಳಿತಗಾರರು ಬಹಳ ಮುಖ್ಯ, ಇವನ್ನೆಲ್ಲ ಯಶಸ್ವಿ ಆಗಬೇಕಾದ್ರೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಮ ರಾಜ್ಕುಮಾರ್ ಅವರ ಕುಟುಂಬ ಉತ್ತಮ ಆಡಳಿತವನ್ನು ಕೊಡಲು ಬಹಳ ದೊಡ್ಡ ಸಹಾಯವನ್ನು ಕರ್ನಾಟಕ ನಾಡಿನ ಸಂಪೂರ್ಣ ಅಡ್ಮಿನಿಸ್ಟ್ರೇಷನ್ಗೆ ಬಹಳ ದೊಡ್ಡ ಬಲವನ್ನು ಅವರು ಕೊಡ್ತಾ ಇದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಹೇಳಕ್ಕಿಚ್ಛಪಡ್ತೀನಿ. ಇದರಿಂದ ಸಾರ್ವಜನಿಕರಿಗೆ ಎಲ್ಲರೂ ಕೂಡ ಭಾಳ ಒಳ್ಳೆಯದಾಗ್ತದೆ. ನಿಮಗೂ ಕೂಡ ಒಳ್ಳೆಯದಾಗಲಿ. ಅಲ್ಲಿ ಕೂತಂಥವರು ಈಗೇನು ಅವರು ಸಾಧನೆಯನ್ನು ಮಾಡಿದ್ದಾರೆ, ನೀವು ಅದೇ ರೀತಿ ಸಾಧನೆಯನ್ನು ಮಾಡುವಂಥ ಗುರಿ ಅಂದರೆ ಖಂಡಿತವಾಗಿ ನೀವು ಯಶಸ್ವಿ ಆಗ್ತೀರಿ. ಡೋಂಟ್ ವರಿ, ನಿಮ್ಮ ಹತ್ರ ಎನರ್ಜಿ ಭಾಳ ಇದೆ, ಖಂಡಿತ ಯಶಸ್ವಿ ಆಗ್ತೀರಿ, ಅದಾಗ ಎರಡನೇ ಮಾತಿಲ್ಲ. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಆರ್ ಯು ಹಂಗ್ರಿ? ಯು ಆರ್ ಹಂಗ್ರಿ ಆರ್ ನಾಟ್? ವಿಚ್ ಹಂಗ್ರಿ? ಐ ಆಮ್ ಟಾಕಿಂಗ್ ಆಫ್ ವಿಚ್ ಹಂಗ್ರಿ? Knowledge. Are you hungry? Then you are successful. You have to be hungry. I have to achieve it. ಆ ಹಂಗರ್ ಇದ್ದರೆ ಸಕ್ಸಸ್ ಇರ್ತದೆ. Success comes to those who dare and act, seldom to the timid. You got it?
ಕೊನೆಯದಾಗಿ ನಮ್ಮ ತಾಯಿ ಪ್ರೋಗ್ರಾಮ್ ಮಾಡಿದ್ಲಲ್ಲ, ಆಕೆ ಹೆಸರು ಮೇಘನಾ, ಹಲವಾರು ಬಾರಿ ಭಾಳ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳಿದ್ದಾಳೆ. ನಾನು ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ದೆ. ಅದರಲ್ಲಿ ಅಚೀವರ್ಸು, ಸಾಧಕರು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಅಷ್ಟೇ ಅಲ್ಲ, ಅವಳು ಸಾಧನೆ ಬಗ್ಗೆ ಕೂಡ ಮಾತನಾಡಿದರು. ಅಸಾಧಾರಣವಾಗಿರುವಂಥ ಕೆಲಸವನ್ನು ಮಾಡಿದರೆ ಮಾತ್ರ ನೀವು ಸಾಧಕರಾಗ್ತೀರಿ. ಸಾಧಾರಣವಾಗಿ ಎಲ್ಲರೂ ಮಾಡುವಂಥ ಕೆಲಸ ನೀವು ಮಾಡಿದರೆ ಅದು ಸಾಧಕರಲ್ಲ, ತಿಳ್ಕೊಳ್ಳಿ. ಯು ಹ್ಯಾವ್ ಟು ಡೂ ಸಮಥಿಂಗ್ ಸ್ಪೆಷಲ್ ವಿಚ್ ನೋಬಡಿ ಎಲ್ಸ್ ಕ್ಯಾನ್ ಡೂ. ಸಕ್ಸಸ್ ಬೇರೆ. ಸಕ್ಸಸ್ ಇಸ್ ಅ ವೆರಿ ಸ್ಮಾಲ್ ವರ್ಡ್. ಅಚೀವ್ಮೆಂಟ್ ಇಸ್ ಅ ವೆರಿ ಬಿಗ್ ವರ್ಡ್. ಅಕಾಂಪ್ಲಿಷ್ಮೆಂಟ್ ಇಸ್ ಅ ಬಿಗರ್ ವರ್ಡ್. ಹೀಗಾಗಿ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ. ಯು ಹ್ಯಾವ್ ಟು ಬಿ ರಿಮೆಂಬರ್ಡ್ ಈವನ್ ಆಫ್ಟರ್ ಯುವರ್ ಫಿಸಿಕಲ್ ಇಸ್ ನಾಟ್ ದೇರ್. ಅಂಥ ಒಂದು ಸಾಧನೆಯನ್ನು ಮಾಡಿ ಜಗತ್ತಲ್ಲಿ ನಿಮ್ಮ ಹೆಸರು ಬೆಳಗಲಿ, ನಿಮ್ಮ ಕುಟುಂಬದ ಹೆಸರು ಬೆಳಗಲಿ. ನಿಮ್ಮ ತಂದೆ ತಾಯಿಗಳು ಎಷ್ಟು ಸಂತೋಷ ಆಗಿದ್ದು, ನಿಮ್ಗಿಂತ ಜಾಸ್ತಿ ಸಂತೋಷ ಅವರಾಗಿದ್ದರು. ನಿಮ್ಮ ಸಾಧನೆಯಲ್ಲಿ ಅತ್ಯಂತ ಸಂತೃಪ್ತಿ ಪಟ್ಟವರು ನಿಮ್ಮ ತಂದೆ ತಾಯಿಗಳು. ಇದೇ ರೀತಿ ನಿಮ್ಮ ತಂದೆ ತಾಯಿಗಳು ಮತ್ತು ನಿಮ್ಮ ಆಡಳಿತ ಮುಖಾಂತರ ಲಕ್ಷಾಂತರ ತಂದೆ ತಾಯಿಗಳಿಗೆ ಇದೇ ಒಂದು ನೆಮ್ಮದಿ, ಸುಖ, ಶಾಂತಿ, ನೆಮ್ಮದಿ ಕೊಡುವಂಥ ಒಂದು ಕೆಲಸವನ್ನು ಮಾಡಿ ಕನ್ನಡ ನಾಡನ್ನು ಕಟ್ಟೋಣ, ಭಾರತ ದೇಶವನ್ನು ಕಟ್ಟೋಣ. ನಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗೋಣ, ನವ ಭಾರತಕ್ಕಾಗಿ ನವ ಕರ್ನಾಟಕ ನಿರ್ಮಾಣ ಮಾಡೋಣ. ಧನ್ಯವಾದಗಳು. ಧನ್ಯವಾದಗಳು ಸರ್, ನಿಮ್ಮ ಪ್ರೀತಿಯ ಪ್ರೋತ್ಸಾಹದ ನುಡಿಗಳಿಗೆ. ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಪರವಾಗಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಪರವಾಗಿ ಒಂದು ಸಣ್ಣ ಗೌರವ ಕಾಣಿಕೆಯನ್ನ ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. Success has no shortcut. It has only a highway and that is hard work ಅನ್ನುವಂತಹ ಅದ್ಭುತ ಮಾತನ್ನ ಸರ್ ಹೇಳಿದ್ರು. ಅದರ ಜೊತೆಗೆ ನಿಮ್ಮೆಲ್ಲರ ಕಣ್ಣಿನಲ್ಲಿ ನಂಬಿಕೆಯ, ಭರವಸೆಯ ಕಿಡಿ ಇದೆ. ಆ ಕಿಡಿಯನ್ನ ಕಿಚ್ಚಾಗಿಸಿ ಆದರ್ಶದ ಬುನಾದಿಯ ಮೇಲೆ ನಿಮ್ಮ ಜೀವನವನ್ನ ಬೆಳಗಿಸಿಕೊಳ್ಳಿ ಅನ್ನುವಂತಹ ಅದ್ಭುತವಾದ ಮಾತನ್ನ ಹೇಳಿದ್ರು. ವಿ ಅಶ್ಯೂರ್ ಯು ಸರ್, ನಾವೆಲ್ಲರೂ ಖಂಡಿತವಾಗ್ಲೂ ನವ ಭಾರತಕ್ಕಾಗಿ ನವ ಕರ್ನಾಟಕವನ್ನ ಕಟ್ಟಲು ಸಿದ್ಧರಿದ್ದೇವೆ ಅನ್ನುವಂತಹ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೋರಾದ ಚಪ್ಪಾಳೆಯ ಮೂಲಕ ನಾವು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸೋಣ. ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ಅಧಿಕಾರಿಯಾಗಿರುವಂತಹ ಶ್ರೀಯುತ ಎಸ್.ವಿ. ರಂಗನಾಥ್ ಸರ್ ಅವರು ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಸೆಕ್ರೆಟರಿ ಅವರು. ಹಾಗಾಗಿ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಇರೋದೇ ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಕಂಡಂತ ಹಿರಿಯ ಹೆಮ್ಮೆಯ ಅಧಿಕಾರಿ ಸರ್. ಅಧಿಕಾರಿಗಳಾಗಲು ಹೊರಟಿರುವಂತಹ ಈ ಎಲ್ಲ ಸಾಧಕರಿಗೆ ನಿಮ್ಮ ಮನದಾಳದ ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊತೀನಿ. ಜೋರಾದ ಚಪ್ಪಾಳೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೀಳ್ಕೊಡುಗೆಯನ್ನ ನೀಡೋಣ. ಮತ್ತೊಂದು ಕಾರ್ಯಕ್ರಮ ಇರುವುದರಿಂದ ಅವರು ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ನಾವು ಬೀಳ್ಕೊಡುಗೆಯನ್ನ ನೀಡೋಣ. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಸಮಯವನ್ನ ಕಳೆದು ನಮ್ಮೆಲ್ಲರಿಗೆ ಪ್ರೋತ್ಸಾಹದ ನುಡಿಗಳನ್ನ ಆಡಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ, ಪ್ರತಿಭಾ ಪುರಸ್ಕಾರವನ್ನ ಮಾಡಿದ್ದಾರೆ. ಅವರ ಅಮೂಲ್ಯವಾದಂತಹ ಸಮಯಕ್ಕೆ,
ಅವರ ಅತ್ಯಮೂಲ್ಯವಾದಂತಹ ಮಾತುಗಳಿಗೆ, ನುಡಿಮುತ್ತುಗಳಿಗೆ ಜೋರಾದ ಚಪ್ಪಾಳೆ ಬರಲಿ ಕೊನೆಯದಾಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಕೇವಲ ಎರಡು ಕಾರ್ಯಕ್ರಮಗಳಿವೆ. ನಮ್ಮನ್ನೆಲ್ಲ ಉದ್ದೇಶಿಸಿ ಶ್ರೀಯುತ ಎಸ್.ವಿ. ರಂಗನಾಥ್ ಸರ್ ಅವರು ಈಗ ಮಾತನಾಡಲಿದ್ದಾರೆ. ಅದಾದ ನಂತರ ಶ್ರೀಯುತ ವಿಠಲ್ ಮೂರ್ತಿ ಸರ್ ಅವರು ಮಾತನಾಡ್ತಾರೆ. ನಂತರ ಡಿನ್ನರ್ ಇಸ್ ಅರೇಂಜ್ಡ್. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಬಿ ಕೈಂಡ್ಲಿ ಸೀಟೆಡ್. ಓವರ್ ಟು ಶ್ರೀ ಎಸ್.ವಿ. ರಂಗನಾಥ್ ಸರ್. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಕೈಂಡ್ಲಿ ಬಿ ಸೆಟಲ್ಡ್. ದಯವಿಟ್ಟು ಕೂತ್ಕೊಳ್ಳಿ. ನಿಮ್ಮ ಆಸನದಲ್ಲಿ ದಯವಿಟ್ಟು ಕೂತ್ಕೊಳ್ಳಿ. ಅಧಿಕಾರಿಗಳಾಗಲು ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೇವಲ್ಲ, ಹಿರಿಯ ಅಧಿಕಾರಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈಗ ನಿಮ್ಮ ಜೀವನದ ಒಂದು ಹಾದಿಗೆ ಅತ್ಯುತ್ತಮವಾದಂತಹ ಸಲಹೆ ಸೂಚನೆಗಳನ್ನ ಅವರೀಗ ಕೊಡೋರಿದ್ದಾರೆ. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ಲೀಸ್ ಸೆಟಲ್ ಡೌನ್. Dignitaries on the dais and off the dais, distinguished guests, ladies and gentlemen. It's a real challenge to speak after a very, very inspiring speech by the Honorable Chief Minister. So whatever I had, thought I should mention, I think has been covered far more eloquently and with such, he spoke from his heart. And I think if you just follow his advice, etc., you will be hugely successful. So I will restrict I'll share my thoughts on only 3 subjects. Number 1, 3 issues, and I'll be very brief. Number 1 is I feel envious of all of you. All the successful students, ನಿಮ್ಮನ್ನೆಲ್ಲ ನೋಡಿದ್ರೆ ನಂಗೆ ಹೊಟ್ಟೆ ಕಿಚ್ಚಾಗತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ. That is number 1. Number 2, I will tell you the mistakes I have made so that you don't make those same mistakes. You can learn from experience. And number 3, I would like to say a few words about the Rajkumar Academy, who are doing such a wonderful job. So far as I think I have to explain why I feel envious about you. If you look at the economic position which India finds itself in, when we got independence in 1947, our GDP was something like 0.4 billion. In 75 years, we have come to, in real terms, about 3.6 trillion, and in PPP terms, that is price purchasing parity terms, that is, it takes into account inflation, we are at 11.6 trillion. This is in 75 years. Now, what is the next 25 years going to bring for us? The next 25 years, it estimates, and these estimates are prepared by World Bank and IMF. They are also prepared by institutions like Price Waterhouse, etc. And these estimates indicate that in 25 years, India will have reached a PPP GDP level of 444 trillion, become the second largest economy in the world after China, and we will be ahead of US. And these estimates are quite reliable because the agencies who are doing these estimates are normally, more sympathetic to US and the European countries, and normally not as confident about the performance of the Asian countries. Why I mention this is the progress we have achieved in 75 years.
4 times that progress you are going to achieve in the next 25 years. It is for that reason I feel the Honorable Prime Minister talked about in his Red Fort speech that India will be a developed country by 2047, when we'll be 100 years after independence. And why it is of significance to all of you is that unlike many of us, we are in the second innings. You are starting your innings now, and you are starting your innings the kind of opportunity 4 times the wealth which this country has created in 75 years, you're going to create in the next 25 years. And for a state like Karnataka is 5% of the country's population, 5% of the country's area approximately. We are now contributing about 7 to 8% of the country's GDP. And we should look to contributing 10% of the country's GDP. And if we have to do that, the kind of role which all of you will have to play, the kind of opportunities which will come to you, the kind of impact your administration will have is to be seen, to be believed. That is why I feel envious. I sometimes wonder, why am I not starting my service today? You are starting in 2022, and you will still be in service in 2047. And probably most of us on the stage certainly will not be on this planet. That is why I feel envious of all of you. The second thing, on the day I joined service, I met an ICS officer, and I asked him, what does it take to be successful in a government job? And his answer surprised me. But with almost 45 years experience, I joined service in 1975, and it's 47 years since the day I joined service. And I feel he was spot on. He said, you don't require above average intelligence, etc., but you require 2 things to be successful. Number 1 is sincerity and sympathy. Put yourself in the shoes of the other person. People come to us because they have got a problem. And if you can't put yourself in the shoes, your job is to find solutions, not to bring out why some things cannot be done. He's very, very specifically mentioned this. So I thought I'll share this with you. The second point which I would like to mention is about the mistakes I have made. So if you can avoid those mistakes, I think you will be benefited. The 3 mistakes I think which I have made is, when people come to us, why do they come? There is a problem. I think Sri Ragana very correctly mentioned that behind file there is a life, and that is what we have to keep in mind. The Honorable Chief Minister also touched upon this in his own way. People come to us with a problem. Now, we have to find a solution. Number 2, what is it that we lose when they come in, etc.? Ask them to sit down, etc. You will not believe the kind of power just listening to them has. I will share with you a real life experience. There was a famous psychiatrist called Viktor Frankl. He was a Jewish doctor, and he was sentenced to a Jewish concentration camp. And in the Jewish concentration camp, he survived that. 90% of the people did not survive, they died. He set up a very, very successful psychiatry practice. And one day, as part of his psychiatry practice, one of his patients rang him up at 2:30 at night and said, Dr. Frankl, I am going to commit suicide in half an hour's time, and since you are my doctor, I am informing you well in advance, and this is for your kind information. Now, Dr. Frankl was shocked. He said, tried to give various reasons. Please don't commit suicide, you have got a family, things are not so bad, we'll try to find solutions, etc. For 45 minutes, he spoke to her. The lady listened to him with rapt attention without reacting. Occasionally, Dr. Frankl would say, Madam, are you able to hear me? So she would snap back and say, don't think I'm an idiot, I'm still listening to you. So at 3:15, she says, I'll think about what you have said, and slammed the phone down. She did not commit suicide. And after about 1 month, when she was better, Dr. Frankl, as a practicing doctor, wanted to find out he had given several arguments why she should not commit suicide.
So he asked her, which argument of mine really convinced you not to commit suicide? Because he wanted to draw some lessons for himself. And her answer shocked him. Her answer said, none of your arguments convinced me. You spoke rubbish. But what convinced me was that if at 3 o'clock at night there is a madman who is prepared to listen to me, there is hope in this world. I must not end my life. Why I mention this is, tamatra jana bartare, aur ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಚೇರ್ ಮೇಲೆ ಕೂತ್ಕೊಳ್ಳಿ ಏನು ಸಮಸ್ಯೆ ಇದೆ, just make an honest attempt. It will make a huge difference. You can't imagine, that is 50% of the problems. Many of the people who come to you don't even expect an 100% solution, but they expect some relief and they come to you with a great deal of hope. People definitely say, I have heard so many officers saying, our kelsa agde idre our court hogli. 70% of the court litigation is on account of government, and that is because people like you and me have not, participated in what legitimately we should be doing. So number one, the mistake which I have done, which hopefully you will not do, is first listen to people. You will get a lot of it and try to find some solutions, putting in yourself in their shoes. This is number one. Number two, if you go to anybody in government, 80% of the people will tell you, nange gottilla rules hegide, nam under secretary keltini, nam section officer keltini, etc. Now, you are all people, graduates, postgraduates, with high, academic excellence, high accomplishments. You are rank holders. You have cleared KPSC, UPSC examination. These are very difficult examinations to clear, even by world standards. Now, for a person with these kind of accomplishments, etc., can't you look at those wretched rules and regulations and find out why are you prisoners of the people who are working under you? You see, you should be able to run your office without anybody in your office. If you are able to do that, you will have arrived. Let me tell you that. And if you are able, after all, in fact, I had once interacted with the managing director of Maruti Udyog, Dr. R.C. Bhargav. R.C. Bhargav is a senior IAS officer. He was for around 25 years in government, very distinguished man. And after that, he went to Maruti. And there also he had a wonderful career. He has turned around Maruti, etc. Rest is history. He told me when he went to Maruti as sales director in 1983-84, I believe, the Maruti people came and said, we have got 100 registrations. The request for cars, 20 red color cars, 15 black color cars, 25 gray colored cars, but we don't have, etc. So he says that after all, these Maruti 800s those days was in short supply. Why are we bothered about the color scheme of the consumers who will take any car? So then he said when he went to Japan, he found Mr. Suzuki, chairman of the Maruti, Suzuki Worldwide. He was discussing the color preferences of customers all over the world. And he realized that if Mr. Suzuki can find time for color preferences all over the world, why not me? Our fractions are just 2% of the Suzuki, empire world over. The point I'm trying to, submit to you is, don't be a prisoner of, your own subordinates. Rules and regulations you master. You will be hugely successful, etc. This is the second point which I would like to make. The third point which I would like to make is that, people come to us, etc., and you will be giving instructions. On an average, officer of any department, you will meet 25 people daily, and you will be issuing instructions. You will talk to some people. You will say, ignore badiyare or sapa nodi, etc., etc. At the end of the day, how many of us follow all those instructions? I have seen hugely successful officer who will remember instructions given even 6 months later. If you follow these 3 instructions carefully, etc., whatever you have instructed, your own staff, your own colleague, etc., you follow it up.
If you do these three things, you will be light years ahead of your colleagues. That I can say this with confidence. The third thing which I would like to mention is I would like to, congratulate the Dr. Rajkumar Academy, and they are doing an absolutely splendid job. And there is a reason why I mention this. See, I took my IAS exam in Delhi. And when I took the IAS examination, it was, studying in Delhi and writing the exam in Delhi helped me enormously, because that environment was there. That environment was not there in Karnataka. People from Karnataka had to go to Delhi. Realizing this, etc., Dr. Rajkumar Academy was started, and they are doing a absolutely splendid job. You see, at the end of the day, in fact, the Honorable Chief Minister mentioned about Dr. Rajkumar. The only thing, apart from his other tremendous accomplishments, he was a very, very evolved person. And therefore, it is not surprising that his family is continuing this noble tradition. And I would like to briefly touch upon Mr. Puneet Rajkumar, the absence of Mr. Appu. Now, just imagine, when he passed away, could any of you have imagined how many people he has helped? How many people he has touched the lives of people? How many people he has made a difference to their lives? What is the kind of, adoration and mass adulation he is able to have? Lakhs of people are queuing up even after he has gone and remembering his, the kind of service which he has done. See, at the end of the day, this is what matters. And each one of you has that opportunity in your humble sphere, etc. You try to do that service. If you can make a difference to the lives of people, you and me may not be able to do it on the scale and magnitude which Mr. Puneet Rajkumar has done, but even a tiny fraction of it, it is a life well spent. At the end, I would like to say that what is a successful life? When we came in this world, we wept and the world laughed. When we leave the world, the others should weep and we should laugh. This is what I will advise you. You are about to start. Wish you all good luck and Godspeed. Thank you very, very much. Empathy, compassion are important attributes for officers, administrators ಅನ್ನುವಂಥ ಅದ್ಭುತವಾದಂಥ ಮಾತನ್ನ ಹೇಳಿದ್ರು. Thank you so much, sir, for your words of wisdom. Now I request Shri Vithalamurthy, sir, to address our achievers. Sir, your words of encouragement, please. ದಯವಿಟ್ಟು ಎಲ್ಲರೂ ಒಂದು 10 ನಿಮಿಷ ಸೌಜನ್ಯದಿಂದ ಕುಳಿತುಕೊಂಡ್ರೆ ನಾನು ಮಾತು ಮುಗಿಸ್ತೀನಿ. ಆ ಕಡೆ ಫೋನ್ ಇಟ್ಕೊಂಡು ಓಡಾಡಬೇಡಣ, ಕುಳಿತುಕೊಳ್ಳೋಣ. ಏನಂತ ಅರ್ಜೆಂಟ್ ಇದೆ? ಯಾರು ಮೋದಿಯವ್ರ ಹತ್ರ ಮಾತಾಡ್ತಿದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ? ಇಷ್ಟು ಒಂದು ಅದ್ಭುತವಾದ ಸಮಾರಂಭವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ನಿಮಗೆಲ್ಲ ಈಗ ತಾನೇ ಸ್ಫೂರ್ತಿದಾಯಕವಾದ ಮಾತುಗಳನ್ನಾಡಿದ್ದಾರೆ. ಹಿರಿಯರಾದ ಶ್ರೀನಿವಾಸನ್ ಅವರಿದ್ದಾರೆ. ನನಗೆ ಭಾಳ ವರ್ಷ ಮಾರ್ಗದರ್ಶಕರಾಗಿ ಹಿರಿಯ ಅಧಿಕಾರಿಗಳಾಗಿದ್ದಂಥ ಎಸ್ ವಿ ರಂಗನಾಥ್ ಅವರಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದವರಿದ್ದಾರೆ. ನಾನು ಮೊದಲಿಗೆ ಈ ರಾಜ್ಕುಮಾರ್ ನನ್ನ ವೈಯಕ್ತಿಕ ಸಂಬಂಧದ ಬಗ್ಗೆ 2 ನಿಮಿಷ ಮಾತಾಡ್ತೀನಿ. ನಾನು ರಾಜ್ಕುಮಾರ್ ಸಿನಿಮಾಗಳನ್ನ ನೋಡ್ತಾ ಬೆಳೆದವನು. ಬೆಳೆದು ದೊಡ್ಡವನಾಗಾದ್ಮೇಲೆ ರಾಜ್ಕುಮಾರ್ ಅವನ್ನೇ ಭೇಟಿಯಾದವನು. ಅವ್ರ ಜೊತೆ ಸಾಕಷ್ಟು ಒಳ್ಳೆ ಸಮಯವನ್ನು ಕಳೆದಿದ್ದೀನಿ. ಅದು ರಾಘಣ್ಣಂಗೆ ಗೊತ್ತು, ಅವ್ರ ಮನೆಯವ್ರಿಗೆಲ್ಲ ಗೊತ್ತು. ಇಡೀ ಕರ್ನಾಟಕದಲ್ಲಿ ಜನ ಕನ್ನಡ ಹೇಗೆ ಮಾತಾಡಬೇಕು ಅಂತ ಕಲಿಸಿದ್ದು ಡಾಕ್ಟರ್ ರಾಜ್ಕುಮಾರ್. ಎಲ್ಲ ಒಂದೊಂದು ಊರಲ್ಲಿ ಒಂದೊಂದು ಧಾಟಿನಲ್ಲಿ ಮಾತಾಡ್ಬೋದು. ಹುಬ್ಬಳ್ಳಿಯವರು ಹುಬ್ಬಳ್ಳಿ ರೀತಿಯಲ್ಲಿ ಮಾತಾಡ್ಬೋದು, ಬೀದರವರು ಬೀದರ್ ರೀತಿಯಲ್ಲಿ ಮಾಡ್ಬೋದು, ಕಾರವಾರದವರು ಕಾರವಾರ, ದಕ್ಷಿಣ ಕನ್ನಡ. ಆದರೆ ಒಂದು ಕನ್ನಡ ಎಲ್ಲರಿಗೂ ಅರ್ಥವಾಗಿದ್ದು ಎಲ್ಲರೂ ಕಲ್ತಿದ್ದಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡದಿದ್ದಂಥ ಸ್ವಚ್ಛವಾದ, ಸ್ಫುಟವಾದ, ನಿಷ್ಕಲ್ಮಶವಾದ ಕನ್ನಡ.
ಆ ಕನ್ನಡ ಉಳಿಬೇಕು ಬೆಳಿಬೇಕಂತ ಇವರೆಲ್ಲ ಇಷ್ಟೊಂದು ಕಷ್ಟಪಟ್ಟು ತಮಗೆಲ್ಲ ತರಬೇತಿ ಕೊಟ್ಟು ಮಾಡ್ತಿದ್ದಾರೆ. ಅಕಾಡೆಮಿಯಿಂದ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ರಾಜ್ಕುಮಾರ್ ಅವರು ಭೇಟಿಯಾಗ್ತಕ್ಕಂಥದ್ದು ಹಲವಾರು ಅವಕಾಶಗಳು ನನಗಿದ್ದು, ನಾನು ವಾರ್ತಾ ಇಲಾಖೆಗೆ ನಿರ್ದೇಶಕನಾಗಿ ಬಂದ ಮೇಲೆ ಕಂಠೀರವ ಸ್ಟುಡಿಯೋಸ್ಗೆ ಅಡಿಗಲ್ಲು ಹಾಕೋ ಸಮಾರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾವೆಲ್ಲ ಭಾಗವಹಿಸಿದ್ದು. ಅವತ್ತು ಜೊತೆಯಲ್ಲಿ ಕುಳಿತುಕೊಂಡು ಊಟ ಮಾಡಿದಂಥ ಒಂದು ಕ್ಷಣ ನನಗೆ ಮರೆಯಲಾಗದಂಥ ಕ್ಷಣ. ಅವರು ಹಲವಾರು ಸಿನಿಮಾ ಪ್ರಶಸ್ತಿಗಳು ಸಮಾರಂಭದಲ್ಲಿ ಜೊತೆಗಿದ್ದು ಅವ್ರ ಮಾತು ಕೇಳಿದ್ದೀನಿ. ಎಷ್ಟು ವಿನಯ ಸೌಜನ್ಯ ಅಂದರೆ, ನೀವು ಅವರ ಜೀವನವನ್ನೇ ಅಭ್ಯಾಸ ಮಾಡಿದರೆ ನೀವು ಅರ್ಧ ಮನುಷ್ಯರಾಗ್ತೀರಿ, ಅವರ ಆದರ್ಶಗಳನ್ನ ಪಾಲಿಸಿದರೆ ಪೂರ್ತಿ ಮನುಷ್ಯರಾಗ್ತೀರಿ. ಇಷ್ಟೊಂದು ಸದ್ಗುಣ ವ್ಯಕ್ತಿ ನಮ್ಮ ಜೊತೆಗೆ ಇದ್ದರು ಅಂತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ವಿಷಯ. ಅವ್ರ ಜೊತೆ ಹಲವಾರು ಕಡೆ ಪ್ರವಾಸ ಮಾಡಿದ್ದೀನಿ ನಾನು. ಡೆಲ್ಲಿನಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೀವಿ, ಮಡ್ರಾಸಲ್ಲಿ ಟ್ರಾವೆಲ್ ಮಾಡಿದ್ವಿ. ಪ್ರತಿಯೊಂದು ಸಮಯದಲ್ಲೂ ಇನ್ನೊಬ್ಬರ ಜೊತೆಗಿದ್ದವ್ರಿಗೆ ಏನು ಅನುಕೂಲ ಅಂತ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಹಿತ ನುಡಿಗಳನ್ನ ಹೇಳ್ತಿದ್ದಂಥ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್ ಅವರು ನಿಧನರಾದಾಗ ಇಡೀ ಕರ್ನಾಟಕ ಕತ್ತಲಲ್ಲಿತ್ತು. ಅವ್ರಿಗೆ ಸರಿಯಾದ ಒಂದು ಸಂಸ್ಕಾರವನ್ನು, ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ಆಗಲಿಲ್ಲಲ್ಲ ಅಂತ ಕರ್ನಾಟಕದ ಜನ ಎಲ್ಲ ಬಹಳ ದಿಕ್ಕೆಟ್ಟಿದ್ರು. ಯಾಕೆಂದರೆ ಅಷ್ಟೊಂದು ಜನ, ತಳಿಲಾರದಂಥ ಜನ, ಸಾಮಾನ್ಯ ಜನ ಅದಕ್ಕೆ ಹೋಗಲಾರದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ನಾವೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಮ್ಮದೇ ಒಂದು ಟ್ರಸ್ಟಿಂದ ಏರ್ಪಡಿಸಿದ್ದು. ರಾಘಣ್ಣ, ಪಾರ್ವತಮ್ಮ ಅವರು ಎಲ್ಲ ಅವರು ಮಕ್ಕಳು ಇಡೀ ಕುಟುಂಬ ಬಂದು ನ್ಯಾಷನಲ್ ಕಾಲೇಜಿನಲ್ಲಿ ಆ ಸಮಾರಂಭದಲ್ಲಿ ಭಾಗವಹಿಸಿದರು. ಒಂದು ಆರ್ಟ್ ಕ್ಯಾಂಪ್ ಆಯೋಜಿಸಿದ್ದೆ ಆ ಸಂದರ್ಭದಲ್ಲಿ. ರಾಜ್ಕುಮಾರ್ ಅವರ ಚಿತ್ರವನ್ನು ರಚಿಸಿದಂಥ ಹಲವಾರು ಹೆಸರಾಂತ ಕಲಾವಿದರುಗಳು 65 ಪೇಂಟಿಂಗ್ಸ್ ನನ್ನ ಹತ್ರಲ್ಲೇ ಇದೆ ರಾಘಣ್ಣ, ನಿಮಗೆ ಕೊಡಬೇಕಂತ, ಇಷ್ಟು ವರ್ಷದಿಂದ ನಿಮ್ಮ ಸಂಸ್ಥೆ ಕೊಡಬೇಕಂತ. ಪುನೀತ್ ಅವ್ರ ಜೊತೆ ನಾನು ಅವ್ರು ಅಮೆರಿಕಾದಲ್ಲಿ ಸಿಕ್ಕಿದಾಗ ಮಾತಾಡಿದ್ದೆ, ಬನ್ನಿ ಸರ್ ರಾಘಣ್ಣ ಅವರೆಲ್ಲ ಮಾಡ್ತಾರೆ, ಮಾತಾಡೋಣ ಅಂದರು. ಇವತ್ತಿಗೂ ಕೂಡ ಆ ಪೇಂಟಿಂಗ್ಸ್ ನನ್ನ ಹತ್ರ ಇದೆ. ಅದನ್ನು ನಿಮ್ಮ ಅಕಾಡೆಮಿಗೆ ಯಾವಾಗ ಬೇಕು ಅಂತ ಹೇಳ್ತಿರೋ ಅದಕ್ಕೊಂದು ಸಣ್ಣ ಸಮಾರಂಭ ಏರ್ಪಡಿಸಿ ನಿಮ್ಮ ಅಕಾಡೆಮಿನೇ ನೀವು ಅದನ್ನು ಸ್ವೀಕರಿಸಿ, ರಾಜ್ಕುಮಾರ್ ಅವರ ಚಿತ್ರಪಟಗಳು ಕರ್ನಾಟಕದ ಹೆಸರಾಂತ ಕಲಾವಿದರು ರಚಿಸಿದಂಥ ಅದ್ಭುತವಾದ ಕಲಾಕೃತಿಗಳಿದ್ದಾವೆ, ಅದನ್ನು ತಮ್ಮ ಸಂಸ್ಥೆಗೆ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವೆಲ್ಲ ಇವತ್ತು ಸುಮಾರು ಜನಕ್ಕೆ ಸನ್ಮಾನ ಆಗಿದೆ, ಎಲ್ಲ ಸರ್ಟಿಫಿಕೇಟ್ ಇಸ್ಕೊಂಡಿದ್ದೀರಿ. ಸನ್ಮಾನ್ಯ ರಂಗನಾಥ್ ಅವರು, ಮುಖ್ಯಮಂತ್ರಿಗಳು ಎಲ್ಲ ನೀವು ಹೇಗಿರಬೇಕು, ಏನು ಮಾಡಬೇಕಂತ ಹೇಳ್ತಾರೆ. ನಾನು ಅಷ್ಟು ಸಾಧಾರಣವಾದ ವಿಷಯಗಳು ನಿಮ್ಗೆ ಹೇಳ್ತೀನಿ. ನೀವು ಇಷ್ಟು ವಿಷಯಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ವೃತ್ತಿಯನ್ನು ಆರಂಭಿಸಿದರೆ ಬಹಳ ದೂರ ತಲುಪ್ತೀರಿ, ಸರಿಯಾದ ದಾರಿಲಿ ತಲುಪ್ತೀರಿ. ಏನಾಗುತ್ತೆ, ನಿಮಗೆ ಕೆಲಸ ಸಿಗುತ್ತೆ. 2 ವಿಷಯಗಳಿಗೆ ನೀವು ಹೆದರಬಾರ್ದು. ಒಂದು ಒತ್ತಡ ಎಲ್ಲರಿಗೂ ಇರುತ್ತೆ. ಮನೆಯಲ್ಲಿ ಗಂಡಿಗೆ ಹೆಂಡತಿ ಒತ್ತಡ ಇರುತ್ತೆ, ಹೆಂಡತಿ ಗಂಡನ ಒತ್ತಡ ಇರುತ್ತೆ, ಎಲ್ಲರಿಗೂ ಮಕ್ಕಳು ಒತ್ತಡ ಇರುತ್ತೆ, ಈಗ ಎಲ್ಲರಿಗೂ ಒತ್ತಡ ಇರುತ್ತೆ. ಆದರೆ ನೀವು ಕೆಲಸ ಮಾಡುವಾಗ, ಸಾರ್ವಜನಿಕ ಕೆಲಸ ಮಾಡಬೇಕಾದ್ರೆ ಇನ್ನೂ ಹೆಚ್ಚು ಒತ್ತಡ ಇರುತ್ತೆ. ಇನ್ನೊಂದು, ಸರ್ಕಾರಿ ಅಧಿಕಾರಿಗಳಿಗೆ ಸಾಮಾನ್ಯವಾಗಿ ಯಾಕೆ ಹೆದರ್ತಾರೆ ಅಂದರೆ, ಟ್ರಾನ್ಸ್ಫರ್ ಆಗೋಕ್ಕೆ ಹೆದರ್ತಾರೆ. ನಾನು ಇದೇ ಊರಲ್ಲಿರಬೇಕು, ನಾನು ಕಾವೇರಿ ನೀರೇ ಕುಡಿಬೇಕು, ಆ ಕಡೆ ಹೇಮಾವತಿ ನೀರು ಕುಡಿಬಾರ್ದು, ಅಥವಾ ಆ ಕಡೆ ಮಲಪ್ರಭಾ ನೀರು ಕುಡಿಬಾರ್ದು, ಘಟಪ್ರಭಾ ನೀರು ಕುಡಿಬಾರ್ದು, ಇಲ್ಲೇ ನೀರು ಕುಡಿಬೇಕು ಅಂತ. ಕೆಲವರು ರಾಜಾಜಿನಗರಿಂದ ಬಸವನಗುಡಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಚೇಂಜ್ ಮಾಡಿಕೊಡಿ ಅಂತ ಕೇಳೋಂಥ ಜನ ಇರೋಂಥ ಕಾಲ ಇದು. ಇದ್ರ ಜೊತೆಗೆ ನಿಮಗೆ ಸಂಸಾರದಲ್ಲಿ ಕೂಡ ಒಂದು ಒತ್ತಡ ಇರುತ್ತೆ, ನಾನು ಈ ಊರಲ್ಲಿದ್ದರೆ ಅನುಕೂಲ ಅಂತ. ನನ್ನ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಾನು ಟ್ರಾನ್ಸ್ಫರ್ಗೆ ಯಾವತ್ತೂ ಹೆದರಲಿಲ್ಲ. ಪ್ರತಿಯೊಂದು ಟ್ರಾನ್ಸ್ಫರ್ ಕೂಡ ನನಗೆ ಹೊಸ ಸವಾಲು, ಹೊಸ ಊರು, ಹೊಸ ಜನ, ಹೋಗಿ ಕೆಲಸ ಮಾಡೋಕ್ಕೆ ಒಂದು ಅನುಕೂಲ ಅಂತ ನಾನು ಯಾವಾಗಲೂ ರಂಗನಾಥ್ ಸಾಹೇಬ್ರಿಗೆ ಗೊತ್ತು. ನನಗೆ ನನ್ನ ಮಗಳು 10th ಎಕ್ಸಾಮ್ ಬರೆಯೋತ್ತಿಗೆ 12 ಸ್ಕೂಲಲ್ಲಿ ಓದಿದ್ಲು. ಏನು ಹೇಳಿ, 10ನೇ ಕ್ಲಾಸ್ ಎಕ್ಸಾಮ್ ಬರೆಯೋತ್ತಿಗೆ 12 ಸ್ಕೂಲಲ್ಲಿ ಓದಿದ್ಲು ಅಂದರೆ ಅಷ್ಟೊಂದು ಟ್ರಾನ್ಸ್ಫರ್ಗಳಾಗಿದ್ದು ನನಗೆ. ಅಷ್ಟೊಂದು ಟ್ರಾನ್ಸ್ಫರ್ ಏನಾಗುತ್ತೆ, ನೀವು ಯಾರು ಹೇಳಿದ್ದು ಕೇಳಿದವರೆ ಇವ್ರನ್ನ ಎತ್ತಾಕ್ರಿ ಅಂತಾರೆ. ಒಂದಷ್ಟು ವರ್ಷ ಎತ್ತಾಕ್ತಾರೆ, ಆಮೇಲೆ ಏನು ಮಾಡ್ತಾರೆ, ಎಲ್ಲಿಗೂ ಎತ್ತಾಕೋಕ್ಕಾಗಲ್ಲ. ನಿಮ್ಮ ಪಾಡಿಗೆ ನೀವು ಇರ್ತೀರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿಮಗೆ ಗೌರವ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಸರ್, ನನಗೆ ಮೊದಲು ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟಿಂಗ್ ಆಗಬೇಕಾದ್ರೆ ನನ್ನ ವೈಯಕ್ತಿಕ ಅನುಭವ, ನನ್ನ ಸ್ವಂತ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಬೇರೆ ಯಾರ್ದು ಕತೆ ಹೇಳಲ್ಲ. ನನ್ನ ಮಾವ
ನನಗೆ ಇಲ್ಲೇ ಎಲ್ಲಾದರೂ ಓಲ್ಡ್ ಮೈಸೂರು ಏರಿಯಾದಲ್ಲಿ ಇವರಿಗೆ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಕೊಡಿಸ್ಬೇಕು ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದಾರೆ. ಆವಾಗ JD ಸೋಮಪ್ಪ ಅಂತ MLA ಇದ್ದರು, ತಮಗೆ ಗೊತ್ತು. ಅವರು ಇಲ್ಲೇ ಜನರಲ್ ಹಾಸ್ಟೆಲಲ್ಲಿ ಉಳಿತಾಯಿದ್ರು. ನನಗೆ ಬೆಳಗಾಮಲ್ಲಿ ನಾನು ಪ್ರೊಬೇಷನರ್ ಆಗಿದ್ದೆ, ಬೆಳಗಾಮಿಂದ ಬಂದೆ. ಹೀಗೆ ಏನಕ್ಕೆ ಅವರು ಆ ಜನರಲ್ ಹಾಸ್ಟೆಲ್ಗೆ ಇವ್ರು ಮೀಟ್ ಮಾಡೋಕ್ಕೆ ಹೋದೆ. JD ಸೋಮಪ್ಪನವರು ಚೆನ್ನಾಗಿ ಮಲ್ಕೊಂಡು ಗೊರಕೆ ಹೊಡಿತಿದ್ದಾರೆ. ನಮ್ಮ ಮಾವ ಅಲ್ಲೊಂದು ಕುರ್ಚಿನಲ್ಲಿ ತೂಕಡಿಸೋಕೆ ಕೂತಿದ್ದಾರೆ. ಅವರು ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ರು. ಅವ್ರ ಜೊತೆಗಿದ್ದವ್ರು 12 ಜನ ಪಾಪ ಏನು ಮಾಡಬೇಕು ಅಂತ ಗೊತ್ತಾಗದೆ ಅರ್ಧ ನಿದ್ರೆ ಅರ್ಧ ಎಚ್ಚರದಲ್ಲಿದ್ದರು. ನಾನು ಒಂದು ನಿಮಿಷ ನೋಡಿ ಕೇಳಿದವ್ರು ಏನಕ್ಕೆ ಬಂದಿದ್ದೀರಿ ಅಂತ. ಇಲ್ಲ ಇವರು ಅವಾಗ ಬಂಗಾರಪ್ಪನವ್ರು ಚೀಫ್ ಮಿನಿಸ್ಟ್ರು. ಇಲ್ಲ ಇವರು ನಿಮಗೆ ಇಲ್ಲಿ ಪೋಸ್ಟಿಂಗ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದರು. ಎಲ್ಲಿಗೆ? ತಿಪ್ಟೂರು, ನಂಜನಗೂಡು, ಮೈಸೂರು ಎಲ್ಲ ಒಳ್ಳೊಳ್ಳೆ ಹೆಸರೇನಿದೆ ಈ ಕಡೆ ಎಲ್ಲ ಹೇಳಿದರು. ನಾನೇನಾದರೂ ಕೇಳಿದ್ದ ನಿಮಗೆ ಅಂದೆ. ಇಲ್ಲ, ಆದರೆ ನಮ್ಮ ಮಗಳಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಅಂದರು. ಆ ಕಡೆ ಗದಗು, ಹುಬ್ಳಿ, ಧಾರವಾಡ, ಗುಲ್ಬರ್ಗ, ರಾಯಚೂರೆಲ್ಲ ಹೋದರೆ ನನ್ನ ಮಗಳಿಗೆ ಕಷ್ಟ ಆಗುತ್ತೆ ಅಂದರು. ನಾನು ನಿಮಗೆ 2 ಆಪ್ಷನ್ ಕೊಡ್ತೀನಿ. ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ವಾಪಸ್ ಕರ್ಕೊಂಡೋಗಿ. ಸೀರಿಯಸ್ಲಿ, ಐ ಆಮ್ ನಾಟ್ ಜೋಕಿಂಗ್. ನೀವು ಅವರು ಗೊರಕೆ ಹೊಡಿತಾರೆ, ನೀವು ಇಲ್ಲಿ ಕೂತ್ಕೊಳ್ಳೋಕೆ ನಾನು ನಿನ್ನ ಮಗಳಿಗೆ ನನ್ನ ಮದುವೆ ಮಾಡಿಕೊಟ್ಟಿದ್ದು, ನಾವು ನಮ್ಮ ಬದುಕು ನೋಡ್ಕೊಳ್ತೀವಿ ಅಂತ ಹೇಳಿದೆ. ಅವತ್ತು ಎದ್ದು ಹೋದವರು ನಾನು ಹೇಳಿದೆ, ನನ್ನ ಸರ್ವಿಸ್ ಮುಗಿಯವರೆಗೆ ನನ್ನ ಟ್ರಾನ್ಸ್ಫರ್ ವಿಷಯದಲ್ಲಿ ನೀವು ಯಾರೂ ಮಾತಾಡಬೇಡಿ. ನಾನು ಬೇಕಾದ್ರೆ ಹೋಗಿ ಮುಖ್ಯಮಂತ್ರಿಗಳು ಕೇಳ್ತೀನಿ ಅಥವಾ ಸೀನಿಯರ್ ಆಫೀಸರ್ಸ್ನ ಕೇಳ್ತೀನಿ. ನೀವು ನಿಮ್ಮ ಮಗಳಿಗೆ ಕಷ್ಟ ಆಗುತ್ತೆ ಅಂತ ಇಲ್ಲೆಲ್ಲ ತಿರುಗೋದು ನನಗೆ ಅವಮಾನ ಮಾಡ್ದಂಗೆ ಆಗುತ್ತೆ, ಬರಬೇಡಿ ಅಂದೆ. ನಾನು ರಿಟೈರ್ ಆಗೋರಿಗೆ ಅವ್ರಿಗೆ ನನ್ನ ತಲೆ ಹಾಕಲಿಲ್ಲ. ಒಂದು ಸಾರಿ ನೀವು ಟ್ರಾನ್ಸ್ಫರ್ಗೆ ಹೆದರಲ್ಲ ಅಂದರೆ ನಿಮ್ಗೆ ಯಾರೂ ಹೆಚ್ಚಿಗೆ ತೊಂದರೆ ಕೊಡಲ್ಲ. ಏನಪ್ಪ ಇವನು ಏನು ಮಾಡಿದ್ರು ಇಷ್ಟೇ, ಪರವಾಗಿಲ್ಲ ಬಿಟ್ಬಿಡಿ, ಇವನು ಏನು ಮಾಡೋಕ್ಕಾಗಲ್ಲ ಅಂತಾರೆ. ಅದಾದಮೇಲೆ ಸರ್ವಿಸ್ ಸ್ಟೇಬಲ್ ಆಗುತ್ತೆ, ಚೆನ್ನಾಗಾಗುತ್ತೆ. ಬಟ್ ಇನಿಷಿಯಲಲ್ಲಿ ನಿಮಗೆ ಕ್ರಿಕೆಟ್ ಆಡಿ ಅಭ್ಯಾಸ ಇರ್ಬೋದು, 20 ಥರ ಬಾಲ್ ಎಸಿತಾರೆ ನಿಮಗೆ. ಇವ್ನು ಯಾವ್ದು ಹೊಡೆದ್ರೆ ಔಟ್ ಆಗ್ಬೋದು, ಏನು ಮಾಡಿದ್ರೆ ಔಟ್ ಆಗ್ಬೋದು, ಹೆಂಗೆ ಇವನ್ನ ಕಾನ್ಫಿಡೆನ್ಸ್ ಹಾಳು ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ನೀವು ಸರಿಯಾಗಿ ಸ್ಟಡಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ಆಡಿದರೆ ನೀವು ಔಟು ಆಗಲ್ಲ, ಅವ್ರಿಗೂ ಸೋತ್ ಕೈ ಬಿಡ್ತಾರೆ. ಸೊ ಟ್ರಾನ್ಸ್ಫರ್ಗೆ ದಯವಿಟ್ಟು ಹೆದರೋದಾದರೆ ನಿಮಗೆ ಗೌರವನೂ ಇರೋದಿಲ್ಲ, ಮರ್ಯಾದೆನೂ ಇರೋದಿಲ್ಲ, ಒಳ್ಳೆ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್ ಯು ಶುಡ್ ಥಿಂಕ್. ಎರಡನೇದು, SVR ಹೇಳಿದರು, ಬೊಮ್ಮಾಯಿ ಅವ್ರು ಹೇಳಿದ್ರು, ಎಲ್ಲ ಹೇಳಿದರು. ನಿಮ್ಮ ಆಫೀಸಿಗೆ ಬರ್ತಾರಲ್ವಾ, ಎಂಥ ಜನ ಬರ್ತಾರೆ. ಇನ್ನೆಲ್ಲೂ ಹೊಲಿಯೋಕ್ಕಾಗದೇ ಇರೋಂಥ ಹರ್ಕಲ್ ಚಡ್ಡಿ ಹಾಕ್ಕೊಂಡು ಬರ್ತಾರೆ, ಹರಿದೋಗಿರೋ ಶರ್ಟ್ ಹಾಕೊಂಡು ಬರ್ತಾರೆ. ನಿಮ್ಮ ಮುಂದೆ ಬಂದು ಒಂದು ಅರ್ಜಿ ಕೊಡ್ತಾರೆ. ನೀವು ಅಷ್ಟೊತ್ತಿಗೆ ಸ್ವಲ್ಪ ಹೆಂಗಲ್ವಾ, ತುಂಬ ಹುಮ್ಮಸ್ಸಲ್ಲಿರ್ತೀರಿ. ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ ಕೇಳೋಷ್ಟು ಸಮಾಧಾನ ಇರೋದಿಲ್ಲ ನಿಮಗೆ. ಒಂದು ಕ್ಷಣ ಐ ವುಡ್ ರಿಕ್ವೆಸ್ಟ್ ಯು, ಐ ವುಡ್ ಅಪೀಲ್ ಟು ಯು, ತುಂಬ ಸೀರಿಯಸ್ಸಾಗಿ ಹೇಳ್ತೀನಿ. ಒಂದು ಕ್ಷಣ, ಒಂದು ಅರ್ಧ ಸೆಕೆಂಡ್ ನಿಮ್ಮ ಕಣ್ಣನ್ನು ಮುಚ್ಚಿ, ನೀವು ಇಲ್ಲಿ ನಿಂತಿದ್ದಾರಲ್ವಾ, ಕುಳಿತಿದ್ದೀರಿ, ಅವ್ನು ನಿಂತಿಯಾನೆ, ನೀವು ಅಲ್ಲಿ ನಿಂತ್ಕೊಳ್ಳಿ, ಅವನ್ನ ಇಲ್ಲಿ ಕೂರಿಸಿ, ಗೊತ್ತಾಗುತ್ತೆ ಹೇಗೆ ಅವನು ಏನಕ್ಕೆ ಬಂದಿರ್ಬೋದು ಅನ್ನೋದನ್ನು ನೀವು ಸ್ವಲ್ಪ ಕಲ್ಪಿಸ್ಕೊಂಡು ಅವನ ಸ್ಥಳದಲ್ಲಿ ನೀವು ಒಂದು ನಿಮಿಷ ನಿಂತ್ಕೊಂಡ್ರೆ ನಿಮಗೆ ಮನುಷ್ಯತ್ವ ಅಂದ್ರೇನು, ಗೌರವ ಅಂದ್ರೇನು, ಇನ್ನೊಬ್ಬ ವ್ಯಕ್ತಿ ಅಂದ್ರೇನು, ಒಂದು ಸಮಸ್ಯೆ ಏನು ಅಂತ ನಿಜವಾಗಿ ನಿಮ್ಮ ಮನಸ್ಸಿಗೆ ತಟ್ಟುತ್ತೆ. ಆವಾಗ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. ಅವನ ಪಾಡಿಗೆ ಅವ್ನು ನಿಂತಿರ್ತಾನೆ, ನಿಮ್ಮ ಪಾಡಿಗೆ ನೀವು ಕೂತಿರ್ತೀರಿ, ಏನೋ ಮಾತಾಡ್ತಾನೆ, ನಿಮ್ಮ ಕ್ಲರ್ಕ್ ನಿಮ್ಮ ಹತ್ರ ಮಾತಾಡ್ತಾ ಇರ್ತಾನೆ, ಇನ್ಯಾರಿಗೋ ಫೋನಲ್ಲಿ ಇರ್ತೀರಿ. ಇದು ನಾನು ಹಲವಾರು ಸಾರಿ ನೋಡಿದ್ದೀನಿ. ಯಾರಾದರೂ ಮಾತಾಡೋಕ್ಕೆ ಬಂದರೆ ನಿಮಗೆ ಅಷ್ಟು, ಐ ಹ್ಯಾವ್ ಸೀನ್ ವೆರಿ ಸೀನಿಯರ್ ಆಫೀಸರ್ ಸರ್, ಐ ಆಮ್ ನಾಟ್ ಜೋಕಿಂಗ್. ಇವನು ಬಂದು ಅರ್ಜಿ ಇಟ್ಕೊಂಡು ನಿಂತಿರ್ತಾನೆ, ಇವರು ಫೋನಲ್ಲಿ ಯಾರಿಗೋ ಮಾತಾಡ್ತಿರ್ತಾರೆ. ಹೆಂಡತಿಗೆ ಮಧ್ಯಾಹ್ನ ಊಟ ಏನು ಅಂತ ಕೇಳ್ತಿರ್ಬೋದು, ಅಥವಾ ಇನ್ಯಾರ ಫ್ರೆಂಡಿಗೆ ಸಾಯಂಕಾಲ ಎಲ್ಲೋಗೋಣ ಅಂತ ಕೇಳ್ತಾ ಇರ್ಬೋದು, ಏನೋ ಮಾತಾಡ್ತಾ ಇರ್ಬೋದು. ಬಟ್ ಅವನ ಸಮಸ್ಯೆ ಕೇಳೋಕ್ಕೆ ನಿಮಗೆ ವ್ಯವಧಾನ ಇರಬೇಕಾಗುತ್ತೆ. ಇದನ್ನು ದಯವಿಟ್ಟು ಪಾಲಿಸಿದರೆ ನಿಮ್ಮ ಬೇರೆಯವ್ರಿಗೆ, ಅದಕ್ಕೆ ಈ ಸಿಂಪತಿ, ಎಂಪತಿ, ಆ್ಯಪತಿ ಅಂತ. ಅಯ್ಯೋ ಪಾಪ ಅಂದರೆ ಏನು ಉಪಯೋಗ ಆಗಲ್ಲ. ಆಪತ್ತಿ ಅಂದರೆ ನನಗೇನು ಸಂಬಂಧ ಇಲ್ಲ ಅಂದರೆ ಎಂಪತಿ ಇರಬೇಕಂದ್ರೆ ಅವನ ಸ್ಥಳದಲ್ಲಿ ನೀವು ನಿಂತ್ಕೊಂಡು ಯೋಚನೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ನೀವು ಬೆಳೆಸ್ಕೊಳ್ಬೇಕು. ಇಷ್ಟೆಲ್ಲ ಆದಮೇಲೆ ನೀವು ಬಹಳ ಜನರ ಜೊತೆ ಇರಬೇಕು. ಹಿಂದೆ ಎಲ್ಲ ಯಾರೋ ಬ್ರಿಟಿಷರು ಆಡಳಿತ ಮಾಡ್ತಾ ಇದ್ದಾಗ, ಅಥವಾ ಅವರ ಏಜೆಂಟಾಗಿ ನಮ್ಮ ದೇಶ ಜನ ಆಡಳಿತ ಮಾಡ್ತಾ ಇದ್ದಾಗ ಪರಿಸ್ಥಿತಿ ಬೇರೆ ಇತ್ತು. ಈಗ ನೀವು ನಿಮ್ಮ ಜನಕ್ಕಾಗಿ ನೀವು ಆಡಳಿತ ಮಾಡೋಂಥ ಒಂದು ಅದ್ಭುತವಾದ ಅವಕಾಶ ಸಿಕ್ಕಿದೆ. ಆ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮತ್ತು ಮನೆಯಲ್ಲಿ ನೆಮ್ಮದಿ ಇರಬೇಕು. ಕೆಲವ್ರಿಗೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಹೋಗ್ಬಿಟ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಏನಂದರೆ ಸಣ್ಣ ಸಣ್ಣ ವಿಷಯಗಳಿಗೆ ನೆಮ್ಮದಿ ಹಾಳಾಗತ್ತೆ. ಮತ್ತು ಇನ್ನು ಕೆಲವರು ಸಂಸಾರದ ಜೊತೆ ಹೋಗಲ್ಲ. ಸಂಸಾರನ ಒಂದು ಊರಲ್ಲಿ ಬಿಡ್ತಾರೆ, ಇವರು ಕೆಲ್ಸಕ್ಕೆ ಹೋಗ್ತಾರೆ. ಹೇಗೆ ಸರ್ ಆಗುತ್ತೆ? ನಿಮ್ಗೆ ಹೆಂಡತಿ ಮಕ್ಕಳು ನಿಮ್ಮ ಜೊತೆಗಿಲ್ಲದೆ ಹೋದರೆ ಆವಾಗೇನಾಗುತ್ತೆ? ಸಾಯಂಕಾಲ ಏನು ಕೆಲಸ ಇಲ್ಲ ಅಂದರೆ ಬಸ್ ಹತ್ಕೊಂಡು ನಿಮ್ಮ ಹೆಂಡತಿ ಮನೆಗೆ ಹೋಗ್ತೀರಿ, ಅಥವಾ ನಿಮ್ಮ ಬೆಂಗಳೂರಾಗ ಮೈಸೂರಾಗ ಎಲ್ಲಿ ಸಿಟಿಲಿ ಇರ್ತಾರೆ. ನಿಮ್ಮ ಮಕ್ಕಳಿಗೆ ನಿಮ್ಮ ಪ್ರೀತಿ ಸಿಗೋದಿಲ್ಲ. ನಮ್ಮ ಮಕ್ಕಳನ್ನ ನಾವೇ ಬೆಳೆಸಬೇಕು. ಸ್ವಲ್ಪ ಅನುಕೂಲ ಇದ್ದವ್ರು ಏನು ಮಾಡ್ತಾರೆ, ಮಕ್ಕಳನ್ನ ತಗೊಂಡೋಗಿ ಬೋರ್ಡಿಂಗ್ ಬಿಡೋದು,
ಎಲ್ಲ ಔಟ್ಸೋರ್ಸಿಂಗ್, ಈಗ ಅದನ್ನು ಔಟ್ಸೋರ್ಸಿಂಗ್ ಅಂತೀವಿ. ಮುಂಚೆಯಿಂದ ಇದನ್ನು ಮಾಡ್ತಾ ಇದ್ದಾರೆ, ಆಫೀಸರ್ಸ್ ಮಾಡ್ತಾರೆ. ಮಕ್ಕಳನ್ನ ಬಿಷಪ್ ಕಾಟ್ನ ಸೇರಿಸೋದು, ಇವರು ಬೆಳಗಾಮಲ್ಲಿರೋದು, ಅವ್ರಿಗೆ ಇನ್ಯಾವುದೋ ಕಾಲೇಜಿಗೆ ಸೇರಿಸೋದು, ಇವ್ರು ಯಾವುದೋ ಊರಲ್ಲಿರೋದು. ಸಿ ಎವ್ರಿಬಡಿ ಶುಡ್ ಬ್ರಿಂಗ್ ಅಪ್ ದರ್ ಓನ್ ಚಿಲ್ಡ್ರನ್. ಆಸ್ ಅನ್ ಆಫೀಸರ್, ಇಫ್ ಯು ಬ್ರಿಂಗ್ ಅಪ್ ಯುವರ್ ಚಿಲ್ಡ್ರನ್, ಇಫ್ ಯುವರ್ ಚಿಲ್ಡ್ರನ್ ಆರ್ ವಿತ್ ಯು, ಹಾಫ್ ಯುವರ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ಅದನ್ನು ದಯವಿಟ್ಟು ಎಲ್ಲ ಪಾಲಿಸಿ. ಇದು ದೊಡ್ಡ ಪಾಲಿಸ್ಲಿಕ್ಕೆ ಆಗದೇ ಇರೋಂಥ ವಿಷಯ ಅಲ್ಲ. ಈಗ ಎಲ್ಲ ಊರಲ್ಲೂ ಎಲ್ಲ ಸೌಲಭ್ಯಗಳಿದ್ದಾವೆ. ನಾನು ಮತ್ತೆ ಒಂದೊಂದು ಊರಿಗೆ ಹೋದಾಗ ನಿಮ್ಗೆ ಹೊಸ ಅನುಭವ ಆಗುತ್ತೆ. ನಾನು ಇಲ್ಲೆಲ್ಲ ನಮ್ಮ ಮಾವನ ಮಾತು ಕೇಳ್ಕೊಂಡು ಅಥವಾ ಇಲ್ಲೇ ಪೋಸ್ಟಿಂಗ್ ಮಾಡಿಸ್ಕೊಂಡು ಈ ಊರಾಗಿದ್ದರೆ, ನಾನು ಗದಗ ಅಂತ ಗದಗಿನ ವೀರ ನಾರಾಯಣ್ ಊರು ನೋಡೋಕ್ಕಾಗ್ತಿರಲಿಲ್ಲ. ಭೀಮಸೇನ್ ಜೋಶಿ ಊರದು, ಭೀಮಸೇನ್ ಜೋಶಿ ಊರು ನೋಡೋಕ್ಕಾಗ್ತಿರಲಿಲ್ಲ. ಸಾಯಂಕಾಲ ಕೂತ್ಕೊಂಡು ಅವ್ರು ಹಾಡು ಕೇಳೋಕ್ಕಾಗ್ತಿರ್ಲಿಲ್ಲ. ಧಾರವಾಡಕ್ಕೆ ಹೋಗಿದ್ರೆ ಗಂಗೂಬಾ ಹಾನಗಲ್ ಮೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಿಜಾಪುರಕ್ಕೆ ಹೋಗಿದ್ರೆ ಬಿಜಾಪುರದ ಅಲ್ಲಿ ತಕ್ಕಂಥ ಅದ್ಭುತ ಊಟ, ಇಲ್ಲಿ ಬೆಂಗಳೂರ ಊಟ ಅಂತ ಹೇಳ್ತಾರೆ ಸರ್. ಬಿಜಾಪುರಲ್ಲಿರೋಂಥ ಊಟ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ. ಆವಾಗ ಬಿಜಾಪುರ, ಬಾಗಲಕೋಟೆ ಒಂದೇ ಜಿಲ್ಲೆ ಇತ್ತು. ಈ ಬಿಜಾಪುರದವ್ರು ಸುಮಾರು ಜನ ಇಲ್ಲಿ ಸಿಕ್ಕಿದ್ರು, ಬಂದಿದ್ರು. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ನನ್ನೂರು ಅಂತ ತಿಳ್ಕೊಂಡಿದ್ದೀನಿ ಬಿಜಾಪುರನ. ಆಯಿತಾ, ನನ್ನ ಮಕ್ಕಳು ಓದಿದ್ದ ಆ ಸ್ಕೂಲಲ್ಲಿ, ನಾನು ಬೆಳೆದಿದ್ದ ಆ ಸ್ಕೂಲಲ್ಲಿ, ನನ್ನ ಮಕ್ಕಳಿಬ್ಬರು ಅಲ್ಲೇ ಓದಿದ್ದು. ಅಲ್ಲಿ ಹೋದರೆ, ಇಲ್ಲಿ ಬೆಂಗಳೂರಲ್ಲಿ ಕಾನ್ವೆಂಟಲ್ಲಿ ಹೋಗಿದ್ದು ಹುಡುಗಿನ, ಅಲ್ಲಿ ದರ್ಬಾರ್ ಹೈಸ್ಕೂಲ್ ಅಂತ ಇದೆ, ಅಲ್ಲಿ ಯಾರು ಬಿಜಾಪುರದಲ್ಲಿದ್ದರೆ ಗೊತ್ತಿದೆ. ದರ್ಬಾರ್ ಹೈಸ್ಕೂಲಲ್ಲಿ ಇಂಗ್ಲೀಷ್ ಹೇಳೋರು ಕನ್ನಡ ಹೇಳ್ತಾರೋ, ಕನ್ನಡ ಹೇಳೋರು ಇಂಗ್ಲೀಷ್ ಹೇಳ್ತಾರೆ ಅಂತ ಗೊತ್ತಾಗ್ತಿರಲಿಲ್ಲ. ಯಾಕೆಂದರೆ ಪಾಪ ಅವ್ರಿಗೆ ಅಷ್ಟು ಅನುಕೂಲ ಇರಲಿಲ್ಲ ಕಲೀಲಿಕ್ಕೆ. ಬಟ್ ಆದರೆ ಇವಳು ತುಂಬ ಫೇಮಸ್ ಆಗಿಬಿಟ್ಲು. ಯಾಕೆಂದರೆ ಡೆಪ್ಟಿ ಕಮಿಷನರ್ ಮಗಳು ನಮ್ಮ ಸ್ಕೂಲಿಗೆ ಬರ್ತಾಳೆ, ನಮ್ಮ ಜೊತೆ ಆಡ್ತಾಳೆ. ಸೊ ಶಿ ಬಿಕೇಮ್ ವೆರಿ ಪಾಪ್ಯುಲರ್. ಅದೇ ಟೈಮ್ಗೆ ಅವಳೊಂದು ಸಿನಿಮಾದಲ್ಲಿ ಮಾಡಿದ್ಲು. ಆ ಸಿನಿಮಾ ನಾವು ಊರಲ್ಲಿ ರಿಲೀಸ್ ಮಾಡಿದ್ಮೇಲೆ ಶಿ ಬಿಕೇಮ್ ಮಚ್ ಮೋರ್ ಫೇಮಸ್. ಸೊ ಹೀಗೆ ಒಂದು ರೀತಿಯ ಅನುಭವ ಮಕ್ಕಳಿಗೆ ಬೇಕು. ಅವಳು ಇಷ್ಟು ಹೇಳಿದ್ನಲ್ಲ, 10ನೇ ಕ್ಲಾಸ್ 12 ಊರಲ್ಲಿ ಓದಿದ್ಲು ಅಂತ. ನೌ ಶಿ ವೆಂಟ್ ಟು ಅಮೆರಿಕಾ, ಸ್ಟಡೀಡ್ ದೇರ್, ಗಾಟ್ ಎ ಜಾಬ್ ದೇರ್, ಆ್ಯಂಡ್ ಶಿ ಈಸ್ ಎ ವೆರಿ ಸಕ್ಸಸ್ಫುಲ್ ಬಿಸ್ನೆಸ್ ಮನ್. ಆ್ಯಂಡ್ ಶಿ ಮ್ಯಾರಿಡ್ ಎ ಕನ್ನಡಿಗ ಹುಡುಗ, ಅಲ್ಲೋಗಿ ಅವನ್ನ ಮದುವೆ ಆದಳು. ಅವಳಿಗೊಬ್ಬಳು ಮಗಳಿದ್ದಾಳೆ. ಸೊ ಇಷ್ಟೆಲ್ಲ ಬಿಜಾಪುರದಲ್ಲಿ, ಗದಗಲ್ಲಿ, ಧಾರವಾಡದಲ್ಲಿ ಓದಿದ ಮಕ್ಕಳು ಬೇಕಷ್ಟು ಮಾಡಿದ್ದಾರೆ. ಇಟ್ ಇಸ್ ನಾಟ್ ಎ ಗ್ರೇಟ್ ಅಚೀವ್ಮೆಂಟ್, ಬಟ್ ಯು ಶುಡ್ ಥಿಂಕ್ ಬರೀ ಬಿಷಪ್ ಕಾಟ್ನಲ್ಲಿ ಓದಿ ಹುಡುಗರು ಅಥವಾ ಇನ್ಯಾವುದೋ ಸ್ಕೂಲಲ್ಲಿ, ಇಂಗ್ಲೀಷ್ ಸ್ಕೂಲಲ್ಲಿ ಓದಿದ ಹುಡುಗರು ಬರೀ ದೇ ಮೇ ಬಿ ಟಾಕಿಂಗ್ ಗುಡ್ ಇಂಗ್ಲೀಷ್, ಬಟ್ ದೇ ಮೇ ನಾಟ್ ಹ್ಯಾವ್ ಗ್ರೇಟ್ ನಾಲೆಡ್ಜ್. ಸೊ ನಾಲೆಡ್ಜ್ ಇಸ್ ಡಿಫ್ರೆಂಟ್ ಫ್ರಮ್ ಟಾಕಿಂಗ್ ಗುಡ್ ಇಂಗ್ಲೀಷ್. ಸೊ ಇದು ಬಹಳ ಮುಖ್ಯ, ನೀವು ಇದನ್ನು ತಿಳ್ಕೋಬೇಕಾದ ವಿಷಯ. ಸೊ ಇಷ್ಟೆಲ್ಲ ಹೇಳಿ, ನೀವು ಕರ್ನಾಟಕದಲ್ಲಿ ಭಾಷೆ ಬಗ್ಗೆ, ಸಂಸ್ಕೃತಿ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ಕರ್ನಾಟಕದಲ್ಲಿ ಯಾವ ಊರಲ್ಲಿ ಏನು ಕಲೆ ಇದೆ, ಏನು ಸಾಹಿತಿಗಳಿದ್ದಾರೆ, ಎಂಥ ಮೇಧಾವಿ ಪುರುಷರಿದ್ದಾರೆ, ಇವೆಲ್ಲ ನಿಮಗೆ ಗೊತ್ತಿಲ್ಲದೆ ಹೋದರೆ ಯು ವಿಲ್ ಬಿಕಮ್ ಜಸ್ಟ್ ಎ ಟಿಪಿಕಲ್ ಬ್ಯೂರೋಕ್ರ್ಯಾಟ್. ಸೊ ನಿಮಗೆ ನಮ್ಮ ನಾಡಿನ ಬಗ್ಗೆ ಕುವೆಂಪು ಹೇಳಿದ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ ಅಂತ ಹೇಳಿದಲ್ಲ, ಅದು ನಿಜವಾಗಿ ಇರೋಂಥ ಕರ್ನಾಟಕ. ಅದನ್ನು ನೀವು ನೋಡಬೇಕು, ಹೋದರೆ ಅನುಭವಿಸ್ಬೇಕು, ಆ ಊರಿನ ಜನ ಜೊತೆ ಬದುಕಬೇಕು. ಇವೆಲ್ಲ ಮಾಡಿದಾಗ ನೀವು ನ್ಯಾವಿಗೇಟ್ ಮಾಡೋದು ಬಹಳ ಈಜಿ. ಅಂದರೆ ನಿಮ್ಮ ಕೆಲಸವನ್ನು ಸಾಧಿಸೋದು. ಈಗ ಯಾರು ರೇಸ್ಗೆ ಹೋದ್ರೆ ಒಬ್ಬರು ನ್ಯಾವಿಗೇಟ್ರ್ ಇಟ್ಕೊಂಡಿರ್ತಾರೆ. ಇಲ್ಲಿ ನೀವೇ ರೇಸ್ಗೆ ಓಡೋರು, ನೀವೇ ನ್ಯಾವಿಗೇಟ್ರು. ನೀವೇ ನಿಮ್ಮ ದಾರಿನ ಹುಡ್ಕೊಂಡು ಜನಗಳಿಗೆ ಏನು ಸಮಸ್ಯೆ ಇದೆ, ಬದುಕಲ್ಲಿ ಏನು ಅವ್ರಿಗೆ ಬೇಕಾಗಿದೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ತುಂಬ ಯಶಸ್ವಿಯಾದ ಆಡಳಿತಗಾರರಾಗ್ತೀರಿ. ಎಲ್ಲದರೂ ನಿಮಗೆ ಅಭಿರುಚಿ ಇರಬೇಕು. ನೀವು ಒಂಥರ ಸುಮ್ಮನೆ ರಂಗನಾಥ್ ಸರ್ಗೆ ಗೊತ್ತು, ನಾನು 3 ಕನ್ನಡ ಸಿನಿಮಾ ಕನ್ಸಲ್ಟಿಂಗ್ ಪ್ರೊಡ್ಯೂಸರಾಗಿ ಕೆಲಸ ಮಾಡಿದ್ದೀನಿ. 3 ಕನ್ನಡ ಸಿನಿಮಾಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಒಂದು ಕಾನೂರು ಹೆಗ್ಗಡತಿ ಅನ್ನೋ ಸಿನಿಮಾವನ್ನು ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಟ್ ಮಾಡಿದರು. ಐ ವಾಸ್ ಎ ಹಾನರರಿ ಕನ್ಸಲ್ಟಿಂಗ್ ಪ್ರೊಡ್ಯೂಸರ್. ಮತದಾನ ಅಂತ ಎಸ್.ಎಲ್. ಭೈರಪ್ಪನವರ ನಾವೆಲ್ನ ಸಿನಿಮಾ ಮಾಡಿದ್ರು, ಅದಕ್ಕೆ ಸೀತಾರಾಮ್ ಡೈರೆಕ್ಟರ್ ಆಗಿದ್ದು, ಅದಕ್ಕೂ ನ್ಯಾಷನಲ್ ಅವಾರ್ಡ್ ಬಂತು. 3rd ಮೂವಿ ಹಸೀನಾ ಅಂತ, ಬೇಸ್ಡ್ ಆನ್ ಎನ್ ಸ್ಮಾಲ್ ಸ್ಟೋರಿ ಬೈ ಬಾನು ಮಷ್ತಾಕ್ ಅಂತ. ಶಿ ಇಸ್ ಅ ರೈಟರ್ ಫ್ರಮ್ ಅಡ್ವೊಕೇಟ್ ಫ್ರಮ್ ಹಾಸನ್. ಅವ್ರಿಗೆ ಇಟ್ ಗಾಟ್ ದ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್, ಬೆಸ್ಟ್ ಕಾಸ್ಟ್ಯೂಮ್ ಅವಾರ್ಡ್, ಬೆಸ್ಟ್ ಥೀಮ್ ಅವಾರ್ಡ್. 3 ರಾಷ್ಟ್ರಪತಿ ಪ್ರಶಸ್ತಿಗಳನ್ನ ನಾನು ಹೋಗಿಸ್ಕೊಂಡು ಬಂದಿದ್ದೀನಿ ಡೆಲ್ಲಿನಲ್ಲಿ. ಒಬ್ಬ ಬ್ಯೂರೋಕ್ರಾಟ್ ಒಬ್ಬ ಸಿನಿಮಾ ಮಾಡ್ತಾನೆ. ನಾನೇನು ಸಿನಿಮಾ ಮಾಡ್ಕೊಂಡು ನಾನು ಆ್ಯಕ್ಟರ್ ಆಗಲಿಲ್ಲ, ನಾನು ಹೀರೋಯಿನ್ ಕೈ ಹಿಡ್ಕೊಂಡು ಮರಸುತ್ತ ಸುತ್ತಲಿಲ್ಲ. ಬಟ್ ಐ ಪ್ರೊಡ್ಯೂಸ್ 3 ಮೂವೀಸ್ ವಿಚ್ ಆರ್ ವರ್ತ್ ವೈಲ್ ಆ್ಯಂಡ್ ದೇವರ್ ಆಫ್ ಎ ನ್ಯಾಷನಲ್ ರೆಕಗ್ನಿಷನ್. ಇದು ಆಲ್ ದಿಸ್ ಸರ್ಕಾರದ ಪರ್ಮಿಷನ್ ತಗೊಂಡೆ, ಅವ್ರ ಒಪ್ಪಿಗೆ ತಗೊಂಡೆ ಮಾಡಿರೋದು. ಅಂದರೆ ಬೇಕಾದಷ್ಟು ಕೆಲಸ ಮಾಡಲಿಕ್ಕೆ ನಿಮಗೆ ಟೈಮ್ ಇರುತ್ತೆ. ಅದು ಬಿಟ್ಟು ಸುಮ್ಮನೆ ನಾನು ಯಾವ ಕ್ಲಬ್ಗೂ ಮೆಂಬರ್ ಅಲ್ಲ, ಏನೂ ಯಾವತ್ತೂ ಈ ಬೆಂಗಳೂರಿಗೂ ಎಲ್ಲ ಕ್ಲಬ್ಬಿಗೂ ಆನರರಿ ಮೆಂಬರ್, ಬಟ್ ಯಾವ ಕ್ಲಬ್ಬಿಗೂ ಹೋಗಲ್ಲ. ನಾನಾಯಿತು, ನನ್ನ ಸಂಸಾರ ಆಯಿತು, ನಾನು ಓದಾಯಿತು. ನಾನು ರಿಟೈರ್ ಆಗಿ 11 ವರ್ಷ ಆಯಿತು ಸರ್. 2011 ಐ ರಿಟೈರ್ಡ್. ಅದಾದಮೇಲೆ ನಾನು ವಿಧಾನಸೌಧದ ಕಾಂಪೌಂಡ್ ಒಳಗೆ ಹೋಗಿಲ್ಲ. ನನಗೇನು ದ್ವೇಷ ಇದೆ ಅಂತಲ್ಲ, ನನಗೆ ಬದುಕು ಕೊಟ್ಟಿದ್ದದು, ಜೀವನ ಕೊಟ್ಟಿದ್ದದು, ನನ್ನ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಅನುಕೂಲ ಕೊಟ್ಟಿದ್ದು. ಬಟ್
ಒಂದು ಸಾರಿ ನೀವು ಮ್ಯಾಚ್ ಆಡಿ ಮುಗಿಸಿದ ಮೇಲೆ ಬೇರೆಯವ್ರಿಗೆ ಆಡಕ್ಕೆ ಬಿಡಬೇಕು, ನೀವೇ ಮತ್ತೆ ಆಡ್ತಾ ಇದ್ರೆ ಏನು ಪ್ರಯೋಜನ ಅದು? ನಿಮ್ಮದು ಫುಲ್ ಇನ್ನಿಂಗ್ಸ್ ಆಡಿದ್ದೀರಿ, ಟೆಸ್ಟ್ ಮ್ಯಾಚ್ ಆಡಿದ್ದೀರಿ, ಅದೇನು 2020 ಮ್ಯಾಚ್ ಅಲ್ಲ. ಟೆಸ್ಟ್ ಮ್ಯಾಚ್ ಆಡಿ ಮುಗಿದ್ಮೇಲೆ ಇಲ್ಲ ನಾನು ಮತ್ತೆ ಕ್ಯಾಪಕ್ಕೆ ಬರ್ತೀನಿ ಅಂದರೆ ಉಳಿದರೆಲ್ಲ ಆಡ್ತಾ ಇರೋ ಏನು ಮಾಡ್ಬೇಕು ಸರ್ ಅದು? ಸೊ ದಯವಿಟ್ಟು ಅನ್ಲೆಸ್ ಯು ಕ್ಯಾನ್ ಗೋ ಆಸ್ ಅನ್ ಅಡ್ವೈಸರಿ ರೋಲ್, ಬಟ್ ಯು ಕೆನಾಟ್. ನನಗೆ ಈ ಸರೇ ಕೇಳಿದರು, ನಾನು ರಿಟೈರ್ ಆಗೋತ್ತಿಗೆ ನಿನಗೆ ನೆಕ್ಸ್ಟ್ ಏನು ಅಸೈನ್ಮೆಂಟು, ಏನಾದ್ರು ಹ್ಯೂಮನ್ ರೈಟ್ಸ್ ಕಮಿಷನ್ ಮೆಂಬರ್ಶಿಪ್ ಇದೆ ಆಗ್ತೀಯ ಅಂತ ಕೇಳಿದರು. ಇಲ್ಲೇ ಇದ್ದಾರೆ ಸರ್. ನಾನು ಸರ್ ಐ ವಾಂಟ್ ಮೈ ಓನ್ ರೈಟ್ಸ್ ಬ್ಯಾಕ್. ನನ್ನ ಹಕ್ಕುಗಳು ನನಗೆ ಬೇಕಾಗಿದೆ, ಪಬ್ಲಿಕ್ ರೈಟ್ಸ್ ಅಲ್ಲ. ಇಷ್ಟು ದಿವಸ ಎಲ್ಲರಿಗೂ ಸಾರ್ ಅಂದಾಯಿತು, ನಮಸ್ಕಾರ ಅಂದಾಯಿತು, ನೀವು ತುಂಬ ಒಳ್ಳೆಯವರು ಅಂದಾಯಿತು, ಕೆಟ್ಟವ್ರಿಗೂ ಒಳ್ಳೇದು ಅಂತಾಯಿತು, ಎಲ್ಲ ಮಂತ್ರಿಗಳಿಗೆ ಸಲ ಮಾಡೋದಾಯಿತು, ಎಲ್ಲ ಮುಗೀತು. ಮತ್ತು ಈ ರಿಟೈರ್ ಆದಮೇಲೂ ಅದನ್ನೇ ಮಾಡ್ತೀನಿ ಅಂದರೆ ವೆರ್ ಈಸ್ ಮೈ ಕೆಪಾಸಿಟಿ, ವೆರ್ ಈಸ್ ಮೈ ಇಂಡಿವಿಜುವಾಲಿಟಿ? ಸೊ ಹೋಗಿದ್ದೀನಿ, 11 ವರ್ಷದಿಂದ ತೋಟ ಮಾಡ್ಕೊಂಡು ಸಕಲೇಶ್ಪುರಲ್ಲಿದ್ದೀನಿ, ಬೆಂಗಳೂರಿಗೆ ಬರ್ತೀನಿ, ಸಂತೋಷವಾಗಿದ್ದೀನಿ. ಇವತ್ತಿವರು ರಾಘಣ್ಣ ಅವರು ಫೋನ್ ಮಾಡಿದ್ರು, ಅವರು ಸೊಸೆ ಅವ್ರ ಮಗ ಎಲ್ಲ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಕರೀತಾರೆ. ನಾನು ಬರೋಕ್ಕಿಲ್ಲ ಅಂತ ಹೇಳೋಕ್ಕಾಗಿಲ್ಲ, ಬಂದಿದ್ದೀನಿ. ತುಂಬ ಖುಷಿಯಾಗಿದೆ. ನಿಮ್ಮ ಅದ್ಭುತವಾದ ಸೇವೆ ಇದೇ ರೀತಿ ಮುಂದುವರಿಲಿ. ನನ್ನಿಂದ ಏನಾದ್ರು ನಿಮಗೆ ಕಿಂಚಿತ್ತು ನೆರವು ಬೇಕಂದರೆ ನಾನು ರಾಜ್ಕುಮಾರ್ ಅಕಾಡೆಮಿಗೆ ಸದಾ ಸಿದ್ಧ ಇದ್ದೀನಿ, ಎಲ್ಲ ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧ ಇದ್ದೀನಿ. ಇನ್ನೊಂದು 2 ತಿಂಗಳೊಳಗೆ ಅದೊಂದು ಫಂಕ್ಷನ್ ಮಾಡಿ, ಆ ಪೇಂಟಿಂಗ್ಸ್ ಎಲ್ಲ ನಿಮಗೆ ಅಣ್ಣವ್ರ ಪೇಂಟಿಂಗ್ಸ್ ಎಲ್ಲ ಇದೆ, ಅದನ್ನು ಕೊಟ್ಟು. ರಾಜ್ಕುಮಾರ್ ಅವರು ತುಂಬ ಊಟನ ಎಂಜಾಯ್ ಮಾಡೋರು. ನನಗೂ ಸ್ವಲ್ಪ ಊಟ ಅಂದರೆ ಭಾಳ ಇಷ್ಟ, ತುಂಬ ಇಷ್ಟ. ಸ್ವಲ್ಪ ಏನು ನಾನು ನೋಡಿದರೆ ಗೊತ್ತಾಗ್ಬೋದು ನಿಮಗೆ. ಒಂದು ಸಾರಿ ನಾವಿಬ್ಬರು ಒಂದು ಮನೇಲಿ ಊಟ ಮಾಡ್ತಾಯಿದ್ದು, ನಮ್ಮ ಸ್ನೇಹಿತರ ಮನೇಲಿ. ರಾಜ್ಕುಮಾರ್ ಅವರು ಇದ್ದರು. ಊಟ ಮಾಡಿ ಆದಮೇಲೆ ಚೆನ್ನಾಗಿದ್ದಾನ ಅವರ ಶಿಷ್ಯ, ಅವನು ನಮ್ಮ ಡಿಪಾರ್ಟ್ಮೆಂಟ್, ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್, ಇವರಿಗೆಲ್ಲ ಗೊತ್ತು. ಊಟ ಮಾಡಿ ಎದ್ದು ನಾನೆಲ್ಲ ಕ್ಲೀನಾಗಿ ಸೋಪೆಲ್ಲ ಹಾಕಿ ತೊಳ್ಕೊಂಡೆ. ಅಣ್ಣವ್ರು ಎದ್ದು ಬಂದರು, ಸುಮ್ಮನೆ ಹಿಂಗೆ ನೀರಲ್ಲಿ ಹಿಂಗೆ ಅಂದರು. ನಾನು ತಿಂದ ಮೇಲೆ ಅಷ್ಟೊಂದು ನೀಟಾಗಿ ಕೈ ತೊಳಿಬಾರ್ದು ಸರ್, ಮೂಸ್ ನೋಡಿದರೆ ಘಮ ಇರಬೇಕು ಕೈಯಲ್ಲಿ ಅಂತ ಯಾರಾದರೂ ಹೇಳ್ತಾರೆ ನಿಮಗೆ? ಹಿ ವಾಸ್ ಸಚ್ ಎನ್ ಇಂಟ್ರೆಸ್ಟಿಂಗ್ ಪರ್ಸನ್. ಪ್ರತಿಯೊಂದು ವಿಷಯದಲ್ಲೂ ಅವರು, ನಾವು ಒಂದು ಸಾರಿ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಅವಾಗವಾಗ ಅವರಿಗೆ ಕಾಲು ನೋವಿತ್ತು, ಮಂಡಿ ನೋವಿದ್ದಾಗ ಕೇಳಿದೆ, ಏನು ಸರ್ ನಿಮ್ಮ ಮಂಡಿ ನೋವು ಹೇಗಿದೆ ಅಂತ ಕೇಳಿದೆ. ಏನಿಲ್ಲ ಸರ್, ಎಲ್ಲ ಚೆನ್ನಾಗಿದೆ, ಅದನ್ನು ನಾನು ಹೊಂದ್ಕೊಬಿಟ್ಟಿದ್ದೀನಿ. ಈಗ ಪಾರ್ವತಿಗೆ ಹೊಂದ್ಕೊಂಡಿಲ್ವಾ, ಹಂಗೆ ಇದಕ್ಕೂ ಹೊಂದ್ಕೊಬಿಟ್ಟಿದ್ದೀನಿ ಅಂದರು. ನನಗೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ. ನೋಡಿ ಸರ್, ನನಗೆ ಹೊಂದ್ಕೊಂಡಿದ್ದಾರಂತೆ, ನಾನು ನೋವಾ ಸರ್ ಅಂತ ಅವ್ರು ಪಾರ್ವತಮ್ಮ ಅವ್ರು ಕೇಳ್ತಾರೆ. ಇವೆಲ್ಲ ಎಷ್ಟು ಈ ಸರಸ, ಈ ಒಂದು ಹಾಸ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ ಎಷ್ಟು ಜನಕ್ಕೆ ಇರೋಕ್ಕೆ ಸಾಧ್ಯ? ಸೊ ಇಷ್ಟೊಂದು ಅನ್ಯೋನ್ಯವಾಗಿ ಇದ್ದಂಥ ದಂಪತಿಗಳು. ಪಾರ್ವತಮ್ಮನವರು ಅಷ್ಟೇ, ಅವರು ಒಂದು 70-80 ಸಿನಿಮಾ ಮಾಡಿದ್ದೀರಾ ನಿಮ್ಮ ಇದರಲ್ಲಿ? 100. ಅವರು 100 ಸಿನಿಮಾ ಮಾಡಿದ್ರು, ನಾನು 3 ಸಿನಿಮಾ ಮಾಡೋದು ನನ್ನ ತಲೆ ಕೆಟ್ಟೋಗ್ಬಿಡ್ತು. ಅದು ಹೆಂಗೆ ಮಾಡ್ತೀರಿ ರಾಗಣ? ಆ ಆರ್ಟಿಸ್ಟ್ಗಳು, ಆ ಲೈಟ್ ಮ್ಯಾನು, ಆ ಟೆಕ್ನಿಷಿಯನ್ನು, ಆ ಕ್ಯಾಮ್ರಾಮನ್ನು, ಇಟ್ಸ್ ಅನ್ಬಿಲೀವಬಲ್, ಇಟ್ಸ್ ಈಸ್ ಇಂಪಾಸಿಬಲ್. ನನಗೆ ನನ್ನ ಆಡಳಿತದಲ್ಲಿ ಅಷ್ಟು ಅನುಭವ ಬಂದಿಲ್ಲ, ಬಟ್ ಈ ಸಿನಿಮಾ ಮಾಡೋದ್ರಲ್ಲಿ ಅದರಷ್ಟು ಸರ್ಕಸ್ ಇನ್ಯಾವುದೂ ಇಲ್ಲ. ಇದ್ದಕ್ಕಿದ್ದಂಗೆ ಯಾರೋ ಏನೋ ಊಟ ಬೇಕು ಅಂತಾನೆ, ಅದನ್ನ ಎಲ್ಲಿಂದ ತರಿಸ್ತೀರಿ? ಇದ್ದಕ್ಕಿದ್ದಂಗೆ ನನಗೆ ಇವತ್ತು ಶೂಟಿಂಗ್ ಬರೋಕ್ಕಾಗಲ್ಲ ಅಂತಾರೆ, ಕ್ಯಾಮ್ರಾಮನ್ ನಂಗೆ ತಲೆನೋವು ಅಂತಾನೆ. ಒಂದೊಂದು ದಿವಸ ಒಬ್ಬ ಕೆಲಸಕ್ಕೆ ಚಕ್ಕರ್ ಹೊಡೆದ್ರೆ ನಿಮ್ದು ಲಕ್ಷಾಂತರ ರೂಪಾಯಿ ಗೋವಿಂದ. ಸೊ ಹೀಗೆ ಇದನ್ನೆಲ್ಲ ಪಾರ್ವತಮ್ಮನವರಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಿದ್ರೆ, ಒಂದೇ ನನಗೆ ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಇನ್ನೂ ಬಹಳಷ್ಟು ಕಾಲ ಇರಬೇಕಾಗಿತ್ತು. ಅವರ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ, ಲಾಸ್ಟ್ ನಾನು ಅವರು ಮೀಟ್ ಆಗಿದ್ದು ಸದ್ಗುರು ಆಶ್ರಮದಲ್ಲಿ. ನನ್ನ ಸಂಬಂಧಿಕರ ಹುಡುಗಿ, ಇವ್ರ ಸಂಬಂಧಿಕರ ಹುಡುಗ ಮದುವೆ ನಡೀತೈತೆ. ಆ ಮದುವೆಗೆ ಹೋಗಿ ಮೀಟ್ ಆಗಿದ್ದು. ಅಶ್ವಿನಿ ಅವರು ಇದರಲ್ಲಿ ಬಂದಿದ್ದರು. ಇವರೆಲ್ಲ ಮದುವೆಲಿ ಇಂಟ್ರೆಸ್ಟ್ ಇತ್ತು, ಬಟ್ ಮದುವೆ ನೋಡೋಕ್ಕೆ ನನಗೇನು ಅಷ್ಟೊಂದು ಆಸಕ್ತಿ ಇಲ್ಲ, ನೆಂಟರು ಅಂತ ಹೋಗಿದ್ದೆ ಅಷ್ಟೇ. ಅದಾದಮೇಲೆ ಪುನೀತ್ ಅವ್ರನ್ನ ಹೊರಗಡೆ ಮಾತಾಡ್ಕೊಂಡಿದ್ದು. ಅವರು, ಸರ್ ನಾನು ಹೋಗಬೇಕಾಗಿದೆ, ಮೈಸೂರಿಗೆ ಶೂಟಿಂಗ್ ಇದೆ, ಅಶ್ವಿನಿ ಮದುವೆಯವ್ರ ಜೊತೆ ಹಿಂಗೆ ಹೋಗ್ತಾರೆ, ನಾನು ಹೋಗ್ತೀನಿ ಅಂತ. ದಟ್ ಇಸ್ ದ ಲಾಸ್ಟ್ ಟೈಮ್ ಐ ಮೆಟ್ ಹಿಮ್. ಹಿ ವಾಸ್ ಸೋ ಚಿಯರ್ಫುಲ್, ಸೋ ಹ್ಯಾಪಿ, ಫುಲ್ ಆಫ್ ಲೈಫ್. ಯುನೋ, ಹಿ ವಾಸ್ ಅನದರ್ ವರ್ಡ್ ಫಾರ್ ಎನರ್ಜಿ ಆ್ಯಂಡ್ ಎಂಥೂಸಿಯಾಸಮ್. ಯಾರಿಗಾದ್ರೂ ಒಂದು ಶಕ್ತಿ ಮತ್ತೊಂದು ಸ್ಫೂರ್ತಿಗೆ ಹೆಸರು ಅಂತ ಹೇಳಿದರೆ, ಏನು ಜೋವಿಯಲ್ಲಾಗಿರೋ ಹುಡುಗ ಅಂತ ಹೇಳಿದರೆ, ಅನ್ಬಿಲೀವಬಲ್ ಕ್ಯಾರೆಕ್ಟರ್. ಸೊ ಅಂಥ ಒಬ್ಬ ಅದ್ಭುತ ವ್ಯಕ್ತಿ ನಮ್ಮ ನಡುವೆ ಇಲ್ಲ ಅನ್ನೋದೊಂದು ನೋವಿದೆ. ಆದರೆ ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಹಲವಾರು ಸಾಧನೆಗಳು ನಿಮಗೆಲ್ಲ ಸ್ಫೂರ್ತಿ ಕೊಡಲಿ. ನಾನು ಹೇಳಿದ ಮಾತ್ರ ನೆನ್ಪಿಟ್ಕೊಳ್ಳಿ, ನಿಮ್ಮ ಸಂಸಾರ ನಿಮ್ಮ ಜೊತೆಗಿರಲಿ,
ಬಹಳ ಮುಖ್ಯ. ಅವ್ರು ಇವ್ರು ಹೇಳಿರುವಂಥ ಹೆದರಿ ಯಾವ ಊರಿಗೆ ಹೋಗಲ್ಲ ಈ ಊರಿಗೆ ಹೋಗಲ್ಲ ಅಂತ ಹೇಳ್ಬಿಡಿ. ನಿಮ್ಮ ಆಫೀಸಿಗೆ ಬಂದವರಿಗೆ ಸೌಜನ್ಯದಿಂದ ಮಾತಾಡಿಸಿ. ಸೌಜನ್ಯನೇ ನಿಮ್ಮನ್ನು SVR ಹೇಳಿದಾಗೆ ನಿಮ್ಮ ಅರ್ಧ ಯುದ್ಧವನ್ನು ಗೆಲ್ಲುತ್ತೆ. ಎದುರುಗಡೆ ಕುಳಿತವನಿಗೆ ಅವನ ಕಣ್ಣೀರಿನ ನೋವು, ಅವನ ಬೇಗುದಿ ನಿಮ್ಮ ಮನಸ್ಸಿಗೆ ತಟ್ಟಿದರೆ ನಿಮ್ಮ ಕಾರ್ಯ ಯಶಸ್ವಿಯಾಗುತ್ತೆ. ಇಲ್ಲ ಸುಮ್ಮನೆ ಏನೋ ಬಾಯಿ ಉಪಚಾರಕ್ಕೆ ಕೆಲಸ ಮಾಡಬೇಡಿ. ಆಗದವ್ರು ಬೇಕಾದಷ್ಟು ಕೆಲಸ ಇದೆ ಮಾಡೋಕ್ಕೆ. ನಿಮಗೆ ಪಬ್ಲಿಕ್ ಸರ್ವಿಸ್ ಇಲ್ಲ, ನೀವೇನೋ ಬಿಸ್ನೆಸ್ ಮಾಡಿ. ಇನ್ನು ಕೆಲವರು ಸರ್ವಿಸಲ್ಲಿ ಇದ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ, ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಹೋಗ್ತಾರೆ, ಯಾವನೋ ಬಂದು ರೈಡ್ ಮಾಡ್ತಾನೆ, ಹಿಡ್ಕೊಂತಾರೆ. ಇದು ನಾನು ಇನ್ನೊಂದು ಬ್ಯಾಚಿಗೆ 2010 ಇವತ್ತು ಬೊಮ್ಮಾಯಿ ಅವ್ರ ಚೀಫ್ ಮಿನಿಸ್ಟರು, ಅವತ್ತು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ದರು. ಇದೇ ಥರ ಆಡಿಯನ್ಸಿಗೆ ಮಾತಾಡಿದ್ದೆ. ಬಟ್ ನಂಗೆ ತುಂಬ ನಿರಾಶೆ ಆಯಿತು. ಅವ್ರು ಭಾಳಷ್ಟು ಜನ ಹಳಿ ತಪ್ಪಿಟ್ರು, ದಾರಿ ತಪ್ಪಿಟ್ರು. ಅವರು ಯಾವನ್ನೊಬ್ಬನ ಇತ್ತೀಚೆಗೆ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹೋಗಿದ್ದ. ಏನಕ್ಕೆ ಮಾತಾಡ್ತೀವಿ ನಾವು ಮಾತಾಡೋದೇನು ಇವ್ರು ಮಾಡೋದೇನು ಅನಿಸುತ್ತೆ. ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ನಡೆಯಿರಿ. ನಿಮ್ಮ ಸಂಸಾರಕ್ಕೆ ಕೆಟ್ಟ ಹೆಸರು ತರಬೇಡಿ, ನಿಮ್ಮ ಅಪ್ಪ ಅಮ್ಮಗೆ ಕೆಟ್ಟ ಹೆಸರು ತರಬೇಡಿ, ಸಮಾಜಕ್ಕೆ ಕೆಟ್ಟ ಹೆಸರು ತರಬೇಡಿ. ಒಳ್ಳೆ ಹೆಸರು ಆಡಳಿತಗಾರರು ಅಂದರೆ ಅವ್ರಿಗೊಂದು ಬೇರೆಯವ್ರಿಗಿಂತ ಡಿಫ್ರೆಂಟ್ ಇರ್ತಾರೆ. ಯು ಆರ್ ಎಂಟೈರ್ಲಿ ಐ ವಾಂಟ್ ಟು ಬಿ ಎ ಮಾಡೆಲ್ ಟು ಎವ್ರಿಬಡಿ ಎಲ್ಸ್, ನಾಟ್ ಲೈಕ್ ಎವ್ರಿಬಡಿ ಎಲ್ಸ್. ಬೇರೆಯವರಿಗೆ ಮಾರ್ಗದರ್ಶಕರಾಗಿರ್ಬೇಕು ಹೊರತು ನೀವು ಎಲ್ಲರಂಗಾಗಿಬಿಟ್ರೆ ಏನು ಪ್ರಯೋಜನ. ರಿಯಲ್ ಎಸ್ಟೇಟ್ ಮಾಡೋರ ಥರ ಅವ್ರು ತಪ್ಪು ಅಂತ ಹೇಳೋದು. ಅವ್ರವ್ರ ಬಿಸ್ನೆಸ್ ಅವ್ರು ಮಾಡ್ತಾರೆ. ನಿಮ್ಮ ವೃತ್ತಿ, ನೀವು ದುಡ್ಡು ಬೇಕಂದ್ರೆ ಇಲ್ಲಿ ಯಾಕೆ ಬಂದ್ರಿ? ದುಡ್ಡು ಬೇಕಂದರೆ ಒಳ್ಳೆ ಪೊಲೀಸ್ನ ಫ್ರೆಂಡ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಪ್ಯಾಕೆಟ್ ಮಾಡಿ ದಿವಸ ಮಾಡ್ಬೋದಲ್ವಾ? ಈ ನೌಕರಿಗೆ ಯಾಕೆ ಬರಬೇಕು? ದೇರ್ ಆರ್ ಸೋ ಮೆನಿ ವೇಸ್ ಟು ಮೇಕ್ ಮನಿ. ಸೊ ಪ್ಲೀಸ್ ಡೋಂಟ್ ಗೆಟ್ ಇನ್ ಟು ದೋಸ್ ಹ್ಯಾಬಿಟ್ಸ್. ಬಿ ಟ್ರೂತ್ಫುಲ್ ಟು ಯುವರ್ ಹಾರ್ಟ್, ಬಿ ಸಿನ್ಸಿಯರ್ ಟು ಯುವರ್ ಪೇರೆಂಟ್ಸ್, ಆ್ಯಂಡ್ ಗಾಡ್ ವಿಲ್ ಬ್ಲೆಸ್ ಯು. ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ. ಮಾನವೀಯತೆ ಎನ್ನುವಂತಹ ಮೌಲ್ಯದ ಮೇಲೆ ನಿಮ್ಮ ಸೇವೆಯನ್ನ ಸೃಷ್ಟಿಸಿ, ಸೃಜಿಸಿ, ಸಾಧಿಸಿ ಎನ್ನುವಂತಹ ಅದ್ಭುತವಾದಂತಹ ಮಾತುಗಳನ್ನ, ಬಹಳಷ್ಟು ಪ್ರೋತ್ಸಾಹದ ಮಾತುಗಳನ್ನ ಸರ್ ಹೇಳಿದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ನಮ್ಮ ಕರೆಗೆ ಓಗೊಟ್ಟು ಬಂದಿದ್ದಕ್ಕಾಗಿ ಶ್ರೀಯುತ SV ರಂಗನಾಥ್ ಸರ್ ಅವರಿಗೂ ಮತ್ತು ಶ್ರೀಯುತ ವಿಠಲ್ ಮೂರ್ತಿ ಸರ್ ಅವರಿಗೂ ಅಕಾಡೆಮಿಯ ಪರವಾಗಿ ಒಂದು ಸಣ್ಣ ಗೌರವ ಕಾಣಿಕೆ. ಗೌರವಾನ್ವಿತ ಡಾಕ್ಟರ್ ಶ್ರೀನಿವಾಸನ್ ಸರ್ ಅವರು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರು ಈ ಒಂದು ಕಾಣಿಕೆಯನ್ನ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. I request our faculty members, Nandan sir and Dhruva Hiremat sir, kindly come on to the dais. ನಮ್ಮ ಕರೆಗೆ ಓಗೊಟ್ಟು ನಮ್ಮ ಸಾಧಕರಿಗೆ ಅದ್ಭುತವಾದಂತಹ ಸಲಹೆ, ಸೂಚನೆ, ಪ್ರೋತ್ಸಾಹದ ನುಡಿಗಳನ್ನು ಆಡಿದ್ದಕ್ಕಾಗಿ ಒಂದು ಸಣ್ಣ ಗೌರವ ಕಾಣಿಕೆ. I request Nandan sir and Dhruva Hiremat sir kindly come on to the dais. ಇವರಿಗೆ ಅಭಿನಂದನೆ. ಚಪ್ಪಾಳೆಯ ಮೂಲಕ ಇವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಕರೆಗೆ ಒಗ್ಗಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೂವರು ಹಿರಿಯ ಅಧಿಕಾರಿಗಳು ನಮ್ಮ ಜೊತೆಗಿದ್ದು ನಿಮಗೆ ಪ್ರೋತ್ಸಾಹದ ನುಡಿಗಳನ್ನ ಹೇಳಿದ್ದಾರೆ. ಶ್ರೀಯುತ ಶ್ರೀನಿವಾಸನ್ ಸರ್ ಅವರು, ಶ್ರೀಯುತ SV ರಂಗನಾಥ್ ಸರ್ ಅವರು, ಶ್ರೀಯುತ ವಿಠಲ್ ಮೂರ್ತಿ ಸರ್ ಅವರು. ಇವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋಣ. ಕುಟುಂಬದ ಮುಖ್ಯಸ್ಥರಾದಂತಹ ಶ್ರೀಯುತ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರು, ಅಶ್ವಿನಿ ಮ್ಯಾಮ್ ರವರು, ಮಂಗಳಾ ಆಂಟಿ ಎಲ್ಲರೂ ಕೂಡ ಇದ್ದಾರೆ. ಇಡೀ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಎಲ್ಲ ಸಿಬ್ಬಂದಿ ವರ್ಗದವರು ನೀವು ನೋಡ್ತಾ ಇದ್ದೀರಾ, ಬಹಳ ಶ್ರಮದಿಂದ ಈ ಕಾರ್ಯಕ್ರಮಕ್ಕಾಗಿ ಓಡಾಡ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಧನ್ಯವಾದಗಳನ್ನು ಹೇಳೋಣ.
ಮಾಧ್ಯಮ ಮಿತ್ರದವರು ಕೂಡ ಇಲ್ಲಿ ಹಾಜರಿದ್ದಾರೆ, ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಇವತ್ತು ಇಷ್ಟು ಯಶಸ್ವಿ ಆಗೋದಕ್ಕೆ ನೀವುಗಳು ಕಾರಣ. ಹಾಗಾಗಿ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮ್ಮ ಕುಟುಂಬದವರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ನೀವು ನೋಡ್ತಾ ಇದ್ದೀರಾ ಪೊಲೀಸ್ ಸಿಬ್ಬಂದಿಗಳು ಎಷ್ಟು ಒಂದು ಅಚ್ಚುಕಟ್ಟಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದೇಯರ್ ವರ್ಕ್, ಫಾರ್ ದೇಯರ್ ಡ್ಯೂಟಿ. ಅವ್ರಿಗೆ ಒಂದು ಚಪ್ಪಾಳೆ ಮೂಲಕ ಸೆಲ್ಯೂಟ್ ಅಂತಾನೆ ಹೇಳಬಹುದು. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಸ್ಟೂಡೆಂಟ್ಸ್ ಬಹಳಷ್ಟು ಜನ ಇಲ್ಲಿ ವಾಲಂಟಿಯರ್ಸ್ ಆಗಿದ್ದಾರೆ. ಐ ಥ್ಯಾಂಕ್ ದೆಮ್ ಹೋಲ್ ಹಾರ್ಟೆಡ್ಲಿ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಕಾರಣರಾಗಿರುವ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಊಟದ ವ್ಯವಸ್ಥೆ ಇದೆ. ದ ಡಿನ್ನರ್ ಇಸ್ ಅರೇಂಜ್ಡ್. ಐ ರಿಕ್ವೆಸ್ಟ್ ಯು ಆಲ್ ಟು ಪ್ಲೀಸ್ ಟೇಕ್ ಡಿನ್ನರ್ ಆ್ಯಂಡ್ ಗೋ. ಧನ್ಯವಾದಗಳು. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು. ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಗ ಬೆಳಗಿಸು. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯಾಳಿಸು.